ಹಾಲೆಲೂಯ, ಹಾಲೆಲೂಯ. ಜೋರಾಗಿ ಚಪ್ಪಳೆ ತೊಟ್ಟದ ಯೇಸುವಿನ ಘನಪಡಿಸೋಣ. ಹಾಲೆಲೂಯ, 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 ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಅನೇಕರು ನಿರಂತರವಾಗಿ ಈ ಧ್ಯಾನಕೂಟಕ್ಕೆ ಅನೇಕ ವರ್ಷಗಳಿಂದ, ಅನೇಕ ತಿಂಗಳುಗಳಿಂದ ಈ ಧ್ಯಾನಕೂಟಕ್ಕೆ ಬರ್ತಾ ಇದ್ದೀರಿ. ಆದ್ರೆ ಪ್ರಶ್ನೆ ಅಂತಂದ್ರೆ, ನಿಮ್ಮಲ್ಲಿ ಅನೇಕರು ಧ್ಯಾನಕೂಟಕ್ಕೆ ಬರುವಂತಹ ನಿಮ್ಮಲ್ಲಿ ಅನೇಕರು ಈ ಆಲಯಕ್ಕೆ ಬಂದು ದೇವರ ವಾಕ್ಯಗಳನ್ನು ಆಲಿಸ್ಲಿಕ್ಕಾಗಿ, ದೇವರ ಹಾಡುಗಳನ್ನು ಹಾಡ್ಲಿಕ್ಕಾಗಿ ಹಾತೊರೆದು ದಾಹದೊಂದಿಗೆ ಇಲ್ಲಿ ಬರ್ತಾ ಇದ್ದೀರಿ. ಗುಡ್, ಇದೆಲ್ಲ ಒಳ್ಳೇದೆ. ಆದ್ರೆ ಮುಖ್ಯವಾದ ಪ್ರಶ್ನೆ ಅಂತಂದ್ರೆ, ನಾವು ಇಷ್ಟು ವರ್ಷಗಳಿಂದ ಈ ಪ್ರಾರ್ಥನಾ ಕೂಟಕ್ಕೆ, ಈ ಧ್ಯಾನ ಕೂಟಕ್ಕೆ ಬರ್ತಾ ಇದ್ದೇವೆ. ಗುಡ್. ಆದ್ರೆ ಇಲ್ಲಿಗೆ ನಿಮ್ಮಂತೆಯೇ ಬರುವಂತಹ ದೇವರ ಮಕ್ಕಳ ಜೊತೆಯಲ್ಲಿ ನಿಮ್ಮ ಅನ್ಯೋನ್ಯತೆಯ ಬಾಂಧವ್ಯ ಯಾವ ರೀತಿ ಇದೆ? ಯಾಕೆಂದ್ರೆ ಅವರು ಕೂಡ ನಿಮ್ಮಂತೆಯೇ ಅನೇಕ ತಿಂಗಳುಗಳಿಂದ, ಅನೇಕ ವರ್ಷಗಳಿಂದ ನಮ್ಮ ತಂದೆಯ ಮನೆಗೆ ಬರ್ತಾ ಇದ್ದಾರೆ, ಅಪ್ಪನ ಮನೆಗೆ ಬರ್ತಾ ಇದ್ದಾರೆ. ಬಟ್ ಪ್ರಶ್ನೆ ಅಂತಂದ್ರೆ, ಈ ತಂದೆ ಮನೆಗೆ ಬರ್ತಿರುವಂತಹ ಆ ಮಕ್ಕಳ ಜೊತೆಯಲ್ಲಿ ನಮ್ಮ ಅನ್ಯೋನ್ಯತೆಯ ಬಾಂಧವ್ಯ ಯಾವ ರೀತಿ ಇದೆ? ಕೆಲವರಿಗೆ ಜಸ್ಟ್ ನಮ್ಮ ಪಕ್ಕದಲ್ಲಿ ಕುಂತಿರೋರು ಅನೇಕ ತಿಂಗಳುಗಳಿಂದ, ಅನೇಕ ವರ್ಷಗಳಿಂದ ಬರ್ತಾ ಇದ್ದಾರೆ ಧ್ಯಾನಕೂಟಕ್ಕಾಗಿ. ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಎಲ್ಲಿಂದ ಬರ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಕರೆಕ್ಟ್? ಪ್ರಶ್ನೆ, ನಿಮ್ಮ ಮನೆಗೆ ಎಷ್ಟೇ ಜನ ಹುಟ್ಟಿದ ಹಬ್ಬದ ದಿನ ಅಥವಾ ನಿಮ್ಮ ಮನೇಲಿ ಏನೋ ಹಬ್ಬ ಇದೆ, 100 ಜನ ನಿಮ್ಮ ಮನೆಗೆ ಬರ್ತಾರೆ. ಅವ್ರೆಲ್ಲರ ಬಗ್ಗೆ, ಅವ್ರು ಎಲ್ಲಿಂದ ಬಂದ್ರು, ಅವ್ರು ಯಾವ ಕುಟುಂಬಕ್ಕೆ ಸಂಬಂಧಪಟ್ಟವರು ನಿಮ್ಗೆ ಗೊತ್ತಿರೋದಿಲ್ವಾ? ಬಟ್ ಆದ್ರೆ ನಮ್ಮ ತಂದೆಯ ಮನೆಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಆರಾಧನೆ ಮಾಡ್ಲಿಕ್ಕೆ ಬರ್ತದವೆ. ಬಟ್ ಪ್ರಶ್ನೆ, ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಿದ್ದೇವೆ. ಗುಡ್. ದೇವರ ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡಿದ್ದೇವೆ, ಬಾಯ್ಪಾಠ ಮಾಡಿದ್ದೇವೆ. ಗುಡ್. ಬಟ್ ನಮ್ಮ ನೆರೆ ಹೊರೆಯವರ ಜೊತೆಲಿರುವಂತಹ ಅನ್ಯೋನ್ಯತೆಯ ಬಾಂಧವ್ಯ ಯಾವ ರೀತಿ ಇದೆ? ನಾನು ಎತ್ತಕ್ಕೆ ಇದನ್ನು ಹೇಳ್ತದೇನೆ ಅಂತಂದ್ರೆ, ನಮ್ಮ ನೆರೆ ಹೊರೆಯವರ ಆ ಜೊತೆಲಿರುವಂತಹ ಆ ಒಂದು ಅನ್ಯೋನ್ಯತೆಯ ಬಾಂಧವ್ಯ ತುಂಬಾ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ, ಆ ಒಂದು ಅನ್ಯೋನ್ಯತೆಯ ಆ ಬಾಂಧವ್ಯಕ್ಕೆ ನಾವು ಹೆಚ್ಚಿಗೆ ಮೌಲ್ಯತೆಯನ್ನು ಕೊಡ್ತಾ ಇಲ್ಲ, ಹೆಚ್ಚಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ. ಯಾಕೆಂದ್ರೆ ನೀವು ಯಾವುದಾದ್ರೂ ಒಂದು ಕಾರ್ಯಕ್ಕೆ ಅಥವಾ ಒಂದು ವಿಷಯಕ್ಕೆ ಹೆಚ್ಚಿನ ಮೌಲ್ಯತೆಯನ್ನ, ಹೆಚ್ಚಿನ ವ್ಯಾಲ್ಯೂ ಕೊಡ್ತೀರಿ, ಆಗ ಅದ್ರ ಬಗ್ಗೆ ತಿಳುವಳಿಕೆಯನ್ನು ತಿಳ್ಕೊಳ್ಳಿಕ್ಕಾಗಿ ಹಾತೊರಿತೇವೆ. ಕರೆಕ್ಟ್? ನಾವು ಅದಕ್ಕೆ ಹೆಚ್ಚಿಗೆ ಮೌಲ್ಯತೆ ಕೊಡದೆ ಹೋದ್ರೆ, ಅದ್ರ ಕಡೆ ಅದಕ್ಕೆ ಅಷ್ಟು ಏನು ಬೆಲೆ ಉಳ್ಳದು ಎಂಬುದಾಗಿ ನಮ್ಗೆ ಗೊತ್ತಾಗದೆ ಹೋದ್ರೆ, ನಾವು ಯಾವ ಕಾರಣಕ್ಕೂ ಅದ್ರ ಕಡೆ ಗಮನ ಕೊಡೋದಿಲ್ಲ, ಬದಲಾಗಿ ಅದನ್ನ ನೆಗ್ಲೆಕ್ಟ್ ಮಾಡ್ತೇವೆ. ಹಾಲೆಲೂಯ, ಹಾಲೆಲೂಯ. ಒಂದು ಸಲ ನೀವು ಯಾವಾಗ ನೆರೆ ಹೊರೆಯವರು ಒಂದಿಗಿನ ಆ ಅನ್ಯೋನ್ಯತೆಯ ಬಾಂಧವ್ಯ ದೇವರ ಮಕ್ಕಳಿಗೆ ಅತ್ಯಮೂಲ್ಯವಾದುದು ಎಂಬುದಾಗಿ ನೀವು ಯಾವಾಗ ಅರಿತುಕೊಳ್ತೀರಿ ಪ್ರಿಯರೇ, ಆಗ ಅವರೊಂದಿಗೆ ಹೆಚ್ಚಿನ ಸಮಯ ಕಾಲ ಕಳೀತೀರಿ. ಅದಕ್ಕೋಸ್ಕರ ತವಕ ಪಡ್ತಾ ಇರ್ತವೆ. ನಮ್ಮಲ್ಲಿ ಇನ್ನೂ ಕೂಡ ಅದರ ವ್ಯಾಲ್ಯೂ ಏನೆಂಬುದಾಗಿ, ಅದರ ಮೌಲ್ಯತೆ ಏನೆಂಬುದಾಗಿ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಯಾವ ಕಾರಣಕ್ಕೂ ಅದರ ಕಡೆ ಹೆಚ್ಚಿನ ಗಮನ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಉದಾಹರಣೆಗೆ, ನಾವು ಬಾಡಿಗೆ ಮನೆಯನ್ನು ಈಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಇಲ್ಲಿ ನಮ್ಮ ಟೈಮ್ ಮುಗೀತು. ಈಗ ಆ ಮನೆಯನ್ನು ಹುಡುಕ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕಾದ್ರೆ ಬಾಡಿಗೆ ಮನೆ ಹುಡುಕ್ತೇವೆ. ಕರೆಕ್ಟ್? ಹೌದಾ? ಉದ್ಯೋಗವನ್ನು ಹುಡುಕ್ತೇವೆ. ಯಾಕೆ? ನಮಗೆ ಗೊತ್ತಿದೆ ಇವುಗಳೆಲ್ಲವೂ ನಮ್ಮ ಜೀವನಕ್ಕೆ ಅತ್ಯಗತ್ಯವಾದದ್ದು ಎಂಬುದಾಗಿ, ನಮ್ಮ ಜೀವನಕ್ಕೆ ಅಮೂಲ್ಯವಾದದ್ದು ಎಂಬುದಾಗಿ ನಾವು ತಿಳುವಳಿಕೆಯನ್ನು ಪಡ್ಕೊಂಡಿರೋದ್ರಿಂದ, ಅದರ ಮೌಲ್ಯತೆ ನಮಗೆ ಗೊತ್ತಿರೋದ್ರಿಂದ, ಅದಕ್ಕೋಸ್ಕರ ದಾಹದೊಂದಿಗೆ ನಾವು ಹುಡುಕ್ತೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಸೊ ನಮ್ಮಲ್ಲಿ ಅನೇಕರು ದೇವರ ಆಲಯಗಳಿಗೆ ದೇವಾಲಯಕ್ಕೆ ಹೋಗ್ತೇವೆ, ಪ್ರಾರ್ಥನಾ ಕೂಟಗಳಿಗೆ ಹೋಗ್ತೇವೆ. ಇದೆಲ್ಲ ಅನೇಕರು ನಂಬಿದ್ದಾರೆ ತುಂಬಾ ಮುಖ್ಯವಾದದ್ದು. ಎಸ್, ಇವೆಲ್ಲವೂ ಕೂಡ ತುಂಬಾ ಮುಖ್ಯವಾದದ್ದು.
ಆದರೆ ಅನ್ಯೂನತೆಯನ್ನ ಕಟ್ಟಿಕೊಳ್ಳುವಂಥದ್ದು, ಅಂದ್ರೆ ನಾವು ಹೇಳ್ತೀವಿ ಇಂಗ್ಲಿಷ್ ಹೇಳಿದ್ರೆ ಫೆಲೋಶಿಪ್, ಆ ಅನ್ಯೂನತೆಯನ್ನ ಕಟ್ಟಿಕೊಳ್ಳುವಂಥದ್ದು ಅದು ಕೂಡ ಎಲ್ಲದಕ್ಕಿಂತಲೂ ಕೂಡ ಮುಖ್ಯವಾದದ್ದು. ನಾವೇನಾದ್ರೂ ಆ ಫೆಲೋಶಿಪ್ ಅಂದ್ರೆ ಆ ಅನ್ಯೂನತೆಯ ಬಾಂಧವ್ಯನ ಕಟ್ಟಿಕೊಳ್ಳದೆ ಹೋದ್ರೆ, ಬೆಳೆಸ್ಕೊಳ್ಳದೆ ಹೋದ್ರೆ, ಕ್ರಿಸ್ತ ಯೇಸು ಸ್ಥಾಪನೆ ಮಾಡಿರುವಂತಹ ಹೊಸ ಒಡಂಬಡಿಕೆಯನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂಬುದಾಗಿ. ಹೊಸ ಒಡಂಬಡಿಕೆಯನ್ನ ಒಂದು ವ್ಯಕ್ತಿ ಅರ್ಥ ಮಾಡಿಕೊಂಡಿರೋದಾದ್ರೆ ಆ ವ್ಯಕ್ತಿ ಫಸ್ಟ್ ಅನ್ಯೂನತೆಗಾಗಿ ತಾವಕ ಪಡುವಂತ ವ್ಯಕ್ತಿ ಆಗ್ತಾನೆ. ಬೇರೆ ಯಾವುದಕ್ಕೂ ತಾವಕ ಪಡಗೋದಿಲ್ಲ. ಅನ್ಯೂನತೆಯನ್ನ ಬೆಸೆದುಕೊಳ್ಳಿಕ್ಕಾಗಿ, ಅನ್ಯೂನತೆಯನ್ನ ಇಟ್ಕೊಳ್ಳಿಕ್ಕಾಗಿ ಪ್ರಥಮ ಸ್ಥಾನ ಕೊಡ್ತಾನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯರೇ, ಯಾಕೆ ನಾನು ಹೊಸ ಒಡಂಬಡಿಕೆ ಬಗ್ಗೆ ಮಾತನಾಡ್ತಿದ್ದೇನೆ ಅಂತಂದ್ರೆ, ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಬಂದಿದ್ದು ಕೇವಲ ನಮ್ಮ ಪಾಪಗಳನ್ನು ಕ್ಷಮಿಸ್ಲಿಕ್ಕಾಗಿ ಬರಲಿಲ್ಲ. ಬರೀ ಪಾಪಗಳನ್ನ ಕ್ಷಮಿಸಿ ಕ್ಷಮಾಪಣೆ ಕೊಡ್ಲಿಕ್ಕೆ ಮಾತ್ರ ಬರಲಿಲ್ಲ. ಆದ್ರೆ ಇವತ್ತು ಅನೇಕ ಕ್ರೈಸ್ತ ಮಕ್ಕಳು ಕೂಡ ಇದನ್ನು ನಂಬಿರುವಂತದ್ದು. ಯೇಸು ಕ್ರಿಸ್ತರು ಬಂದಿರುವಂತದ್ದು ನಮ್ಮ ಪಾಪಗಳನ್ನು ಕ್ಷಮಿಸ್ಲಿಕ್ಕಾಗಿ, ಅಷ್ಟನ್ನು ಮಾತ್ರ ಅನೇಕರು ತಿಳ್ಕೊಂಡಿದ್ದಾರೆ. ಇನ್ನು ಉಳಿದ ಭಾಗ ಅನೇಕ ಕ್ರೈಸ್ತರು, ಅನೇಕ ಕ್ರೈಸ್ತ ಮಕ್ಕಳು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ನಾನು ನಿಮಗೆ ಇವತ್ತು ಒಂದು ಗುಡ್ ನ್ಯೂಸ್ ಹೇಳ್ತಿದ್ದೇನೆ. ಯೇಸು ಕ್ರಿಸ್ತರು ನಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕೆ ಮಾತ್ರ ಬರಲಿಲ್ಲ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮೇಲೆ ದೊರೆತನ ಮಾಡ್ತದಂತಹ ಆ ಪಾಪವನ್ನ, ಪಾಪದ ಸ್ವಭಾವವನ್ನ, ಆ ಪಾಪದ ಮೇಲೆ ಜಯವನ್ನ ಕೊಡ್ಲಿಕ್ಕಾಗಿ ನಮಗೆ ಭೂಲೋಕಕ್ಕೆ ಬಂದ್ರು. ಹಾಗೂ ತಂದೆಯಾದಂತಹ ದೇವರೊಂದಿಗೆ ಆ ಅನ್ಯೂನತೆಯ ಸತ್ಸಂಬಂಧವನ್ನ ಬೆಸೆದು ಕೊಡ್ಲಿಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದು. ಯಾಕೆಂದ್ರೆ ಹಳೆ ಒಡಂಬಡಿಕೆಯಲ್ಲಿ ತಂದೆಯೊಂದಿಗೆ ಅನ್ಯೂನತೆಯ ಬಾಂಧವ್ಯ ಇರಲಿಲ್ಲ, ಆ ಸತ್ಸಂಬಂಧ ಇರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇದ್ದಂತಹ ಜನರಿಗೆ ತಂದೆಯಾದ ದೇವರೊಂದಿಗೆ ಯಾವ ಕಾರಣಕ್ಕೂ ಯಾವ ಅನ್ಯೂನತೆಯ ಆ ಒಂದು ಫೆಲೋಶಿಪ್ ಇರಲಿಲ್ಲ. ಬಟ್ ಪ್ರೈಸ್ ಬಿ ಟು ಗಾಡ್, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದು ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸುವುದಕ್ಕೆ ಮಾತ್ರ ಅಲ್ಲ, ನಮ್ಮ ಮೇಲೆ ಪಾಪಗಳನ್ನ ಮಾಡುವಂತೆ ದಬ್ಬಾಳಿಕೆ ಮಾಡ್ತಿದ್ದಂತಹ ಆ ಪಾಪದ ಮೇಲೆ ನಮಗೆ ಜೀವನ ಕೊಡ್ಲಿಕ್ಕಾಗಿ, ಕಳೆದು ಹೋಗಿದ್ದಂತಹ ಆ ಅನ್ಯೋನ್ಯತೆಯ ಸಂಬಂಧವನ್ನ ಮತ್ತೆ ನನ್ನ ತಂದೆಯಾದ ದೇವರೊಂದಿಗೆ, ನನ್ನ ತಂದೆಯೊಂದಿಗೆ ಆ ಅನ್ಯೋನ್ಯತೆಯ ಬಾಂಧವ್ಯವನ್ನ, ಆ ಫೆಲೋಶಿಪ್ ಅನ್ನ ಮತ್ತೆ ಬೆಸೆದು ಕೊಡ್ಲಿಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಬಂದಿದ್ದು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ನಾನು ಹೇಳ್ತಿರುವಂತಹ ಫೆಲೋಶಿಪ್ ಅಂದ್ರೆ ಆ ಅನ್ಯೋನ್ಯತೆಯ ಬಾಂಧವ್ಯ ಫ್ರೆಂಡ್ಶಿಪ್ಗಿಂತಲೂ ಕೂಡ, ಅಂದ್ರೆ ಸ್ನೇಹ ಬಾಂಧವ್ಯಕ್ಕಿಂತಲೂ ಕೂಡ ವಿಭಿನ್ನವಾದದ್ದು. ಯಾಕೆಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನೀವು ಸಂಪೂರ್ಣ ಓದಿ ನೋಡಿ, ಅಲ್ಲಿ ಎಲ್ಲೂ ಕೂಡ ಆ ಅನ್ಯೋನ್ಯತೆ ಎಂಬ ಪದವನ್ನ, ಅಂದ್ರೆ ದೇವರೊಂದಿಗಿನ ಅನ್ಯೋನ್ಯತೆಯ ಆ ಒಂದು ಬಾಂಧವ್ಯದ ಬಗ್ಗೆ ಎಲ್ಲೂ ಕೂಡ ಲಿಖಿತವಾಗಿಲ್ಲ. ಒಂದ್ಸಲನೂ ಕೂಡ ತಂದೆಯಾದ ದೇವರೊಂದಿಗೆ ಅನ್ಯೋನ್ಯತೆಯ ಬಾಂಧವ್ಯದ ಬಗ್ಗೆ ಎಲ್ಲೂ ಕೂಡ ಹೇಳುವಿಲ್ಲ, ಲಿಖಿತವಾಗಿಯೂ ಇಲ್ಲ. ಏಕೆಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂತಹ ಜನರು ದೇವರೊಂದಿಗೆ ಯಾವ ಕಾರಣಕ್ಕೂ ಆ ನಿಕಟವಾದಂತಹ ಅನ್ಯೋನ್ಯತೆಯ ಬಾಂಧವ್ಯವನ್ನ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಫ್ರೆಂಡ್ಶಿಪ್ ಇತ್ತು, ಸ್ನೇಹ ಬಾಂಧವ್ಯ ಇತ್ತು. ಸ್ನೇಹತ್ವದ ಬಗ್ಗೆ ಅಲ್ಲಿ ವಾಕ್ಯ ಲಿಖಿತವಾಗಿದೆ. ನೀವು ನೋಡೋದಾದ್ರೆ ಬೈಬಲ್ ಅಲ್ಲಿ ಜ್ಞಾನೋಕ್ತಿ 18ನೇ ವಾಕ್ಯ 24 ನೋಡೋದಾದ್ರೆ, ಸಹೋದರನಿಗಿಂತಲೂ ಹತ್ತಿರದ ಬಾಂಧವ್ಯವನ್ನ ಹೊಂದಿಕೊಳ್ಳುವ ಸ್ನೇಹಿತನಿದ್ದಾನೆ. ನೋಡಿ, ಸ್ನೇಹತ್ವಕ್ಕೆ ಅಂತ ಬೆಲೆ ಇದೆ. ಸಹೋದರ ಸಹೋದರಿಯ ಮಧ್ಯದಲ್ಲಿ ಏನ್ ಬಾಂಧವ್ಯ ಇದೆಯೋ ಅದಕ್ಕಿಂತಲೂ ಫ್ರೆಂಡ್ಶಿಪ್ಗೆ ಹೆಚ್ಚಿಗೆ ಆದ್ಯತೆ ಇದೆ. ಬಟ್ ಯಾವ ಕಾರಣಕ್ಕೂ ಫೆಲೋಶಿಪ್ ಬಗ್ಗೆ, ಅಂದ್ರೆ ದೇವರೊಂದಿಗಿನ ಅನ್ಯೋನ್ಯತೆ ಬಗ್ಗೆ ಯಾವ ಕಾರಣಕ್ಕೂ ಹಳೆ ಒಡಂಬಡಿಕೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕಾಗಿ ಸ್ನೇಹತ್ವ ಅಂದ್ರೆ ಫ್ರೆಂಡ್ಶಿಪ್, ಸ್ನೇಹ ಬಾಂಧವ್ಯ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಯಾಕೆಂದ್ರೆ ಲೋಕದ ಜನರು ಕೂಡ ಸ್ನೇಹ ಬಾಂಧವ್ಯದಲ್ಲಿ ಇರೋದನ್ನ ನಾವು ಕಾಣ್ತೇವೆ, ಹೌದಾ? ಲೋಕದ ಮಕ್ಕಳು ಕೂಡ ಫ್ರೆಂಡ್ಸ್ಗಳಾಗಿ ಜೀವಿಸ್ತಾರೆ, ಹೌದಾ? ನೀವು ಹಳೆ ಒಡಂಬಡಿಕೆ ನೋಡೋದಾದ್ರೆ ಅದಕ್ಕೆ ಅತ್ಯುತ್ತಮ ಉದಾಹರಣೆ ಬಂದು ನಾವು ನೋಡ್ತೇವೆ, ಯೋನಾತನು ಮತ್ತು ದಾವಿದ, ಇವರಿಬ್ಬರು ಕೂಡ ಬೈಬಲ್ ಹೇಳ್ತದೆ ಅಷ್ಟು ಒಳ್ಳೆಯ ಸ್ನೇಹಿತರು ಎಂಬುದಾಗಿ. ಅಂತಹ ಒಳ್ಳೆಯ ಸ್ನೇಹಿತರು ಯಾರು ಕೂಡ ಇಲ್ಲ ಎಂಬುದಾಗಿ. ಬಟ್ ಆದ್ರೆ ಅವರ ಮಧ್ಯದಲ್ಲಿ ಅನ್ಯೂನತೆಯ ಸಂಬಂಧ ಅಥವಾ ಅನ್ಯೂನತೆಯ ಬಾಂಧವ್ಯ ಎಂಬುದಾಗಿ ಹೇಳ್ತಾ ಇಲ್ಲ.
ಇವರಿಬ್ಬರ ಮಧ್ಯದಲ್ಲಿ ಸ್ನೇಹ ಬಾಂಧವ್ಯಿತ್ತು. ನಾವು ಅದನ್ನು ಆ ಬೈಬಲ್ ನೋಡೋದಾದ್ರೆ, ಯೋನಾತನು ರಾಜನ ಮಗ, ಸೌಲನ ಮಗ. ಆತನು ರಾಜನಾಗಿ ತನ್ನ ಸ್ಥಾನವನ್ನು ಕೂಡ ತನ್ನ ಸ್ನೇಹಿತ ದಾವೀದನಿಗೆ ಬಿಟ್ಟುಕೊಡ್ಲಿಕ್ಕೆ ಸಿದ್ಧವಾಗಿದ್ದಾನೆ. ಆದ್ರೆ ಅವರ ಅಪ್ಪ ರಾಜ ಸೌಲ ದಾವೀದನನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ಸೌಲನ ಮಗ ತನ್ನ ರಾಜನ ಪಟ್ಟವನ್ನು ಕೂಡ ತನ್ನ ಸ್ನೇಹಿತನ ಬಿಟ್ಟುಕೊಳ್ಳಿಕ್ಕೆ ಸಿದ್ಧವಾಗಿದ್ದಾನೆ. ಪ್ರಿಯರೇ, ಯೇಸುಮನೆ ಹೇಳಿದ್ದಾರೆ, ಒಬ್ಬನು ತನ್ನ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನ ಕೊಡುವ ಪ್ರೀತಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ ಎಂಬುದಾಗಿ. ಕರೆಕ್ಟ್. ಯೋಹನ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 13 ನೋಡೋದಾದ್ರೆ ಈ ವಾಕ್ಯ ನೋಡ್ತೀರಿ. ಜನರು ತಮ್ಮ ಸ್ನೇಹಿತರಿಗೋಸ್ಕರ ತನ್ನ ಪ್ರಾಣವನ್ನು ಕೂಡ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಉದಾಹರಣೆಗೆ ನೀವು ಮಿಲಿಟರಿಲಿ ನೋಡೋದಾದ್ರೆ, ಮಿಲಿಟರಿಲಿ ಸೈನ್ಯದಲ್ಲಿ ಕೆಲಸ ಮಾಡುವ ಸೈನಿಕರು ಒಂದು ಅಪಾಯಕ್ಕೊಳದಂತ ಸಂದರ್ಭದಲ್ಲಿ, ಒಂದು ಇಕ್ಕಟ್ಟಿನ ಸಂದರ್ಭದಲ್ಲಿ ತನ್ನ ಸ್ನೇಹಿತ, ತನ್ನ ಜೊತೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿ, ತನ್ನ ಫ್ರೆಂಡ್ ಏನಾದರೂ ಅಪಾಯಕ್ಕೆ ಒಳಗಾಗಿದ್ರೆ ತನ್ನ ಜೊತೆಲಿರುವಂತಹ ಆ ವ್ಯಕ್ತಿಯ ಪ್ರಾಣವನ್ನು ಕಾಪಾಡಲಿಕ್ಕಾಗಿ ಈ ಸೈನಿಕ ತನ್ನ ಪ್ರಾಣವನ್ನು ಕೂಡ ಕೊಡ್ಲಿಕ್ಕೆ ರೆಡಿ ಇರ್ತಾನೆ. ಹೌದಾ? ನಾವು ನೋಡ್ತೇವೆ ಪರಸ್ಪರ ಒಬ್ಬರ ಮಧ್ಯದಲ್ಲಿ ಇನ್ನೊಬ್ಬರ ಮಧ್ಯದಲ್ಲಿ, ಒಬ್ಬರು ಮತ್ತು ಇನ್ನೊಬ್ಬರ ಮಧ್ಯದಲ್ಲಿರುವಂತಹ ಸ್ನೇಹ ಬಾಂಧವ್ಯ ನೋಡ್ತೇವೆ. ಆದರೆ ಅನ್ಯೋನ್ಯತೆ ಎನ್ನುವಂಥದ್ದು ಸ್ನೇಹತ್ವಕ್ಕಿಂತಲೂ ಕೂಡ, ಸ್ನೇಹದ ಬಾಂಧವ್ಯಕ್ಕಿಂತಲೂ ಕೂಡ ಉನ್ನತ ಮಟ್ಟವಾದದ್ದು. ಸ್ನೇಹತ್ವ ಅಂದ್ರೆ ಫ್ರೆಂಡ್ಶಿಪ್ ಮನುಷ್ಯನ ವಿಷಯವಾಗಿದೆ. ಫೆಲೋಶಿಪ್ ಅಂದ್ರೆ ಆ ಅನ್ಯೋನ್ಯತೆಯ ಬಾಂಧವ್ಯ ಎನ್ನುವಂಥದ್ದು ದೈವಿಕವಾದುದಾಗಿದೆ, ದೇವರದಾಗಿದೆ. ಫ್ರೆಂಡ್ಶಿಪ್, ಸ್ನೇಹತ್ವ, ಬರ್ಕೊಳ್ಳಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾನು ಪಾಯಿಂಟ್ಸ್ಗಳು ಬರ್ಸುವಾಗ ನಿಮಗೆ ಇದು ಉಪಯೋಗ ಆಗ್ತದೆ. ಸ್ನೇಹತ್ವ ಬ್ರಾಕೆಟಲ್ಲಿ ಫ್ರೆಂಡ್ಶಿಪ್ ಮನುಷ್ಯನ ವಿಷಯವಾಗಿದೆ. ಅನ್ಯೋನ್ಯತೆಯ ಬಾಂಧವ್ಯ ಬ್ರಾಕೆಟಲ್ಲಿ ಫೆಲೋಶಿಪ್ ದೈವಿಕವಾದುದಾಗಿದೆ, ಬ್ರಾಕೆಟಲ್ಲಿ ದೇವರದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಆ ದೈವಿಕವಾದಂತಹ ಜೀವಿತದ ಮಟ್ಟಕ್ಕೆ ಯಾರಿದ್ರೂ ಕೂಡ ಏರಿ ಹೋಗ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದು ಉನ್ನತವಾದ ಮಟ್ಟ. ಅದಕ್ಕಾಗಿ ನಾನು ಧ್ಯಾನ ಕೊಟ್ಟಿಗೆ ಬರುವವರಿಗೆ, ನನ್ನನ್ನು ಯಾರು ಭೇಟಿ ಮಾಡ್ತಾರೋ ಅವರಿಗೆ ಎಲ್ಲದಕ್ಕಿಂತ ಮಿಗಿಲಾಗಿ ಹೊಸ ಒಡಂಬಡಿಕೆ ಬಗ್ಗೆನೇ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತೇನೆ. ದೇವರು ಮೋಶೆ ಮೂಲಕ ಇಸ್ರೇಲ್ ಜನರೊಂದಿಗೆ ಹಳೆ ಒಡಂಬಡಿಕೆಯನ್ನ ಸ್ಥಾಪನೆ ಮಾಡಿಕೊಂಡ್ರು, ಹಳೆ ಒಡಂಬಡಿಕೆಯನ್ನು ಸ್ಥಾಪಿಸಿದ್ರು. ಬಟ್ ಪ್ರೈಸ್ ಬಿ ಟು ಗಾಡ್, ದೇವರು ಯೇಸು ಕ್ರಿಸ್ತರ ಮೂಲಕ, ಅಂದ್ರೆ ಅವರ ಮರಣ ಮತ್ತು ಪುನರುತ್ಥಾನದ ಮೂಲಕ ಪಂಚದಶಮಿಯ ದಿನ ಪವಿತ್ರಾತ್ಮರ ಅಭಿಷೇಕದಡಿಯಲ್ಲಿ ಪವಿತ್ರಾತ್ಮರಿಂದ ಮುದ್ರಿಸಲ್ಪಟ್ಟಂತಹ ಹೊಸ ಒಡಂಬಡಿಕೆಯನ್ನ ಪ್ರಭು ಯೇಸು ಕ್ರಿಸ್ತರ ಮೂಲಕ ದೇವರು ಸ್ಥಾಪನೆ ಮಾಡಿದ್ರು. ಹಳೆ ಒಡಂಬಡಿಕೆ ಯಾರ ಮೂಲಕ ಸ್ಥಾಪನೆ ಆಯಿತು? ಮೋಶೆ ಮೂಲಕ. ಯಾರಿಗೆ? ಇಸ್ರೇಲ್ ಜನರಿಗೆ. ಬಟ್ ಹೊಸ ಒಡಂಬಡಿಕೆ, ಪ್ರೈಸ್ ಬಿ ಟು ಗಾಡ್, ಯೇಸು ಕ್ರಿಸ್ತರ ಶಿಲುಬೆಯ ಮರಣ ಮತ್ತು ಪುನರುತ್ಥಾನದ ಮೂಲಕ ಸ್ಥಾಪನೆಯಾದಂತಹ ಹೊಸ ಒಡಂಬಡಿಕೆ ಕೇವಲ ಇಸ್ರೇಲ್ ಮಕ್ಕಳಿಗಾಗಿ ಅಲ್ಲ, ಬದಲಾಗಿ ಇಡೀ ಮಾನವ ಕುಲಕ್ಕಾಗಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದರೆ ಈ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಅಂಶಗಳಿವೆ. ಇದು ಮನುಷ್ಯನೊಂದಿಗೆ ಪ್ರತಿಯೊಂದು, ಅಂದ್ರೆ ಮಾನವ ಕುಲದ ಪ್ರತಿಯೊಂದು ಮನುಷ್ಯನೊಂದಿಗೆ ಮಾಡಿಕೊಂಡಂತ ಒಂದು ಹೊಸ ಒಡಂಬಡಿಕೆ. ಆ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಅಂಶಗಳಿವೆ. ಆ ಅನೇಕ ಅಂಶಗಳಲ್ಲಿ ಮುಖ್ಯವಾದಂತ ಒಂದು ಅಂಶ ಏನಂತಂದ್ರೆ, ನಮ್ಮ ಜೀವನದಲ್ಲಿ ನಮ್ಮ ಮೇಲೆ ಇದುವರೆಗೂ ದಬ್ಬಾಳಿಕೆ ಮಾಡ್ತಿದ್ದಂತಹ, ದೊರೆತನ ಮಾಡ್ತಿದ್ದಂತಹ ಆ ಪಾಪವನ್ನು ಜಯಿಸಲು ದೇವರು ನಮಗೆ ಶಕ್ತಿ ಸಾಮರ್ಥ್ಯವನ್ನ ಕೊಟ್ಟಿರುವಂತದ್ದಾಗಿದೆ. ಮುಖ್ಯವಾದ ಅಂಶ. ಹಲೋ, ಇದು ಅನೇಕ ಸಂದರ್ಭ ಮರೆತು ಬಿಡ್ತವೆ. ಹೊಸ ಒಡಂಬಡಿಕೆಯಲ್ಲಿ ಮುಖ್ಯವಾದ ಅಂಶ ಏನಂತಂದ್ರೆ, ನಮ್ಮ ಜೀವನದಲ್ಲಿ ಇರುವಂತಹ ಆ ಪಾಪವನ್ನು ಜಯಿಸ್ಲಿಕ್ಕಾಗಿ, ಆ ಪಾಪದ ಮೇಲೆ ಸದಾಕಾಲ ಜಯಶಾಲಿಗಳಾಗಿ ಜೀವಿಸ್ಲಿಕ್ಕಾಗಿ ದೇವರು ತಮ್ಮ ಶಕ್ತಿ ಸಾಮರ್ಥ್ಯ ಎಂಬ ಆಶೀರ್ವಾದವನ್ನ ನಮಗೆ ಕೊಟ್ಟಿರುವಂತದ್ದು ಅತ್ಯಮೂಲ್ಯವಾದ ಅಂಶವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಳೆ ಒಡಂಬಡಿಕೆಯಲ್ಲಿ
ಹಳೆ ಒಡಂಬಡಿಕೆಯಲ್ಲಿ ಇದ್ದಂತಹ ಜನರು ಅವರು ಪಾಪಗಳನ್ನು ಮಾಡುವಾಗ ಪಾಪಗಳಿಗೆ ಕ್ಷಮಾಪಣೆಯನ್ನು ಹೊಂದ್ಕೊಳ್ತಾ ಇದ್ರು. ಪಾಪಗಳಿಗೆ ಕ್ಷಮಾಪಣೆಯನ್ನು ಮಾತ್ರ ಹೊಂದ್ಕೊಳ್ತಾ ಇದ್ರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ನಿಮ್ಮಲ್ಲೂ ಕೂಡ ಅನೇಕರು ಹೊಸದಾಗಿ ಬಂದಿರೋರು ಅನೇಕ ಪ್ರಾರ್ಥನಾ ಕೂಟಗಳಿಗೆ, ಅನೇಕ ಧ್ಯಾನ ಕೂಟಗಳಿಗೆ ಹೋಗಿದ್ದೀರಿ. ಬಟ್ ಆದರೆ ಈ ವಿಷಯವನ್ನ ಖಂಡಿತವಾಗಿಯೂ ಅನೇಕ ಕಡೆಗಳಲ್ಲಿ ನಿಮಗೆ ಅದನ್ನು ತಿಳಿಸಿಲ್ಲ. ಮುಖ್ಯವಾದ ಕಾರ್ಯ ಏನಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ನಿಮ್ಮ ಪಾಪಗಳ ಕ್ಷಮಾಪಣೆ ಆಗ್ತಾ ಇತ್ತು ಹೊರತು ಪಾಪಗಳಿಂದ ರಕ್ಷಣೆ ಆಗ್ತಾ ಇರಲಿಲ್ಲ. ಅದು ಯಾವ ರೀತಿ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯನ ಪಾಪಗಳು ಯಾವ ರೀತಿ ಇರ್ತಾ ಇತ್ತು ಅಂದ್ರೆ, ನೀವೀಗ ಒಂದು ವೇಳೆ ಜಸ್ಟ್ ಒಂದು ಮದುವೆ ಫಂಕ್ಷನ್ಗೆ ಹೋಗಿದ್ದೀರಿ, ಅಲ್ಲೆಲ್ಲ ಅದು ಯಾವ ತರ ಬಫೆಟ್ ಸಿಸ್ಟಮ್ ಅಂದ್ರೆ ಎಲ್ಲ ಟೇಬಲ್ ಮೇಲೆ ಜೋಡಿಸಿಟ್ಟಿರ್ತಾರೆ. ನಿಮ್ಗೆ ಏನ್ ಬೇಕು ಐಟಮ್ ಎಲ್ಲ ತೆಗೆದುಕೊಂಡು ಹೋಗಿ ನೀವು ಬುದ್ಧಿಸುವಂಥದ್ದು. ಅದನ್ನ ತೆಗೆದುಕೊಂಡು ಹೋದ್ರಿ, ನೀವೇ ಹಾಕೊಂಡ್ರಿ, ಎಲ್ಲ ಒಂದ್ ಕಡೆ ಹೋಗಿ ಕೂತ್ಕೊಂಡ್ರಿ. ಅಲ್ಲೂ ಕೂಡ ಟೇಬಲ್ ಮೇಲೆ ಎಲ್ಲ ಕ್ಲೀನ್ ಆಗಿ ಪೇಪರ್ ಎಲ್ಲ ವೈಟ್ ಪೇಪರ್ ಹಾಕಿದ್ದಾರೆ. ನೀವು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀರಿ. ಓಕೆ, ಊಟ ಮಾಡುವಾಗ ಆ ಟೇಬಲ್ ಮೇಲೆ ಹಾಕಿರುವಂತಹ ಆ ಪೇಪರ್ನು ಸ್ವಲ್ಪ ನೀವು ತೆಗೆದು ನೋಡಿದ್ರೆ ತಿಂದಿರೋ ಊಟ ಎಲ್ಲ ವಾಂತಿ ಮಾಡ್ಕೊಳ್ತೀರಿ. ಹಳೆ ಚಿತ್ರಗಳಿಗೆ ಹೋದ್ರೆ, ಚೌಲ್ಟ್ರಿಗಳಿಗೆ ಹೋದ್ರೆ, ಕರೆಕ್ಟ್. ಯಾಕೆ ಪೇಪರ್ ಹಾಕಿರುವಂಥದ್ದು? ಆ ಟೇಬಲ್ ತುಕ್ಕಿಡ್ಕೊಂಡಿದೆ, ಬಣ್ಣ ಹೊಟ್ಟೋಗಿದೆ. ಸೊ ಅದನ್ನ ಕವರ್ ಮಾಡ್ಲಿಕ್ಕಾಗಿ ಆ ಪೇಪರ್ ಹಾಕಲಾಗಿದೆ. ಆ ಪೇಪರ್ ತೆಗೆದ್ರಿ ಸ್ಟಾರ್ಟ್ ಆಗುತ್ತದೆ. ಅದೇ ತರ ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯನ ಪಾಪಗಳನ್ನ ಯಾವ ಕಾರಣಕ್ಕೂ ಪಾಪಗಳಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆ ಪಾಪಗಳನ್ನ ಪ್ರಾಣಿಗಳ ರಕ್ತ ಒಂದು ಪೇಪರ್ ರೀತಿಯಲ್ಲಿ ಕವರ್ ಮಾಡ್ತಾ ಇತ್ತು ಅಷ್ಟೇ. ಅದಕ್ಕಾಗಿ ಪ್ರತಿ ವರ್ಷ ಅವರು ಬಲಿಯನ್ನು ಅರ್ಪಿಸಬೇಕಾದ್ರೆ ಹಳೆ ವರ್ಷದ ಪಾಪಗಳನ್ನು ಕೂಡ ನೆನೆಸ್ಕೊಳ್ತಾ ಇದ್ರು. ಬರೀ ಹಳೆ ಒಡಂಬಡಿಕೆಯಲ್ಲಿ ಪಾಪಗಳ ಕ್ಷಮಾಪಣೆ ಮಾತ್ರ ಇರ್ತಂತ ಹೊರತು ಪಾಪಗಳಿಂದ ಬಿಡುಗಡೆ ಅಥವಾ ರಕ್ಷಣೆ ಇರಲಿಲ್ಲ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ನೋಡ್ಬೋದು ಕೀರ್ತನೆ 103 ತೆಗಿರಿ ಬೇಗ. Psalm 103:3. ಮನ್ನಿಸುವನಾತ ನನ್ನ ದೋಷಗಳನ್ನು, ವಾಕ್ಯ ಏನ್ ಹೇಳ್ತದೆ? ಮನ್ನಿಸುವನಾತ ನನ್ನ ಪಾಪಗಳನ್ನು, ದೋಷಗಳನ್ನು ಏನ್ ಮಾಡ್ತಾರಂತೆ ದೇವರು? ದಾವೀದ ಹೇಳ್ತಿರುವಂಥದ್ದು, ಯೇಸು ಸ್ವಾಮಿ ಲೋಕಕ್ಕೆ ಬರುವುದಕ್ಕೆ ಮುಂಚೆ 100 ವರ್ಷಗಳ ಹಿಂದೆ ಬರೆದಿರುವಂಥದ್ದು, ದೇವರು ನನ್ನ ಪಾಪಗಳನ್ನ ಮನ್ನಿಸ್ತಾರೆ, ಕ್ಷಮಿಸ್ತಾರೆ ಎಂಬುದಾಗಿ ನುಡಿತಾ ಇದನ್ನು ಹೊರತು ದೇವರು ನನ್ನನ್ನು ಪಾಪಗಳಿಂದ ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ಹೇಳ್ತಾ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಯಾಕೆಂದ್ರೆ ದಾವೀದನು ಕೂಡ ಕ್ರಿಸ್ತನ ಬರುವಿಕೆಯನ್ನ ಎದುರು ನೋಡುವಂತ ವ್ಯಕ್ತಿಯಾಗಿದ್ದ. ಹಳೆ ಒಡಂಬಡಿಕೆಯಲ್ಲಿ ಯಾವ ಕಾರಣಕ್ಕೂ ದೇವರು ನಮ್ಮ ಪಾಪಗಳಿಂದ ರಕ್ಷಣೆ ಕೊಡ್ತಾ ಇರಲಿಲ್ಲ, ಪಾಪಗಳಿಂದ ಬಿಡುಗಡೆ ಮಾಡ್ತಾ ಇರಲಿಲ್ಲ, ಪಾಪಗಳಿಗೆ ಕ್ಷಮಾಪಣೆಯನ್ನು ಕೊಡ್ತಾ ಇದ್ರು. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಅದಕ್ಕೆ ನೀವು ದಾವೀದನ ಜೀವನ ನೋಡೋದಾದ್ರೆ, ದಾವೀದ ಪಾಪಗಳಿಂದ ಕ್ಷಮಾಪಣೆಯನ್ನ ಪಡ್ಕೊಳ್ಳೋದು ವ್ಯಕ್ತಿಯಾಗಿದ್ದ. ಅವನ ಜೀವಿತ ನೋಡೋದಾದ್ರೆ ಅವನು ವ್ಯಭಿಚಾರ ಮಾಡ್ದ, ಆಮೇಲೆ ಕೊಲೆ ಮಾಡ್ದ. ಬಟ್ ಪ್ರೈಸ್ ಬಿ ಟು ಗಾಡ್. ಆದ್ರೆ ಅವನು ಯಾವಾಗ ಪಶ್ಚಾತ್ತಾಪಟ್ಟ ನಂತರ ಅವನು ಮಾಡಿದಂತ ಪಾಪ, ಆ ಕೊಲೆಗಡುಕತನ ಅಥವಾ ವ್ಯಭಿಚಾರದ ಕಾರ್ಯ, ದೇವರು ಆತನ ಪಾಪಗಳನ್ನ ಅವನು ಪಶ್ಚಾತ್ತಾಪಟ್ಟ ನಂತರ ಅದನ್ನ ಕ್ಷಮಿಸಿದ್ರು, ಕ್ಷಮಾಪಣೆ ಸಿಕ್ತು ಅಷ್ಟೇ. ಬಟ್ ಯಾವ ಕಾರಣಕ್ಕೂ ಆ ಪಾಪದಿಂದ ರಕ್ಷಣೆ ಸಿಗ್ಲಿಲ್ಲ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯ. ಅದಕ್ಕೆ ಈ ಪ್ರಿಯರೇ, ಆತ ಹೇಳ್ತಾ ಇದ್ದಾನೆ, ನಮ್ಮೆಲ್ಲರ ಪಾಪಗಳನ್ನ ಮನ್ನಿಸುವಂತಹ, ಕ್ಷಮಿಸುವಂತ ದೇವರು ಎಂಬುದಾಗಿ. ಅವನು ಈ ರೀತಿ ಹೇಳ್ತಾ ಇಲ್ಲ, ನಮ್ಮ ದೇವರು ನಮ್ಮ ಪಾಪಗಳನ್ನ ಅಥವಾ ನಮ್ಮ ದೋಷಗಳನ್ನ ನಮ್ಮ ದೋಷಗಳಿಂದ, ಪಾಪಗಳಿಂದ ರಕ್ಷಿಸುವರು ಎಂಬುದಾಗಿ ಹೇಳ್ತಾ ಇಲ್ಲ. ಹಳೆ ಒಡಂಬಡಿಕೆ ನಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನು ಕೊಡುತ್ತಿದ್ದಂತ ಒಡಂಬಡಿಕೆ. ಹೊಸ ಒಡಂಬಡಿಕೆ ಪಾಪಗಳಿಂದ ಕ್ಷಮಾಪಣೆ ಕೊಡೋದು ಮಾತ್ರ ಅಲ್ಲ, ಅದಕ್ಕಿಂತಲೂ ಮಿಗಿಲಾಗಿ ಪಾಪದಿಂದ ರಕ್ಷಣೆ ಮಾಡುವಂತ ಒಡಂಬಡಿಕೆ. ಹಾಲೆಲೂಯ, 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 ಹಾಲೆಲೂಯ. ಅದಕ್ಕಾಗಿ ನೀವು ಹೊಸ ಒಡಂಬಡಿಕೆಯ ಪ್ರಪ್ರಥಮವಾದ ಪುಸ್ತಕ ಮತ್ತಾಯನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 21 ನೋಡೋದಾದ್ರೆ ಓದಿ. 1:21. ಆಕೆ ಒಬ್ಬ ಮಗನನ್ನು ಹೆರುವಳು, ನೀನು ಆ ಮಗುವಿಗೆ ಯೇಸು ಎಂದು ಹೆಸರಿಡುವೆ, ನೀನು ಆತನಿಗೆ
ಆ ಹೆಸರನ್ನ ಇಡು, ಏಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳನ್ನು ಕ್ಷಮಿಸುವನು ಎಂದು ಹೇಳಿದನು. ಹೌದಾ? ಕ್ಷಮಿಸುವನ, ರಕ್ಷಿಸುವನ. ಪಾಪಗಳನ್ನ ಕ್ಷಮಿಸುವನು ಎಂಬುದಾಗಿ ಹೇಳ್ತಾ ಇಲ್ಲ, ಪಾಪಗಳಿಂದ ರಕ್ಷಿಸುವನು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ನಿಮ್ಮ ಪಾಪಗಳನ್ನ ಕ್ಷಮಿಸುವುದಕ್ಕೂ ನಿಮ್ಮನ್ನ ಪಾಪದಿಂದ ರಕ್ಷಿಸುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿಮ್ಮ ಕೋಪವನ್ನ ಕ್ಷಮಿಸುವುದಕ್ಕೂ ನಿಮ್ಮನ್ನ ಕೋಪದಿಂದಲೇ ಬಿಡುಗಡೆ ಮಾಡುವುದಕ್ಕೂ ವ್ಯತ್ಯಾಸ ಇದೆ. ಹೌದಾ? ಹೌದಾ? ನಿಮ್ಮ ಮನಸ್ಸಲ್ಲಿ ಬರುವಂತಹ ಆ ಕಾಮಾಭಿಲಾಷೆಯ ಆಲೋಚನೆಯನ್ನ ಕ್ಷಮಿಸುವುದಕ್ಕೂ ನಿಮ್ಮನ್ನು ಕಾಮಾಭಿಲಾಷೆಯ ಆ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೂ ವ್ಯತ್ಯಾಸ ಇದೆ. ಹೌದಾ? ಯಾಕೆಂದ್ರೆ ಪಾಪ ಎಲ್ಲಿ ತನಕ ಇರ್ತದೋ ಪಾಪದ ಕಾರ್ಯಗಳನ್ನ ಕಂಟಿನ್ಯೂಸ್ ಆಗಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ತವೆ. ಬಟ್ ಪ್ರೈಸ್ ಬಿಡಿ ಗಾಡ್, ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸು ಬಂದಿದ್ದು ಪಾಪದಿಂದ ನಮಗೆ ಸಂಪೂರ್ಣವಾಗಿ ರಕ್ಷಣೆಯನ್ನು ಕೊಡ್ಲಿಕ್ಕಾಗಿ. ಚಪ್ಪಳೆ ತೊಟ್ಟು ಯೇಸುವಿನ ಘನಪಡಿಸೋಣ. ಹಾಲೆಲೂಯ, 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 ಹಾಲೆಲೂಯ. ನೀವು ಹಳೆ ಒಡಂಬಡಿಕೆಯಲ್ಲಿ ಇದ್ದಂತಹ ಪ್ರವಾದಿಗಳು ನೋಡೋದಾದ್ರೆ ಎಲ್ಲರೂ ಕೂಡ ಇದನ್ನೇ ಬೋಧನೆ ಮಾಡಿದ್ದು. ನೀವು ಪಾಪಗಳಿಗೆ ಪಶ್ಚಾತ್ತಾಪ ಪಡುವಾಗ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ ಎಂಬುದಾಗಿ ಎಲ್ಲ ಪ್ರವಾದಿಗಳು ತೆಗೆದುಕೊಳ್ಳಿ. ಬಟ್ ಒಂದೇ ಒಂದು ಪ್ರವಾದಿಯು ಕೂಡ ನಿಮ್ಮನ್ನ ಪಾಪಗಳಿಂದ ರಕ್ಷಿಸ್ತಾರೆ, ರಕ್ಷಣೆ ಅಂದ್ರೇನು, ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ಯಾರು ಹೇಳಲಿಲ್ಲ. ಯಾರು ಬೇಡ, ಎಲ್ಲ ಪ್ರವಾದಿಗಳಿಗಿಂತ ದೊಡ್ಡ ಒಂದು ಉನ್ನತವಾದಂತಹ ಪ್ರವಾದಿ ಬಂದು, ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ ಹಳೆ ಒಡಂಬಡಿಕೆ ಪ್ರವಾದಿ ಬಂದು ಸ್ನಾನಿಕ ಯೋಹಾನ. ಸ್ನಾನಿಕ ಯೋಹಾನ ಏನಂತ ಪ್ರಬೋಧನೆ ಮಾಡ್ತಾ ಇದ್ದ? ಸೇಮ್, ಪಶ್ಚಾತ್ತಾಪ ಪಡಿರಿ, ನಿಮ್ಮ ಪಾಪಕ್ಕೆ ವಿಮುಖರಾಗಿರಿ, ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸುವರು. ಇದನ್ನ ಹೇಳ್ತಾ ಇದ್ದ. ನಿಮ್ಮ ಪಾಪಗಳನ್ನ ದೇವರು ಕ್ಷಮಿಸುವರು. ಇದು ಹಳೆ ಒಡಂಬಡಿಕೆಯ ಪಶ್ಚಾತ್ತಾಪದ ಕಾರ್ಯ. ಪಶ್ಚಾತ್ತಾಪಟ್ಟಾಗ ದೇವರು ನಿಮ್ಮ ಪಾಪಗಳನ್ನ ಕ್ಷಮಿಸ್ತಾ ಇದ್ರು. ಆದರೆ ಪಾಪಗಳನ್ನ ಮಾಡುವಂತೆ ನಿಮ್ಮಲ್ಲಿ ಯಾವುದು ಒತ್ತಡ ಇರ್ತಾ ಇತ್ತೋ ಆ ಮೂಲ ಬೇರಾದಂತಹ ಪಾಪದಿಂದ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಾಗ್ತಲಿಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ಪಶ್ಚಾತ್ತಾಪದ ಕ್ಷಮಾಪಣೆ ಬಂದು ಹಳೆ ಒಡಂಬಡಿಕೆಯ ಸಂದೇಶವಾಗಿತ್ತು. ಪಶ್ಚಾತ್ತಾಪದ ಕ್ಷಮಾಪಣೆ ಬಂದು ಹಳೆ ಒಡಂಬಡಿಕೆಯ ಸಂದೇಶವಾಗಿದೆ. ಪಾಪದಿಂದ ರಕ್ಷಣೆಯ ಸಂದೇಶ ಬಂದು ಹೊಸ ಒಡಂಬಡಿಕೆಯ ಸಂದೇಶವಾಗಿದೆ. ಮೈ ಗಾಡ್, ಸೂಪರ್. ನಾನು ಹೇಳಿದ ಅರ್ಥ ಆಗ್ತದ್ಯಾ? ಪಶ್ಚಾತ್ತಾಪದ ಕ್ಷಮಾಪಣೆ ಬಂದು ಹಳೆ ಒಡಂಬಡಿಕೆಯ ಸಂದೇಶ, ಪಾಪದಿಂದ ರಕ್ಷಣೆ ಆಗುವಂಥದ್ದು ಹೊಸ ಒಡಂಬಡಿಕೆಯ ಸಂದೇಶ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ಹಳೆ ಒಡಂಬಡಿಕೆಯಲ್ಲಿ ಪ್ರಿಯರೇ, ಪಾಪಗಳನ್ನ ದೇವರು ಕ್ಷಮಿಸ್ತಾ ಇದ್ರು. ಜನರು ಪಾಪಗಳಿಂದ ಕ್ಷಮಾಪಣೆಯನ್ನು ಹೊಂದ್ಕೊಳ್ತಾ ಇದ್ರು. ಬಟ್ ಪಾಪದಿಂದ ರಕ್ಷಣೆಯನ್ನು ಹೊಂದ್ಕೊಳ್ಳಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ನೀವು ಹಳೆ ಒಡಂಬಡಿಕೆದಂತಹ ಜೀವನ ನೋಡೋದಾದ್ರೆ ಶತ್ರುಗಳಿಂದ ರಕ್ಷಣೆ ಹೊಂದ್ಕೊಳ್ತಾ ಇದ್ರು. ಶತ್ರುಗಳಿಂದ ರಕ್ಷಣೆ ಹೊಂದ್ಕೊಳ್ತಾ ಇದ್ರು. ಈಜಿಪ್ಟ್ನಿಂದ ಬಿಡುಗಡೆ ಹೊಂದಿದ್ರು. ಇವರು ಪಯಣ ಮಾಡುವಾಗ ಸಿರಿಯಾ ದೇಶದವರು ಯುದ್ಧಕ್ಕೆ ಬಂದಾಗ ಸಿರಿಯಾ ದೇಶದವರ ಶತ್ರುಗಳಿಂದ ಇವರು ರಕ್ಷಣೆ ಹೊಂದಿಕೊಂಡ್ರು. ಫಿಲಿಸ್ತಿಯರ ಕೈಯಿಂದ ಇವರು ಬಿಡುಗಡೆ ಆದ್ರು, ರಕ್ಷಣೆ ಹೊಂದಿದ್ರು. ಎಲ್ಲ ಇದೆ. ಜನರಿಂದ ರಕ್ಷಣೆ ಹೊಂದ್ಕೊಳ್ತಾ ಇದ್ರು ಶತ್ರುಗಳಿಂದ. ಬಟ್ ಅದರ ಪಾಪದಿಂದ ರಕ್ಷಣೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗ್ತಲಿಲ್ಲ. ಹಾಲೆಲೂಯ, ಹಾಲೆಲೂಯ. ಬಟ್ ಹೊಸ ಒಡಂಬಡಿಕೆಯಲ್ಲಿ ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ಭೂಮಿಯ ಮೇಲೆ ನಮ್ಮಂತೆಯೇ ಶರೀರವನ್ನು ಹೊಂದಿರುವಂತಹ ವ್ಯಕ್ತಿಗಳಲ್ಲ ನಮ್ಮ ಶತ್ರುಗಳು. ಅದು ಹಳೆ ಒಡಂಬಡಿಕೆಯ ಶತ್ರುತ್ವ ಇತ್ತು, ಪರಸ್ಪರ ಒಬ್ಬರಿಗೊಬ್ಬರು. ಬಟ್ ಈಗ ನಮ್ಮ ಹೋರಾಟ ಅಂದ್ರೆ ನಮ್ಮ ಶತ್ರುತ್ವ ಯಾವ ಕಾರಣಕ್ಕೂ ನರಮನುಷ್ಯರೊಂದಿಗೆ ಅಂತಲ್ಲ, ಬದಲಾಗಿ ನಮ್ಮ ಹೋರಾಟ ಒಂದು ಆಧ್ಯಾತ್ಮಿಕ ಯುದ್ಧ, ಆಧ್ಯಾತ್ಮಿಕ ಹೋರಾಟ. ಈ ಹೋರಾಟದಲ್ಲಿ ನಮ್ಮ ಶತ್ರು ಯಾರು ಅಂತಂದ್ರೆ ನಮ್ಮ ಶಾರೀರಿಕವಾದಂತಹ ವ್ಯಾಮೋಹಗಳು, ನಮ್ಮ ದುರುಚಿಗಳು, ಅಷ್ಟು ಮಾತ್ರವಲ್ಲ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳಾಗಿದೆ ನಮ್ಮ ಶತ್ರುಗಳು. ಹಲೋ, ಇವತ್ತು ನಿಮ್ಮ ಶತ್ರು ಬಂದು ಸೈತಾನಲ್ಲ. ಆಹಾ, ಸೈತಾನ್ ನಿಮ್ಮ ಶತ್ರುನ, ಹೌದಲ್ವಾ? ನಿಮ್ಮ ಶತ್ರು ಒಂದು ವೇಳೆ ಸೈತಾನಾಗಿದ್ರೆ ಯೇಸು ಏತಕ್ಕಾಗಿ ಆಜ್ಞೆ ಕೊಡ್ತಾ ಇದ್ರು, ನಿಮ್ಮ ಶತ್ರುನ ಪ್ರೀತಿಸಿ ಅಂತೇಳಿ. ಕರೆಕ್ಟ್? ಸೈತಾನ್ ಬಂದು ನಮ್ಮ ಶತ್ರು ಆಗಿದ್ರೆ
ಯೇಸು ಯಾತಕರು ಹೇಳ್ತಾ ಇದ್ರು ನಿಮ್ಮ ಶತ್ರುವನ್ನು ಪ್ರೀತಿಸಿ? ಅದಕ್ಕಾಗಿ ಇವತ್ತು ನಮ್ಮ ಶತ್ರು ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾದ ಕಾರ್ಯ. ಯಾವ ಕಾರಣಕ್ಕೂ ಸಾಯ್ತಾನಲ್ಲ, ಸಾಯ್ತಾನ ಆಲ್ರೆಡಿ ಈಗಾಗಲೇ ಯೇಸು ಕ್ರಿಸ್ತರು ಆತನ ಜೊತೆಯಲ್ಲಿ 2019 ವರ್ಷಗಳ ಹಿಂದೆ ದೊಡ್ಡ ಯುದ್ಧವನ್ನು ಮಾಡಿ ತಂದೆಗೆ ವಿಧೇಯರಾಗಿ ನಡೆಯುವುದರ ಮೂಲಕ ಅವನ ತಲೆಯನ್ನು ಈಗಾಗಲೇ ಜಡ್ಜ್ ಬಿಟ್ಟಿದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಅವನು ನಮ್ಮ ಶತ್ರು ಅಲ್ಲ. ಇವತ್ತು ಶತ್ರು ಯಾವುದು ಗೊತ್ತಾ? ನಮ್ಮ ಜೀವನದಲ್ಲಿ ಪ್ರಿಯರ, ನಮ್ಮ ಜೀವನದಲ್ಲಿ, ಈ ಆಧ್ಯಾತ್ಮಿಕವಾದ ಜೀವಿತದಲ್ಲಿ ಯೇಸುವಿಗೆ ಕೊಟ್ಟಂತಹ ಆ ಜಯವನ್ನ ನಾವು ಅನುಭವಿಸಿದಂತೆ ತಡೆಗಟ್ಟಲಿಕ್ಕೆ ಏನೆಲ್ಲ ಸಾಯ್ತಾನ ಕುತಂತ್ರಗಳು ಬರ್ತದೋ, ಆ ಕುತಂತ್ರಗಳನ್ನ ನಾವು ಈ ನಿಮಿಷದಲ್ಲಿ ನಾವು ಅವುಗಳೆಲ್ಲವನ್ನ ಮನಗಂಡುಕೊಂಡು ಅವುಗಳ ಮಧ್ಯದಲ್ಲೂ ಕೂಡ ನಾವು ಒಂದು ತಿಳುವಳಿಕೆ ಇರಬೇಕು. ಯೇಸು ಸ್ವಾಮಿ ಈಗಾಗಲೇ ಇವುಗಳೆಲ್ಲವನ್ನ ಜಯಿಸ್ಲಿಕ್ಕಲ್ಲ, ಇವುಗಳೆಲ್ಲದರ ವಿರುದ್ಧವಾಗಿ ಯೇಸು ಸ್ವಾಮಿ ಜಯವನ್ನು ಕೊಟ್ಟಿದ್ದಾರೆ. ಆ ಜಯವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕಾಗಿ ನನಗೆ ವಿಶ್ವಾಸ ಕೊಟ್ಟಿದ್ದಾರೆ ಎಂಬುದಾಗಿ ವಿಶ್ವಾಸದಲ್ಲಿ ಮುನ್ನಡೆಯುವಂಥದ್ದು ಅತ್ಯವಶ್ಯಕವಾಗಿದೆ. ಹಾಲೆಲೂಯ. ನೀವು ಸೈತಾನ ಜೊತೆ ಹೋರಾಟ ಮಾಡ್ತಿರುವಂಥದ್ದು ಅಥವಾ ಸೈತಾನನ ಕುತಂತ್ರಗಳ ಜೊತೆಯಲ್ಲಿ ಹೋರಾಟ ಮಾಡ್ತಿರುವಂಥದ್ದು ನೀವು ಜೀವನ ಹೊಂದ್ಕೊಳ್ಳಿಕ್ಕಾಗಿಲ್ಲ. ಯೇಸು ಸ್ವಾಮಿ ಈಗಾಗಲೇ ಜೀವನ ಕೊಟ್ಟಿದ್ದಾರಲ್ಲ, ಆ ಜೀವನ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕಾಗಿ, ಅದ್ರ ಅರ್ಥ ಏನು? ಆ ಜೀವನ ಕದ್ಕೊಂಡು ಹೋಗ್ಲಿಕ್ಕಾಗಿ ಸೈತಾನನು ಏನಾದ್ರೂ ಶಾರೀರಿಕ ವ್ಯಾಮೋಹಗಳನ್ನ, ಸುಖಭೋಗಗಳನ್ನ ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾದ ಆಲೋಚನೆ ತರುವಾಗ ಆ ಆಲೋಚನೆಗಳು ಜಯವನ್ನ, ನೀವು ಹೊಂದಿಕೊಂಡಿರುವಂತಹ ಜಯವನ್ನ ಕದ್ದುಕೊಂಡು ಹೋಗದಂತೆ ನೀವು ಕಾಪಾಡಿಕೊಳ್ಳಿಕ್ಕಾಗಿ ಪ್ರಿಯರೇ, ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕಾಗಿ ದೇವರು ನಿಮಗೆ ಅವರ ವಿಶ್ವಾಸವನ್ನು ಕೂಡ ಕೊಟ್ಟಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಏನಾದ್ರು ಯೇಸು ಕ್ರಿಸ್ತರು ಬಂದ್ಬಿಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸಿದ್ರೆ, ಆ ಕ್ಷಮಾಪಣೆಗೋಸ್ಕರ ಯೇಸು ಏನಾದ್ರು ಬಂದಿದ್ರೆ ನಾವು ಯಾವ ಕಾರಣಕ್ಕೂ ಅವರನ್ನ ರಕ್ಷಕರು ಎಂಬುದು ಕರೀಲಿಕ್ಕೆ ಆಗ್ತಾ ಇರಲಿಲ್ಲ. ಕ್ಷಮಿಸುವಂತ ದೇವರು ಅಂತ ಹೇಳ್ತಾ ಇದ್ವಿ ಅಷ್ಟೇ. ಬಟ್ ಪ್ರೈಸ್ ಬಿಟ್ ಗಾಡ್, ಏನಂತ ಹೆಸರಿಡಬೇಕು? ರಕ್ಷಕ ಎಂಬುದೇ ಹೆಸರಿಡಬೇಕು, ಯೇಸು ಎಂದು ಹೆಸರಿಡಬೇಕು. ರಕ್ಷಕನ ಕೆಲಸ ಏನು? ಕ್ಷಮಿಸುವುದಲ್ಲ, ಬದಲಾಗಿ ಅದಕ್ಕಿಂತ ಅದಕ್ಕಿಂತಲೂ ಮಿಗಿಲಾಗಿ ರಕ್ಷಿಸುವಂಥದ್ದು. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಪ್ರೇರೆ, ನಾವೆಲ್ಲರೂ ಯಾರೆಲ್ಲ ಯೇಸು ಕ್ರಿಸ್ತರನ್ನು ನಂಬಿದ್ದೇವೋ ನಮ್ಮ ಪಾಪಗಳು ಕ್ಷಮಾಪಣೆ ಹೊಂದಿರೋದು ಮಾತ್ರವಲ್ಲ, ಆ ಪಾಪಗಳನ್ನ ಮಾಡ್ಲಿಕ್ಕಾಗಿ ನಮ್ಮನ್ನ ಒತ್ತಾಯಪಡಿಸಿದಂತಹ ಆ ಪಾಪದಿಂದ ನಾವು ಈಗ ಬಿಡುಗಡೆ ಹೊಂದಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ನರಕದಿಂದ ಬಿಡುಗಡೆ ಹೊಂದಿದ್ದೇವೆ, ಶಾರೀರಿಕವಾದ ವ್ಯಾಮೋಹಗಳಿಂದ ಬಿಡುಗಡೆ ಹೊಂದಿದ್ದೇವೆ. ಯಾಕೆಂದ್ರೆ ಯೇಸು ಕ್ರಿಸ್ತರು ನಮ್ಮ ಒಳಗಡೆ ಇರೋದ್ರಿಂದ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಪ್ರಿಯರ, ನೀವು ಇಬ್ರಿಯರಿಗೆ ಬರೆದ ಪತ್ರ 8ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ, ಹೊಸ ಒಡಂಬಡಿಕೆಯ 8ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ, ಆ ಹಳೆ ಒಡಂಬಡಿಕೆಯ ಜನರು ಅಂದ್ರೆ ಇಸ್ರೇಲ್ ಜನರು ಧರ್ಮಶಾಸ್ತ್ರದ ಆಜ್ಞೆಗಳನ್ನ ಕೈಗೊಂಡು ನಡಿಲಿಕ್ಕಾಗಿ ಪ್ರಯತ್ನ ಪಡ್ತಾ ಇದ್ರು. ದೇವರು ಆ ಆಜ್ಞೆಗಳನ್ನ, ಆ 10 ಆಜ್ಞೆಗಳನ್ನ 2 ಕಲ್ಲಿನ ಹಲಗೆಗಳ ಮೇಲೆ ತಾವೇ ಕೈಯಾರೆ ಬರೆದು ಮೋಶೆ ಮೂಲಕ ತನ್ನ ಜನರಿಗೆ ಕೊಟ್ಟರು. ಕರೆಕ್ಟ್? ಆ ಆಜ್ಞೆಗಳಲ್ಲಿ ನೀವು ನೋಡ್ಬೋದು, ಆ ಕೊಟ್ಟಂತ 10 ಆಜ್ಞೆಗಳಲ್ಲಿ ನೀನು ಅದನ್ನ ಮಾಡು, ನೀನು ಇದನ್ನು ಮಾಡು, ನೀನು ಅದನ್ನು ಮಾಡಬಾರ್ದು, ನೀನು ಇದನ್ನು ಮಾಡಬಾರ್ದು, ನೀನು ವಿಗ್ರಹಗಳನ್ನು ಆರಾಧಿಸಬಾರ್ದು, ಕರ್ತನ ಹೆಸರನ್ನ ವ್ಯರ್ಥವಾಗಿ ಉಪಯೋಗಿಸಬಾರ್ದು, ಸಬ್ಬತ್ ದಿನವನ್ನ ಪರಿಶುದ್ಧವಾಗಿ ಆಚರಿಸು, ನಿನ್ನ ತಂದೆ ತಾಯಿಯನ್ನ ಗೌರವಿಸು, ಸುಳ್ಳು ಸಾಕ್ಷಿ ಹೇಳಬಾರ್ದು, ನಿನ್ನ ನೆರೆಯವನ ಪತ್ನಿಯನ್ನ ಅಪೇಕ್ಷಿಸಪಡಬಾರ್ದು, ನೀನು ಆ ರೀತಿ ಮಾಡಬಾರ್ದು, ನೀನು ಈ ರೀತಿ ಮಾಡಬಾರ್ದು, ಬರೀ ಈ ರೀತಿ ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು. ಯಾರು ಹೇಳ್ತಾ ಇದ್ದು? ದೇವರು ಮನುಷ್ಯಂಗೆ ಹೇಳ್ತಾ ಇದ್ರು, ನೀನು ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು, ನೀನು ಇದನ್ನ ಮಾಡು, ನೀನು ಅದನ್ನ ಮಾಡು, ನೀನು 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 ಎಂಬುದಾಗಿ ಹೇಳ್ತಾ ಇದ್ರು. ಬಟ್ ಆದ್ರೆ ಈ ಜನರು ದೇವರು ಕೊಟ್ಟಂತ ಆ ಆಜ್ಞೆಗಳಿಗೆ ವಿಧಿಯಾಗಿ ನಡೀಲಿಕ್ಕಾಗಿ ಅನುದಿನವೂ ಪ್ರಯತ್ನ ಪಡ್ತಾ ಇದ್ರು. ಬಟ್ ಒಬ್ಬನು ಕೂಡ ದೇವರು ಕೊಟ್ಟಂತ ಆಜ್ಞೆಗಳನ್ನ ಅನುದಿನವೂ ಪರಿಪಾಲಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಬಟ್ ಆದ್ರೆ ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿದ ರೀತಿಯಲ್ಲಿ ನೀನು ಅದನ್ನ ಮಾಡು, ನೀನು ಇದನ್ನ ಮಾಡು ಎಂಬುದಾಗಿ ದೇವರು ಹೇಳಲಿಲ್ಲ. ಬದಲಾಗಿ ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 10, ನಾನು ಇಸ್ರಾಯೇಲರೊಡನೆ ಮುಂದಿನ ದಿನಗಳಲ್ಲಿ ಮಾಡಿಕೊಳ್ಳುವ ಹೊಸ ಒಡಂಬಡಿಕೆಯು ಇಂತಿದೆ. ಯಾರು ಮಾಡ್ಕೊಳ್ಳೋದು? ದೇವ್ರು ಹೇಳ್ತಾ ಇದಾರೆ, ನಾನು ಇಸ್ರೇಲ್ ಮಕ್ಕಳೊಂದಿಗೆ ಒಂದು ಒಡಂಬಡಿಕೆ ಮಾಡ್ಕೊಳ್ತೇನೆ. ನಾನು ಆಮೇಲೆ ನನ್ನ ಆಜ್ಞೆಗಳನ್ನ ಅವರ ಮನಸ್ಸಿನಲ್ಲಿ
ಅವರು ಇರಿಸಿಕೊಳ್ಬೇಕು. ಹೇಳ್ತಿದಾರ ನಾನೇ ಅವರ ಮನಸ್ಸಿನಲ್ಲಿ ನನ್ನ ಆಜ್ಞೆಗಳನ್ನು ಇರಿಸ್ತೇನೆ, ಅವರ ಹೃದಯದ ಮೇಲೆ ನಾನೇ ಬರೀತೇನೆ, ನಾನೇ ಅವರ ದೇವರಾಗಿರುವೆನು, ಅವರು ನನ್ನ ಜನರಾಗಿರುವರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸೊ ದೇವರು ಹೇಳ್ತಿದ್ರು ಪ್ರಿಯರೇ, ನಾನು ಅವರ ಮನಸ್ಸಿನಲ್ಲಿ ನನ್ನ ಆಜ್ಞೆಗಳನ್ನು ಬರೀತೇನೆ, ಅವರ ಹೃದಯದಲ್ಲಿ ಇರಿಸ್ತೇನೆ, ನಾನೇ ಅವರ ಪಾಪಗಳನ್ನು ಕ್ಷಮಿಸ್ತೇನೆ, ನಾನು ಅವರ ಪಾಪಗಳನ್ನು ಇನ್ನೆಂದಿಗೂ ನಾನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋದಿಲ್ಲ. ಪೂರ್ವದಿಂದ ಪಶ್ಚಿಮ ಎಷ್ಟು ದೂರ ಇದೆಯೋ ಅಷ್ಟು ದೂರ ಬಿಸಾಡ್ಬಿಡ್ತೇನೆ. ನಾನು ಅವರಿಗೆ ತಂದೆಯಾಗಿರ್ತಾನೆ, ಅವರು ನನಗೆ ಪ್ರಿಯ ಮಕ್ಕಳಾಗಿರ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾಡುವುದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯ ಮಾಡುವಂತ ಕಾರ್ಯ, ಬಟ್ ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾಡುವಂತ ಕಾರ್ಯ. ಹಳೆ ಒಡಂಬಡಿಕೆಯಲ್ಲಿ ನೀನಾದ್ರೂ ಮಾಡು, ನೀನು ಇದನ್ನು ಮಾಡು, ನೀನಾದ್ರೂ ಮಾಡಬಾರ್ದು, ನೀನು ಇದನ್ನು ಮಾಡಬಾರ್ದು. ಬಟ್ ಹೊಸ ಒಡಂಬಡಿಕೆಯಲ್ಲಿ ನಾನೇ ಮಾಡ್ತೇನೆ, ನಾನೇ ನಿನ್ನ ಪಾಪಗಳನ್ನು ಕ್ಷಮಿಸ್ತೇನೆ, ನಾನು ನಿನ್ನ ಆಜ್ಞೆಗಳನ್ನು ಹೃದಯದಲ್ಲಿ ಬರೀತೇನೆ, ನಾನೇ ನಿನ್ನ ಆಜ್ಞೆಗಳನ್ನು ಮನಸ್ಸಲ್ಲಿ ಇರಿಸ್ತೇನೆ, ನಾನು ನಿನ್ನ ಪಾಪಗಳನ್ನು ಕ್ಷಮಿಸ್ತೇನೆ, ನಾನು ನಿನಗೆ ತಂದೆಯಾಗಿರ್ತೇನೆ, ನೀವು ನನಗೆ ಮಕ್ಕಳಾಗಿರ್ತೀರಿ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ದೇವರು ಎತ್ತಕ್ಕಾಗಿ ಆಜ್ಞೆಗಳನ್ನು ಕೊಟ್ಟರು ಅಂದ್ರೆ, ಮನುಷ್ಯನು ತನ್ನ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ಅವನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ದೇವರಿಗೆ ವಿಧಿಯನ್ನಾಗಿ ನಡೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕಾಗಿ ಆತನು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಆ ಮನುಷ್ಯನಿಗೆ ಒಬ್ಬ ರಕ್ಷಕ ಬೇಕೇ ಬೇಕು. ಪಾಪದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಬೇಕಾದ್ರೆ ಅವನಿಗೊಬ್ಬ ರಕ್ಷಕ ಬೇಕೇ ಬೇಕು ಎಂಬುದಾಗಿ ಕಲಿಸಿಕೊಡ್ಲಿಕ್ಕಾಗಿ. ಮತ್ತೊಂದು ರೀತಿ ಹೇಳೋದಾದ್ರೆ, ಆಜ್ಞೆಗಳು, ಹಳೆ ಒಡಂಬಡಿಕೆಯ ಆ ಆಜ್ಞೆಗಳು ಮನುಷ್ಯನಿಗೆ ಪಾಪದ ಪ್ರಜ್ಞೆನ ಮಾತ್ರ ಕೊಡ್ಲಿಕ್ಕೆ, ಯಾವುದು ಒಳ್ಳೇದು ಯಾವುದು ಕೆಟ್ಟದು ಎಂಬುದಾಗಿ ತಿಳಿಸಿಕೊಡ್ಲಿಕ್ಕೆ ಮಾತ್ರ ಆಜ್ಞೆಗಳನ್ನು ಕೊಟ್ಟಿದ್ದು. ಬಟ್ ಆಜ್ಞೆಗಳನ್ನ ಕೈಗೊಂಡು ನಡಲಿಕ್ಕೆ ದೇವರು ಯಾವ ಕಾರಣಕ್ಕೂ ಶಕ್ತಿ ಸಾಮರ್ಥ್ಯವನ್ನು ಮನುಷ್ಯನಿಗೆ ಕೊಟ್ಟಿರಲಿಲ್ಲ. ಬಟ್ ಹೊಸ ಒಡಂಬಡಿಕೆಯಲ್ಲಿ, ಪ್ರೈಸ್ ಬಿ ಟು ಗಾಡ್, ದೇವರು ಆಜ್ಞೆಗಳನ್ನ ನೀವು ಕೈಗೊಂಡು ನಡೀರಿ ಅಂತ ಹೇಳಲಿಲ್ಲ. ನಾನು ಏನೆಲ್ಲ ಆಜ್ಞೆಗಳನ್ನು ಕೊಟ್ಟಿದ್ನೋ ನನ್ನ ಮಗನನ್ನ ಭೂಲೋಕ ಕಳಿಸ್ಬಿಟ್ಟು ನೀವೇನು ಕೈಗೊಂಡು ನಡಿಬೇಕಾಗಿತ್ತು ಆ ಎಲ್ಲ ಆಜ್ಞೆಗಳನ್ನ ನನ್ನ ಮಗನ ಮೂಲಕ ಎಲ್ಲವನ್ನ ಕೈಗೊಂಡು ನಡೆಸಿಬಿಟ್ಟು ಎಲ್ಲವನ್ನ ಮುಗಿಸ್ಬಿಟ್ಟಿದ್ದೇನೆ. ಈಗ ನೀವೇನು ಮಾಡಬೇಕು ಅಂದ್ರೆ, ನಿಮ್ಮ ಪರವಾಗಿ ನಿಂತುಕೊಂಡು ಯಾರು ನೀವು ಮಾಡಬೇಕಾದಂತಹ 10 ಆಜ್ಞೆಗಳು ಮತ್ತು 613 ಕಟ್ಟಳೆಗಳನ್ನ ಯಾರು ಸಂಪೂರ್ಣವಾಗಿ ಮಾಡಿ ಮುಗಿಸಿದಾರೋ ಅವರ ಪ್ರಭು ಯೇಸು ಕ್ರಿಸ್ತರು ನನ್ನ ಮಗನಲ್ಲಿ ನೀವು ನಂಬಿಕೆ ಇಟ್ಟಾಗ ನೀವೇ ಆ ಎಲ್ಲ ಆಜ್ಞೆಗಳನ್ನ ಕೈಗೊಂಡು ನಡೆದ ರೀತಿಯಲ್ಲಿ ಆ ಪಾಪದಿಂದ ನೀವು ಬಿಡುಗಡೆ ಹೊಂದು ಬಿಡ್ತೀರಿ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಪ್ರಿಯರೇ, ಹಳೆ ಒಡಂಬಡಿಕೆ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ, ಇವತ್ತು ನಾನು ಯಾತಕ್ಕಿಂತ ಒತ್ತಿ ಹೇಳ್ತೇನೆ ಅಂದ್ರೆ, ಇವತ್ತು ಎಲ್ಲೇ ಪ್ರಬೋಧನೆಗೆ ಹೋಗ್ಲಿ ಹಳೆ ಒಡಂಬಡಿಕೆ ತಕೊಂಡು ಜನಗಳನ್ನ ಮುರಿದಾಕ್ತಾರೆ, ನರ್ಕ್ತಾರೆ ನೋಡ್ಬೇಕು. ನೀವು ಇದು ಮಾಡಿಲ್ಲ ಅಂದ್ರೆ ಶಾಪಗ್ರಸ್ತರು. ಕರೆಕ್ಟ್ ಗಣೇಶ್? ಅದನ್ನೇ ಒತ್ತಿ ನೀವು ಇದು ಮಾಡ್ಲಿಲ್ವಾ ದೇವ್ರು ನಿಮ್ಗೆ ಶಪಿಸ್ತಾರೆ, ಇದು ಮಾಡ್ಲಿಲ್ವಾ ಬಟ್ ಬೈಬಲ್ ಎಷ್ಟು ನಮಗೆ ಸತ್ಯ ತಿಳಿಸ್ತದ. ಹಾಲೆಲೂಯಾ, ಹಾಲೆಲೂಯಾ. ಯಾಕೆ ಗೊತ್ತಾ ನಿಮ್ಮ ಜೀವನದಲ್ಲಿ ಈ ರೀತಿ ಇರುವಂತದ್ದು? ಹಳೆ ಒಡಂಬಡಿಕೆ ಅಲ್ವಾ? ನೀವು ನಿಮ್ಮ ತಂದೆ ತಾಯಿಗಳೇನಾದ್ರೂ ಪಾಪದಲ್ಲಿದ್ರೆ ಅವರ ಪಾಪ ಶಾಪಗಳು ನಿಮ್ಮ ಮಕ್ಕಳ ಮೇಲೆ 3-4 ತಲೆಮಾರುಗಳವರೆಗೆ ಬರ್ತದೆ. ಕರೆಕ್ಟ್? ನೀವು ಇದನ್ನು ಕೇಳಿಸ್ಕೊಂಡಿರ್ಬೋದು. ಬಟ್ ನಾನು ಹೇಳ್ತೇನೆ, ಅದು ಹಳೆ ಒಡಂಬಡಿಕೆ. ನೀವೇನಾದ್ರೂ ಹಳೆ ಒಡಂಬಡಿಕೆಲಿದ್ರೆ ಹಳೆ ಒಡಂಬಡಿಕೆ ಆಜ್ಞೆಗಳಿಗೆ ನೀವು ವಿಧಿಯ ನಡೆದ್ರೆ ಮಾತ್ರ ನಿಮ್ಗೆ ಆಶೀರ್ವಾದ, ಇಲ್ಲಾಂದ್ರೆ ಲೈಫ್ ಲಾಂಗ್ ಶಾಪಗ್ರಸ್ತರಾಗಿ ಜೀವಿಸ್ತೀರಿ. ನಾನು ಹೇಳ್ತೇನೆ ಪ್ರಿಯರೇ, ನಾನು ಹೇಳ್ತೇನೆ, ನಿಮ್ಮ ಅಪ್ಪ ಅಮ್ಮ ಮಾಡಿದ ಪಾಪಗಳು ಶಾಪಗಳು ನಿಮಗೆ ಬಂದು ನಿಮ್ಮನ್ನ ಶಾಪಗ್ರಸ್ತ ಹಾದಿಯಲ್ಲಿ ಮುನ್ನಡೆಸೋದಾದ್ರೆ ಯೇಸುವಿನ ವಂಶಾವಳಿಯನ್ನು ತೆಗೆದು ನೋಡಿ. ಮತ್ತೇನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 1ರಿಂದ ಯೇಸುವಿನ ವಂಶಾವಳಿ, ಯೇಸುವಿನ ತಂದೆ ಜೋಸೆಫರು, ಅವರ ತಂದೆ ಇಂಥವ್ರು, ಇವ್ರ ತಂದೆ ಇಂಥವ್ರು, ಅಬ್ರಾಹ್ಮನಿಂದ ಹಿಡಿದು ಎಲ್ಲ ಸಂತತಿ ನೋಡೋದಾದ್ರೆ ಯೇಸುವಿನ ವಂಶವೃಕ್ಷದಲ್ಲಿ, ವಂಶವೃಕ್ಷ ಅಂದ್ರೆ ನಮ್ಗೆ ಅರ್ಥ ಆಗ್ತದೆ, ಜಮೀನು ಕೆಲಸ ಮೇಲೆ ಮಾಡ್ತೀವಿ. ವಂಶವೃಕ್ಷ
ನಾಗೇಂದ್ರ ಅವರಪ್ಪ ಚಿಕ್ಕಣ್ಣಗೌಡರಿಗೆ 3 ಜನ ಮಕ್ಕಳು, ಹಿಂಗ್ ಅವ್ರಿಗೆ 2 ಹೆಂಡತಿ, ಅಲ್ಲೂ ಕಾಲು ಹೊಡ್ಕೊಳ್ತು, ಅವ್ರಿಗೆ 14 ಜನ ಮಕ್ಕಳು, ಈ ಕಡೆ 3 ಜನ ಮಕ್ಕಳು, ಇವರಪ್ಪ ಇವನು, ಅವರಪ್ಪ ಇವನು. ಕರೆಕ್ಟ್, ಇದು ವಂಶವೃಕ್ಷ. ಅದೇ ತರ ನೀವು ಯೇಸುವಿನ ವಂಶವೃಕ್ಷ ನೋಡೋದಾದ್ರೆ, ಆ ವಂಶವೃಕ್ಷದಲ್ಲಿ 3 ಜನ ಹೆಂಗಸರು ವ್ಯಭಿಚಾರಿಗಳಿದ್ದಾರೆ. 3 ಜನ ಹೆಂಗಸರು ವ್ಯಭಿಚಾರಿಗಳಿದ್ದಾರೆ. ಹಾಗಾದ್ರೆ ಆ ಹೆಂಗಸರು ವ್ಯಭಿಚಾರಿಗಳಾಗಿರೋದ್ರಿಂದ ಆ ಶಾಪ ಜಸ್ಟ್ ಯೇಸುವಿನ ಮೇಲೆ ಬರ್ಬೇಕಾಗಿತ್ತಲ್ವಾ? ಯಾಕೆ ಬರ್ಲಿಲ್ಲ? ಪ್ರಬೋಧಕರು ಅದು ಗೊತ್ತಿಲ್ಲ. Hallelujah. 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 Thank you, Jesus. Praise to Jesus. Hallelujah. Hallelujah. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಹಾಗಾದ್ರೆ ನಿಮ್ಮ ಮನಸ್ಸಲ್ಲಿ ಈ ರೀತಿ ಆಲೋಚನೆ ಬರಬಾರ್ದು. ಏನಂದ್ರೆ ಹಾಗಾದ್ರೆ ಹಳೆ ಒಡಂಬಡಿಕೆ ಹೇಳಿರೋದು ಸುಳ್ಳ? ನೋ, ಹಳೆ ಒಡಂಬಡಿಕೆ ಹೇಳಿರೋದು ಕೂಡ ಸತ್ಯನೇ. ತಂದೆ ತಾಯಿಗಳು ಪಾಪವನ್ನು ಮಾಡುವಾಗ ಖಂಡಿತ 3-4 ತಲೆಮಾರುಗಳವರೆಗೆ ಶಾಪ ಬರಲೇಬೇಕು. ಬಟ್ ಗುಡ್ ನ್ಯೂಸ್ ಏನಂದ್ರೆ, ನಾವು ಹಳೆ ಒಡಂಬಡಿಕೆಯಿಲ್ಲ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಇರೋದ್ರಿಂದ, ಹೊಸ ಒಡಂಬಡಿಕೆಯಲ್ಲಿ ಗಲಾತ್ಯ 3ನೇ ಅಧ್ಯಾಯ ವಾಕ್ಯ 13 ಹೇಳ್ತದೆ, ಯೇಸು ಕ್ರಿಸ್ತರು ನಮ್ಮ ಮೇಲೆ ಇದ್ದಂತಹ 7 ತಲೆಮಾರಲ್ಲ, 70 ತಲೆಮಾರು, 1000 ತಲೆಮಾರುಗಳವರೆಗೆ ಇದ್ದಂತ ಶಾಪವನ್ನ ಅವರು ಹೊತ್ತುಕೊಂಡು ನಮಗೋಸ್ಕರ ಅವರು ಶಾಪಗ್ರಸ್ತರಾದ್ರು. ಅವರು ಶಾಪಗ್ರಸ್ತರಾದ್ರಿಂದ ಅವರಲ್ಲಿದ್ದಂತ ಆಶೀರ್ವಾದವನ್ನ ನಾವು ಹೊಂದಿಕೊಂಡು ಇವತ್ತು ಅಬ್ರಾಹ್ಮನ ಸಂತತಿ ಆಗಿರೋದ್ರಿಂದ ಅಬ್ರಾಹ್ಮನಿಗೆ ಒಂದು ಆಶೀರ್ವಾದ ಹೊಂದಿಕೊಂಡಿದ್ದೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇನ್ಮೇಲೆ ಯಾವಳಾದ್ರೂ ಬೈಬಲ್ ಹಿಡ್ಕೊಂಡ್ಬಿಟ್ಟು ನಾನು ದೇವರ ಸೇವೆ ಮಾಡ್ತೇನೆ ಅಂತ ನಾನು ಬಂದ್ರೆ, ಆ ವ್ಯಕ್ತಿಗಳೇನಾದ್ರೂ ಬಂದು ನಿಮ್ಮ ಕುಟುಂಬದಲ್ಲಿ ಶಾಪ ಇದೆ ಅಂತಂದ್ರೆ ನೀವ್ ಹೇಳ್ಬೇಕು, ಜಸ್ಟ್ ಕುರಿಮರಿಯ ವೇಷ ಹಾಕ ಬಂದಿರುವಂತ ತೋಳವೇ, ದಯವಿಟ್ಟು ಇಲ್ಲಿಂದ ಹೋಗ್ತೀಯಾ, ಇಲ್ಲ ಅಂದ್ರೆ ಹಸಿ ಕಡ್ಡಿ ತಗೊಳ್ಳ. ಅಮ್ಮ ಎಲ್ರಿಗೂ ಹಂಗೆ ನೀವು ಸತ್ಯ ಹೇಳ್ತೀರಿ. ಬರೀ ನೀವು ಮತ್ತು ನಾನು ಹೋಗಿರೋ ಧ್ಯಾನ ಕೂಟಗಳು ಮಾತ್ರ ಈ ತರ ಹೇಳ್ಕೊಡ್ತಾ ಇದ್ರು. ಇಲ್ಲಿರೋರು ಎಲ್ಲೆಲ್ಲಿ ಹೋಗಿದಾರೋ ಎಲ್ಲರೂ ಪ್ರಾರಂಭದಲ್ಲಿ ಈಗ ಹೇಳ್ಕೊಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ರು. ಆತರ ಯಾರು ಹೇಳಿಲ್ವ ನಿಮಗೆ ಶಾಪ ಇದೆ ಅಂತ ಹೇಳಿ? ನೀವು ಜಸ್ಟ್ ಹೋಗ್ಬಿಟ್ಟು ಚೆಕ್ ಮಾಡಿ, ಯಾರೆಲ್ಲ ನಿಮ್ಮ ಮನೇಲಿ ಯಾರ ಪ್ರಬೋಧಕರು ಸಿಡಿಗಳಿದ್ರೆ ನಂಬರ್ 1 ಅದಿದ್ದೇ ಇರ್ತದೆ. ಅದಿದ್ರನೆ ಅವ್ರ ಪ್ರಬೋಧನೆ. ಅದಿದ್ರೆ ನೀವು ಭಯ ಹೊಡಿಸ್ಬಿಟ್ಟು ನಾನು ಹಿಂದೆ ಎಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಒಳ್ಳೇದು. ಅಯ್ಯೋ ಬ್ರದರ್ ಬ್ರದರ್ ನಮ್ಮ ಕುಟುಂಬ ನೀವು ಹೇಳ್ದಂಗೆ ಶಾಪ ಇದೆ ಬ್ರದರ್, ನಮ್ಮ ಅಪ್ಪ ಕುಡಿತಾನೇ ಸತ್ತೋದ, ಆ ಶಾಪ ನಮ್ಮಲ್ಲಿ ಇದೆ ಬ್ರದರ್. Hallelujah. Hallelujah. Thank you, Jesus. Praise you, Jesus. Hallelujah. Hallelujah. ನೀವು ಹೇಳಿ ಪ್ರಿಯರೇ, ಆ ವ್ಯಕ್ತಿಯ ಒಂದು ಶಾಪ ಇದೆ, ನಿಮ್ಗೆ ದೆವ್ವ ಹಿಡ್ಕೊಂಡಿದೆ. ಮೈ ಗಾಡ್, ಹಳೆ ಒಡಂಬಡಿಕೆಯಲ್ಲಿ ದೆವ್ವ ಮನುಷ್ಯ ಹಿಡ್ಕೊಳ್ತಾ ಇತ್ತು. ಬಟ್ ಹೊಸ ಒಡಂಬಡಿಕೆಯಲ್ಲಿ ಇರುವಂತ ವ್ಯಕ್ತಿಗಳಿಗೆ ದೆವ್ವ ಹಿಡ್ಕೊಳ್ಳೋದಿಲ್ಲ, ದೆವ್ವನ್ನ ಬಿಡಿಸುವಂತ ವರದಾನ ಹೊಸ ಒಡಂಬಡಿಕೆ ಮಕ್ಕಳಿಗೆ ಇರುವಂತದ್ದು. ಇದೇ ವ್ಯತ್ಯಾಸ. ನಿಮ್ಮ ಮನೆಗೆ ಯಾರು ಬಂದಿದ್ದಾನೋ ಆ ಪ್ರಬೋಧಕನಿಗೆ ದೆವ್ವ ಬಿಡಿಸಕ್ಕೂ ಶಕ್ತಿ ಇಲ್ಲ, ಬರೀ ಹೇಳ್ಬಿಟ್ಟು ಭಯ ಉಡ್ಸ್ಬಿಟ್ಟು ಹೋಗ್ತಾನೆ ಅಷ್ಟೇ. ಬಟ್ ನೀವ್ ಹೇಳ್ಬೇಕು, ಹೌದಾ ನನಗೆ ದೆವ್ವ ಹಿಡ್ಕೊಂಡಿದ್ಯಾ, ಜಸ್ಟ್ ಹಾಗಾದ್ರೆ ಬ್ರದರ್ 1 ನಿಮಿಷ ಇರಿ, ಸಿಸ್ಟರ್ 1 ನಿಮಿಷ ಇರಿ, ನನಗೆ ದೆವ್ವ ಹಿಡ್ಕೊಂಡಿದ್ಯಾ, ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ, ನನಗೆ ದೆವ್ವ ಹಿಡ್ಕೊಂಡಂತೆ ಕಾಣ್ತಾ ಇರುವಂತಹ ಈ ಮಗನ ಒಳಗಡೆ ಇರುವಂತ ದೆವ್ವಕ್ಕೆ ಆಜ್ಞೆ ಮಾಡ್ತಿದ್ದಾನೆ, ಈ ಮಗನ ಬಿಡ್ತಲ್ಗು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹೇ, ನಾನು ಒಂದು ಕ್ಷಣ ಯೋಚನೆ ಮಾಡಿ ಪ್ರಿಯರೇ, ಸರ್ವಶಕ್ತ ದೇವರ ನಮ್ಮ ಒಳಗಡೆ ಇರಬೇಕಾದ್ರೆ ನನ್ನ ಜೊತೆಲಿ ಒಡಂಬಡಿಕೆ ಇಟ್ಟುಕೊಂಡು ನಾನು ಯಾವ ಕಾರ್ಯಗಳನ್ನು ಕೂಡ ಲೆಕ್ಕಿಸದೆ ನಾನೇ ನಿನ್ನ ಹೃದಯದಲ್ಲಿ ಎಲ್ಲವನ್ನ ಬರೀತೇನೆ, ನಿನ್ನ ಮನಸ್ಸಲ್ಲಿ ಇಡ್ತೇನೆ, ನನ್ನ ಆಜ್ಞೆಗಳನ್ನು ಇಡ್ತೇನೆ, ಎಲ್ಲ ನಾನು 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 ಎಂಬುದಾಗಿ ಹೇಳುವಾಗ ಹೇಗೆ ಪ್ರಿಯ ಅಂತ ಸರ್ವಶಕ್ತ ದೇವರು ನನ್ನನ್ನು ಹೆಚ್ಚು ಪ್ರೀತಿ ಮಾಡುವ ದೇವರು ನನ್ನ ಒಳಗಡೆ ಇರುವಾಗ ಅದು ಹೆಂಗೆ ದೆವ್ವನ ಹಿಡ್ಕೊಳ್ಳೋಕೆ ಸಾಧ್ಯ? ಬಟ್ ನೀವು ಯಾವಾಗ ದೆವ್ವ ಹಿಡ್ಕೊಂಡಿದೆ ಎಂಬುದಾಗಿ ಆ ವ್ಯಕ್ತಿಯ ಬಾಯಿಂದ ಬರುವಂತ ಮಾತುಗಳನ್ನ ಕೇಳ್ತೀರಿ, ಆ ಮಾತುಗಳನ್ನ ನೀವು ನಂಬೋದಾದ್ರೆ ಆ ಭಯ ನಿಮ್ಮನ್ನು ದೆವ್ವ ಹಿಡಿದಂತೆ ಆಡಿಸ್ತದೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್.
ಬಟ್ ಯಾವಾಗ ಸುಮ್ಮನೆ ಜಸ್ಟ್ ತಲೆ ಮೇಲೆ ಕೈ ಇಟ್ಬಿಟ್ಟು ಜಸ್ಟ್ ಪ್ರಾರ್ಥನೆ ಮಾಡೋ ಸ್ವಲ್ಪ ಹಿಂಗಾಡ್ಸ, ದೂರವಾಗಿ ಮುಗಿತಾಗ ಯಾಕೆ ದೂರ ಕಳಿಸ್ತಾ ಇದಾರೆ, ನನಗೇನು ಹಿಡ್ಕೊಂಡಿದ್ಯಾ? ಹೌದು, ದೂರವಾಗಿ. ನೀನು ಯಾರು ಹೇಳು, ನಿಮ್ಮ ಅಪ್ಪ ಯಾರು, ಎಲ್ಲಿಂದ ಬಂದಿದ್ಯಾ? ನೀನು ಒಬ್ಬನೇ ಇಲ್ಲ, ಜುಟ್ಟು ಹಿಡ್ಕೊಂಡು ನೋವು ತಡ್ಕೊಳಕ್ ಸಾಧ್ಯ ಇಲ್ಲ, ಬಿಡಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಜಸ್ಟ್ ನಾನು ನಾಗೇಂದ್ರಲ್ಲ ಗೌರಮ್ಮ ನೋಡಿದ್ರ ಹೇಳಿದ್ರ ಕೇಳಿಸ್ಕೊಂಡ್ರ ಅವ್ರ ಬಾಯ್ಗೆ ಎಷ್ಟು ಜನಗಳು ಹಾಳಾಗಿದ್ದಾರೆ ಗೊತ್ತಾ ಪ್ರಿಯರೇ? ನಾನು ಎಲ್ಲೂ ಹೋಗ್ಲಿ ಇಂಥ ವ್ಯಕ್ತಿಗಳ ಕಾಟದಿಂದನೇ ಸಂಪೂರ್ಣ ಜನಗಳ ಜೀವನ ಹಾಳಾಗಿರೋದು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಓಕೆ, ನಾವು ಹಿಂದೆ ಬರೋಣ. ಹಳ ಉಡಂಬಡಿಕೆಯಲ್ಲಿ ಇದ್ದಂಥ ಜನಗಳ ಜೀವನ ಯಾವ ರೀತಿ ಇತ್ತು ಅಂದ್ರೆ, ಕಾರನ್ನ ಒಳಗಡೆ ಕೂತ್ಕೊಂಡು ಓಡಿಸೋಂಥದ್ದಲ್ಲ, ಕಾರಿಂದ ಹೊರಗಡೆ ಬಂದ್ಬಿಟ್ಟು ಕಾರನ್ನ ತಳ್ಕೊಂಡು ಹೋಗುವಂಥದ್ದು. ಓಕೆ, ಕಾರನ್ನ ತಳ್ಕೊಂಡು ಹೋಗುವಂಥದ್ದು ಮನುಷ್ಯನ ಕಾರ್ಯ ತಳ್ಕೊಂಡು ಹೋಗುವಂಥದ್ದು. ಬಟ್ ಹೊಸ ಉಡಂಬಡಿಕೆ ಕಾರ್ಯ ಕಾರ್ ನೋಡ ಕೂತ್ಕೊಂಡು ಕಾರ್ ಸ್ಟಾರ್ಟ್ ಮಾಡ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗುವಂಥದ್ದು. ಹಳೆ ಉಡಂಬಡಿಕೆಗೂ ಹೊಸ ಉಡಂಬಡಿಕೆ ಇರುವಂಥ ವ್ಯತ್ಯಾಸ ಒಂದು ಚಿತ್ರಣ. ಅದರ ಅರ್ಥ ಏನಂದ್ರೆ, ಹಳೆ ಉಡಂಬಡಿಕೆಯಲ್ಲಿ ನಮ್ಮ ಜೀವನ ಎಂಬ ಕಾರನ್ನ ತಳ್ಳು ಇನ್ನೊಬ್ರು ಕರ್ಕೊಂಡು, ಮನೆ ಕುಟುಂಬದವರೆಲ್ಲರೂ ಕೂಡ ಕರ್ಕೊಂಡು ತಳ್ಕೊಂಡು ಹೋಗಿ ಮುನ್ನಡೆಸ್ಕೊಂಡು ಹೋಗುವಂಥದ್ದು. ಬಟ್ ಹೊಸ ಉಡಂಬಡಿಕೆಯಲ್ಲಿ ನಾನು ಮತ್ತು ನನ್ನ ಕುಟುಂಬದವರೆಲ್ಲರೂ ಕೂಡ ಕಾರ್ ಒಳಗಡೆ ಕೂತ್ಕೊಂಡು ಆರಾಮಾಗಿ ಇಗ್ನಿಷನ್ ಕೀಯನ್ನು ಆನ್ ಮಾಡಿಬಿಟ್ಟು ಆ ಕಾರನ್ನ ತಳ್ಳಬೇಕಾಗಿಲ್ಲ, ಗಾಡಿ ಯಾವಾಗ ಸ್ಟಾರ್ಟ್ ಆಗ್ತದೋ ಇಂಜಿನ್ ಶಕ್ತಿ ಕಾರ್ ಒಳಗೆ ಕುಂತ ನಮ್ಮೆಲ್ಲರನ್ನು ಕೂಡ ಆರಾಮವಾಗಿ ಸರಾಗವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುಲಭವಾಗಿ ಕರ್ಕೊಂಡು ಹೋಗುವಂಥದ್ದು. ಹಾಲೆಲೂಯಾ. ಅಂದ್ರೆ ಹಳೆ ಉಡಂಬಡಿಕೆಯಲ್ಲಿ ಒಂದು ಕಾರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಮನುಷ್ಯನ ಶಕ್ತಿ, ತಳ್ಳುವ ಶಕ್ತಿ ಬೇಕಾಗಿತ್ತು. ಬಟ್ ಹೊಸ ಉಡಂಬಡಿಕೆಯಲ್ಲಿ ಕಾರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ನೀವು ತಳ್ಳಬೇಕಾಗಿಲ್ಲ, ಮನುಷ್ಯನ ತಳ್ಳುವ ಶಕ್ತಿ ಬೇಕಾಗಿಲ್ಲ, ಕೀಯನ್ನು ಆನ್ ಮಾಡಿಬಿಟ್ಟು ಎಂಜಿನ್ ಶಕ್ತಿ ಬೇಕಾಗಿರುವಂಥದ್ದು. ಅದರ ಅರ್ಥ, ಹಳೆ ಉಡಂಬಡಿಕೆಯಲ್ಲಿ ಪವಿತ್ರಾತ್ಮರ ಶಕ್ತಿ ಇಲ್ಲದೆ ಜನರೆಲ್ಲರೂ ಕೂಡ ತಮ್ಮ ಜೀವನ ಎಂಬ ಕಾರನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಬಟ್ ಹೊಸ ಉಡಂಬಡಿಕೆಯಲ್ಲಿ ಥ್ಯಾಂಕ್ ಗಾಡ್, ನನ್ನ ಕೈಯಲ್ಲಿ ಈ ಒಂದು ಅಸಾಧ್ಯವಾದಂತಹ ಕಾರ್ಯಗಳನ್ನು ಕೂಡ ನೆರವೇರಿಸಲಿಕ್ಕಾಗಿ ದೇವರ ಪವಿತ್ರಾತ್ಮನ ಕೊಟ್ಟಿದ್ದಾರೆ. ಪವಿತ್ರಾತ್ಮರ ಶಕ್ತಿಯೊಂದಿಗೆ ನನ್ನ ಜೀವನ ಎಂಬ ಆ ಕಾರನ್ನ ಸುಲಭವಾಗಿ ರನ್ ಮಾಡ್ಕೊಂಡು ಹೋಗುವಂಥದ್ದು. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಅಂದು ಯಾವ ರೀತಿ ಇದ್ರು ಅದೇ ತರ ಇಂದೂ ಕೂಡ ಇರ್ತಾರೆ, ಮುಂದೆನೂ ಕೂಡ ಇರ್ತಾರೆ. ಕರೆಕ್ಟ್? ಯೋಹಾನರ ಕಾಲದಲ್ಲಿ ಯಾವ ರೀತಿ ಇದ್ರು ಅದೇ ರೀತಿ ಇವತ್ತು ಕೂಡ ನಾಗೇಂದ್ರನ ಕಾಲದಲ್ಲಿ ಕೂಡ ಅದೇ ತರ ಇದ್ದಾರೆ. ಒಪ್ಕೊಳ್ತೀರಾ? ಹಲೋ. ಅದೇ ರೀತಿ ನನ್ನ ಮಗ ಒಂದಿನ ಜೋಶ್ವ ಇಲ್ಲಿ ಬಂದು ಪ್ರಬೋಧನೆ ಮಾಡುವಾಗ ನಮ್ಮ ಅಪ್ಪ ಆಲ್ವಿನ್ ಕಾಲದಲ್ಲಿ ಯಾವ ರೀತಿ ಇತ್ತು, ಅದೇ ರೀತಿ ಯೋಹಾನನ ಕಾಲದಲ್ಲಿ ಯಾವ ರೀತಿ ಇತ್ತು, ಜೋಶ್ವನ ಕಾಲದಲ್ಲಿ ಕೂಡ ಅದೇ ತರ ಇದೆ. ಜೋಶ್ವ ಅಂದ್ರೆ ಹಳೆ ಉಡಂಬಡಿಕೆ ಜೋಶ್ವ ಅಲ್ಲ, ಅವನ ಕಾಲದಲ್ಲಿ ಹಂಗಿರ್ಲಿಲ್ಲ. ನನ್ನ ಮಗ ಈಗ ಹೊಸ ಉಡಂಬಡಿಕೆ ಜೋಶ್ವ. ಹಳೆ ಉಡಂಬಡಿಕೆ ಜೋಶ್ವನ ಕಾಲದಲ್ಲಿ ಆ ರೀತಿ ಇರಲಿಲ್ಲ. ತಳ್ಳು ನೂಕುವ ಶಕ್ತಿ ಇತ್ತು ಆ ಜೋಶ್ವನ ಕಾಲದಲ್ಲಿ. ಬಟ್ ಪ್ರೈಸ್ ಬಿ ಟು ಗಾಡ್, ಹೊಸ ಒಡಂಬಡಿಕೆ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡಿರುವಂತಹ ನನ್ನ ಮಗ ಜೋಶುವನ ಕಾಲದಲ್ಲಿ ಪ್ರೈಸ್ ಬಿ ಟು ಗಾಡ್, ಅದು ಯಾವ ಕಾರಣಕ್ಕೂ ತಳ್ಳು ನೂಕುವ ಮನುಷ್ಯನ ಶಕ್ತಿ ಇಲ್ಲ, ಪವಿತ್ರಾತ್ಮರ ಶಕ್ತಿಯಾಗಿದೆ. ಪ್ರೇರೆ, ನಮ್ಮನ್ನು ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ, ಒಂದು ಮಟ್ಟದಿಂದ ಒಂದು ಮಟ್ಟಕ್ಕೆ ಎಲ್ಲ ಏರಿಯದಲ್ಲೂ ಕೂಡ ಕೊಂಡೊಯ್ಯುವಂಥದ್ದು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಬಟ್ ಇನ್ನು ಮುಂದೆ ಹೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಯಾತಕ್ಕಾಗಿ ಹೇಳಿದೆ ಅಂದ್ರೆ, ಯೋಹಾನ ಕಾಲದಲ್ಲಿ ಇದ್ದಂಥ ದೇವರು ಬೇರೆ ಅಲ್ಲ, ಪ್ರಭು ಯೇಸು ಕ್ರಿಸ್ತರು ಬೇರೆ ಅಲ್ಲ, ಇವತ್ತು ನನ್ನ ಮತದಲ್ಲಿರುವಂತಹ ಯೇಸು ಕ್ರಿಸ್ತರು ಬೇರೆ ಅಲ್ಲ. ಮೈಕ್ ಕೂಡ ಡಿಸ್ಟರ್ಬ್ ಮಾಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದಿ ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ 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 ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರಿಗೆ ತಂದೆ ಏನನ್ನ ಮಾಡಿದ್ರು ಅದೇ ರೀತಿ ಪ್ರಭು ಯೇಸು ಕ್ರಿಸ್ತರ ಮೂಲಕ ತಂದೆ ದೇವರಿಗೆ ಮಕ್ಕಳಾಗಿರುವಂತ ನಮ್ಮ ಜೀವನದಲ್ಲೂ ಕೂಡ ಅದೇ ಕಾರ್ಯ ಮಾಡ್ತಾರ ಮಾಡಲ್ವ? ಹಲೋ,
ಯಾಕೆಂದ್ರೆ ಪ್ರಭು ಯೇಸು ಕ್ರಿಸ್ತರು ತಂದೆಗೆ ಮಗನಾಗಿದ್ರು. ಹೌದಾ? ಹೌದಾ? ಅದೇ ರೀತಿ ನಾನು ಮತ್ತು ತಂದೆಗೆ ಯಾರು ಏನಾಗಿದ್ದೇವೆ? ಮಕ್ಕಳಾಗಿದ್ದೇವೆ. ಹಾಗಾದ್ರೆ ಪ್ರಭು ಯೇಸು ಕ್ರಿಸ್ತರಿಗೆ ಚೊಚ್ಚಲ ಮಗನಿಗೆ ದೇವರು ಏನನ್ನ ಮಾಡಿದ್ರು, ತಂದೆಯ ದೇವರು ಅದೇ ರೀತಿ ಕಾರ್ಯವನ್ನ ಇವತ್ತು ಕೂಡ ನನ್ನ ಮತ್ತು ನಿಮ್ಮ ಜೀವನದಲ್ಲಿ ಮಾಡ್ತಾರ, ಮಾಡಲ್ವಾ? ಯಾಕೆಂದ್ರೆ ಯೋಹನ ಶುಭ ಸಂದೇಶ 17ನೇ ವಾಕ್ಯ 23 ಓದೋಣ. ಏನಂತ ವಾಗ್ದಾನ ಮಾಡಿದಾರ? ಯೋಹನ 17:23. ನಾನು ಅವರಲ್ಲಿ ಇರುವೆನು ಮತ್ತು ನೀನು ನನ್ನಲ್ಲಿರುವೆ, ಆದ್ದರಿಂದ ಅವರು ಸಂಪೂರ್ಣವಾಗಿ ಒಂದಾಗಿರುವರು. ಓಕೆ, ಆಮೇಲೆ ನೀನೇ ನನ್ನನ್ನು ಕಳುಹಿಸಿರುವುದಾಗಿ ಮತ್ತು ನೀನು ನನ್ನನ್ನು ಪ್ರೀತಿಸಿದಂತೆ. ಮತ್ತು ಯೇಸು ಹೇಳ್ತಿರುವಂತದ್ದು, ನೀನು ನನ್ನನ್ನು ಪ್ರೀತಿಸಿದಂತೆಯೇ ಈ ಜನರನ್ನು ಪ್ರೀತಿಸುವುದಾಗಿ ಲೋಕವು ಅರಿತುಕೊಳ್ಳುವುದು, ತಿಳಿದುಕೊಳ್ಳುವುದು. ಸೊ ಅದ್ರ ಅರ್ಥ ಏನಂತಂದ್ರೆ, ಯೇಸು ಹೇಳ್ತಾರಂದ್ರೆ, ನೀವು ನಿಜವಾಗಿಯೂ ಯೇಸುವಿನ ಶಿಷ್ಯರಾಗಿದ್ರೆ ತಂದೆಯು ಯೇಸುವನ್ನ ಯಾವ ರೀತಿ ಪ್ರೀತಿ ಮಾಡಿದ್ರು ಅದೇ ರೀತಿ ಅದೇ ತಂದೆ ನಮ್ಮನ್ನು ಕೂಡ ಪ್ರೀತಿಸ್ತಾರೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಬಟ್ ಪ್ರಶ್ನೆ ಇಷ್ಟಕ್ಕೆ ಸಂತೋಷ ಪಟ್ಕೊಳ್ಳೋದಲ್ಲ. ಬಟ್ ಪ್ರಶ್ನೆ ಏನಂತಂದ್ರೆ, ತಂದೆ ಯೇಸುವನ್ನ ಪ್ರೀತಿಸಬೇಕಾದ್ರೆ ಯೇಸು ಕ್ರಿಸ್ತರು ಪರಿಪೂರ್ಣವಾದ ಹೃದಯವನ್ನು ಹೊಂದಿದ್ರು. ತಂದೆ ಮೇಲೆ ಭರವಸೆ ಇಟ್ಟಿದ್ರು. ಅದೇ ರೀತಿ ನಾವು ಕೂಡ ಯೇಸು ಕ್ರಿಸ್ತರಂತೆ ಪೂರ್ಣ ಹೃದಯವನ್ನ ಹೊಂದಿರದಿದ್ರೆ ನೀವು ಯಾವ ಕಾರಣಕ್ಕೂ ತಂದೆಯ ಬಳಿಗೆ ಹೋಗ್ಬಿಟ್ಟು, ತಂದೆಯೇ ನೀವು ನಿಮ್ಮ ಮಗನಾಗಿರುವಂತಹ ಯೇಸು ಕ್ರಿಸ್ತರನ್ನ ಪ್ರೀತಿಸಿದಂತೆ ನೀವು ನನ್ನನ್ನು ಕೂಡ ಪ್ರೀತಿ ಮಾಡಿ ಎಂಬುದಾಗಿ ಆ ವಾಗ್ದಾನ ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿದ ಅರ್ಥ ಆಗ್ತದೆಯಾ? ಯೇಸು ಕ್ರಿಸ್ತರಂತೆ ನೀವು ಪೂರ್ಣ ಹೃದಯವನ್ನು ಹೊಂದಿಲ್ಲದೆ ಹೋದ್ರೆ ತಂದೆ ಬಳಿಗೆ ಹೋಗ್ಬಿಟ್ಟು ನೀವು ಯೇಸುವನ್ನ ಯಾವ ರೀತಿ ಪ್ರೀತಿ ಮಾಡಿದ್ರಿ ಡ್ಯಾಡಿ, ನನ್ನನ್ನು ಕೂಡ ಅದೇ ತರ ಪ್ರೀತಿಸಿ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಕಂಡೀಷನ್ ಇದೆ, ಒಂದು ಕಂಡೀಷನ್. ನೀವೇನೇ ಈ ಲೋಕದಲ್ಲಿ ಮಾಡಿ ಎಲ್ಲದಕ್ಕೂ ಕಂಡೀಷನ್ ಇದೆ. ನಿಮ್ಮ ಹಣವನ್ನು ತೆಗೆದುಕೊಂಡು ಹೋಗಿ, ನೀವು ಶ್ರಮಪಟ್ಟು ದುಡಿದಂತ ಹಣವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕಲ್ಲಿ ಹಾಕಿ, ಅಲ್ಲೂ ಒಂದು ಕಂಡೀಷನ್ ಇದೆ. ಯಾಕಂದ್ರೆ ಈಗ ಒಂದು ವರ್ಷ ಇಡೀ ನಮ್ಮ ಭಾರತ ದೇಶದಲ್ಲಿ ಜಸ್ಟ್ ಹೇಳಿದ್ರು, ಜಸ್ಟ್ ಮಿನಿಮಮ್ ಬ್ಯಾಲೆನ್ಸ್ ಇಷ್ಟಿರಬೇಕು, ಮಿನಿಮಮ್ ಬ್ಯಾಲೆನ್ಸ್ ಚೆಕ್ ಬುಕ್ ತಗೊಂಡಿದ್ರೆ ಇಷ್ಟಿರಬೇಕು, 1,000 2,000 ಇರಬೇಕು, ಇಲ್ಲಾಂದ್ರೆ ಚೆಕ್ ಬುಕ್ ತೆಗೆದುಕೊಂಡಿದ್ರೆ 3,000 ಇರಬೇಕು, ಚೆಕ್ ಬುಕ್ ತೆಗೆದುಕೊಂಡಿದ್ರೆ ಹೋದ್ರೆ 1,000 ಇರಬೇಕು. ಈ ರೀತಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡದೆ ಒಂದು ವರ್ಷಕ್ಕೆ ನಮ್ಮ ಇಡೀ ದೇಶದಲ್ಲಿ ಬ್ಯಾಂಕ್ಗೆ ಎಷ್ಟು ಗೊತ್ತಾ ಲಾಭ? 108 ಕೋಟಿನ 98 ಕೋಟಿ, 102 ಕೋಟಿ ರೂಪಾಯಿ ಲಾಭ ಒಂದು ವರ್ಷಕ್ಕೆ. ಬರೀ ಮಿನಿಮಮ್ ಬ್ಯಾಲೆನ್ಸ್ ಇಲ್ದನೆ ಅದಕ್ಕೆ ತಿಂಗಳಿಗೆ 55 ರೂಪಾಯಿ ಕಟ್ ಮಾಡಿರೋದು 100 ಚಿಲ್ಲರೆ ಕೋಟಿ. ನಮ್ ದುಡ್ಡು ನಾವು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಅಲ್ಲಿ ಕಾನೂನು ಇದೆ, ಕಂಡೀಷನ್ ಇದೆ, 50 ರೂಪಾಯಿ ಕಟ್ ಆಗ್ತದೆ ಮಿನಿಮಮ್. ಕರೆಕ್ಟ್? ಅದೇ ತರ ಪ್ರಿಯರೇ, ನಾವು ಕೂಡ ದೇವರ ಬಳಿಗೆ ಹೋಗ್ಬಿಟ್ಟು, ಡ್ಯಾಡಿ ನೀವು ಯೇಸುವನ್ನ ಪ್ರೀತಿ ಮಾಡದಂತೆ ನನ್ನನ್ನು ಕೂಡ ಪ್ರೀತಿ ಮಾಡಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನು ಗೊತ್ತಾ? 10ನೇ ವಾಕ್ಯ. ಯಾಕಂದ್ರೆ 10ನೇ ವಾಕ್ಯ ಆದ್ಮೇಲೆ 23ನೇ ವಾಕ್ಯ ಬರುವಂತದ್ದು. 10ನೇ ವಾಕ್ಯ ನೋಡಿ. ನನ್ನವರೆಲ್ಲರೂ ನಿನ್ನವರೇ, ನಿನ್ನವರು ನನ್ನವರೇ. ನನ್ನವರೆಲ್ಲರೂ ಅಂದ್ರೆ ನನ್ನ ಶಿಷ್ಯಂದಿರು, ನನ್ನಲ್ಲಿ ಭರವಸೆ ಇಟ್ಟಿರೋರು, ನನ್ನವರೆಲ್ಲರೂ ಕೂಡ ನನ್ನ ಶಿಷ್ಯಂದಿರು. ಡ್ಯಾಡಿ ನನ್ನವರೆಲ್ಲರೂ ನಿಮ್ಮವರೇ. ನನ್ನಲ್ಲಿರುವುದೆಲ್ಲ ನಿನ್ನದೇ ಮತ್ತು ನಿನ್ನಲ್ಲಿರುವುದೆಲ್ಲ ನನ್ನದೇ. ಹಲೋ, ಯೇಸು ಏನು ಹೇಳ್ತಿದ್ದಾರೆ? ನನ್ನಲ್ಲಿ ಇರುವುದೆಲ್ಲವೂ ಡ್ಯಾಡಿ ನಿನ್ನದೇ, ನಿನ್ನಲ್ಲಿರುವುದೆಲ್ಲವೂ ನನ್ನದೇ. ಈ ಸದಾಕಾಲ ಜ್ಞಾಪಕದಲ್ಲಿ ಇರಬೇಕು. ಯೇಸುಮೇ ಹೇಗೆ ಪೂರ್ಣ ಹೃದಯದಲ್ಲಿ ಇದ್ರು ಅಂದ್ರೆ, ಅವರ ಪೂರ್ಣ ಹೃದಯ ಏನು ಗೊತ್ತಾ? ನನ್ನಲ್ಲಿ ಏನಿದೆಯೋ ಇವ ನನ್ನ ಶಿಷ್ಯರು ಕೂಡ, ನಾನು ಯಾವುದೆಲ್ಲ ಹೊಂದ್ಕೊಂಡಿದ್ದೀನೋ ನನ್ನಲ್ಲಿ ಇರುವುದೆಲ್ಲವೂ ನಿಮ್ಮದೇ, ನಿಮ್ಮಲ್ಲಿರುವುದೆಲ್ಲವೂ ನನ್ನದೇ. ಇದಾದ ನಂತರ 23 ವಾಕ್ಯ ಬರುವಂತದ್ದು, ತಂದೆಯು ಯೇಸುವನ್ನ ಪ್ರೀತಿ ಮಾಡಿದ್ರು, ಅವರನ್ನ ಪ್ರೀತಿ ಮಾಡಿದಂತೆ ನಿಮ್ಮನ್ನು ಕೂಡ ಪ್ರೀತಿಸ್ತಾರೆ. ಹಲ್ಲೆಲೂಯಾ. ಪ್ರಿಯ, ಅನೇಕ ಮಕ್ಕಳು 23ನೇ ವಾಕ್ಯವನ್ನ, ಆ ವಾಗ್ದಾನವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತವೆ. ನಮ್ಮಲ್ಲಿ ಅನೇಕರು ಪ್ರಯತ್ನ ಪಡ್ತವೆ. ಯೇಸುವೆ ಡ್ಯಾಡಿ ನೀವು ಯಾವ ರೀತಿ ಯೇಸುವನ್ನು ಪ್ರೀತಿ ಮಾಡಿದ್ರಿ,
ಯೇಸುವಿನ ಪ್ರಾರ್ಥನೆ ಉತ್ತರ ಕೊಟ್ರಿ. ಯೇಸುವಿನ ಜೀವನದಲ್ಲಿ ಒಂದು ದಿನ ಕೂಡ ರೋಗ ಬರಲಿಲ್ಲ. ಯೇಸುವಿನ ಜೀವನದಲ್ಲಿ ಒಂದು ದಿನ ಕೊರತೆ ಬರಲಿಲ್ಲ. ಸಪೋಸ್ ಅವ್ರಿಗೆ ಒಂದು ದಿನ ಒಂದು ಸಮಸ್ಯೆ ಬಂತು, ಅದೇನಂದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಕಂದಾಯ ಕಟ್ಟಬೇಕಾಗಿತ್ತು. ಕಂದಾಯ ಕಟ್ಟಲಿಕ್ಕೆ ಯೇಸುವಿನ ಹತ್ರ ದುಡ್ಡು ಇರಲಿಲ್ಲ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಶಿಷ್ಯರು ಬಂದು ಕೇಳಿದ್ರು, ಜಸ್ಟ್ ಗುರುವೇ, ಕಂದಾಯ ವಸೂಲಿ ಮಾಡೋರು ನಿಮ್ಮ ಗುರು ಕಂದಾಯ ಕಟ್ಟೋದಿಲ್ವ ಅಂತ ಕೇಳಿದ್ರು. ಆಗ ನಾವು ಕಟ್ತಾರೆ ಅಂತ ಬಂದ್ವಿ, ಈಗ ಏನ್ ಮಾಡೋಣ? ಏನಿಲ್ಲ, ಹೋಗು ಬಲೆ ಹಾಕು, ಹೋಗು ಆ ಕೆರೆಗೆ, ಅಲ್ಲಿ ಒಂದು ಮೀನ್ ಸಿಗ್ತದೆ. ಮೊದಲನೇ ಮೀನ್ ಸಿಗ್ತದಲ್ಲ, ಒಂದೇ ಮೀನ್ ಸಾಕು, ಅದ್ರ ಬಾಯನ್ನ ಓಪನ್ ಮಾಡು, ಅದ್ರೊಳಗಡೆ ಒಂದು ನಾಣ್ಯ ಸಿಗ್ತದೆ. ಆ ನಾಣ್ಯ ತೆಗೆದುಕೊಂಡು ಹೋಗಿ ಕಂದಾಯ ಕಟ್ಟು, ವರ್ಷ ಪೂರ್ತಿ ಕಂದಾಯಕ್ಕೆ ಬೇಕಂತ ಅಷ್ಟು ಬೆಲೆ ಬಾಳುವಂತ ನಾಣ್ಯ ಅದ್ರಲ್ಲಿ ಸಿಗ್ತದೆ. ಈ ಕಾರ್ಯ ನಿಮ್ ಜೀವನದಲ್ಲಿ ಇಂಥ ಕಾರ್ಯಗಳು ಆಗ್ಬೇಕಾ ಬೇಡವಾ? ಎಲ್ಲರೂ ಇಷ್ಟಪಡ್ತಾರೆ. ಅದರ ಅರ್ಥ 23ನೇ ವಾಗ್ದಾನವನ್ನ, 23ನೇ ವಾಕ್ಯದ ವಾಗ್ದಾನವನ್ನ ನಾವೆಲ್ಲರೂ ಕೂಡ ಇಷ್ಟಪಡ್ತೇವೆ. ಯೇಸುವನ್ನ ಪ್ರೀತಿಸಿದಂತೆ ಡ್ಯಾಡಿ, ನೀವು ನನ್ನನ್ನು ಕೂಡ ಪ್ರೀತಿಸಬೇಕೆಂಬುದಾಗಿ. ಬಟ್ ಆದ್ರೆ ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ನಾವು ಅಂದುಕೊಂಡ ರೀತಿಯಲ್ಲಿ ಕಾರ್ಯ ನೆರವೇರದಿರುವಂತಹ ಸಂದರ್ಭದಲ್ಲಿ, ಕಷ್ಟ ಸಂಕಷ್ಟಗಳ ಸಂದರ್ಭದಲ್ಲಿ ನಾವು ಚಿಂತೆಗೊಳಗಾಗ್ತೇವೆ. ನಮ್ಗೆ ಗೊತ್ತಿದೆ ಯೇಸುವಿನ ಬಗ್ಗೆ, ಯೇಸುವನ್ನ ಪ್ರೀತಿ ಮಾಡ್ತಿದ್ದಂತಹ ತಂದೆ ಯೇಸುವಿನ ಬಗ್ಗೆ ಯಾವ ರೀತಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಿಗಾ ವಹಿಸ್ತಾ ಇದ್ರು, ಚಿಂತೆ ಮಾಡ್ತಾ ಇದ್ರು. ಅದೇ ತರ ನನ್ನ ಡ್ಯಾಡಿ ಕೂಡ ನನ್ನ ಬಗ್ಗೆ ಚಿಂತೆ ಮಾಡುವಂತ ಡ್ಯಾಡಿ. ಅದಕ್ಕೆ ಯೇಸು ಹೇಳಿರುವಂಥದ್ದು, ನಿಮ್ಮ ಚಿಂತೆ ಭಾರಗಳನ್ನ ನನ್ನಲ್ಲಿ ಬಿಸಾಕ್ಬಿಡಿ, ನಾನು ನಿಮಗೋಸ್ಕರ ಚಿಂತೆ ಮಾಡ್ತೇನೆ. ಆದ್ರೂ ಕೂಡ ನಾವು ಸಮಸ್ಯೆಗಳ ಮಧ್ಯದಲ್ಲಿ ನಾವು ಅಂದುಕೊಂಡ ರೀತಿಯಲ್ಲಿ ಕಾರ್ಯ ನೆರವೇರದೆ ಹೋದ್ರೆ ನಾವೇ ಚಿಂತೆಗೊಳಗಾಗೋದಿಲ್ವಾ? ಆಕ್ಟಿವ್ ಪ್ರಿಯರೇ, ಯಾಕೆ ಸಮಸ್ಯೆಗಳಿಂದ ಹೊರಡ ಬರಕ್ಕಾಗ್ತಿಲ್ಲ ಅಂತಂದ್ರೆ ಕಾರಣ 23ನೇ ವಾಕ್ಯದ ವಾಗ್ದಾನವನ್ನ ನೀವು ಎಷ್ಟೇ ಸಲ ಭಯಪಡ ಮಾಡ್ಕೊಳ್ಬಹುದು. ಆ ವಾಗ್ದಾನ ನೆರವೇರ್ಬೇಕಾದ್ರೆ 10ನೇ ವಾಕ್ಯ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲಿಯ ತನಕ ಮುಂದೆ ಬಂದು, ಯೇಸುವೇ, ನಾನು ಹೊಂದಿರುವುದೆಲ್ಲ ಡ್ಯಾಡಿ ನಿಮ್ಮದೇ, ನಿಮ್ಮಲ್ಲಿರೋದೆಲ್ಲ ನನ್ನದೇ ಎಂಬುದಾಗಿ ಎಲ್ಲಿ ತನಕ ನೀವು ಸಮರ್ಪಣೆ ಮಾಡಿಕೊಡೋದಿಲ್ವೋ, 23ನೇ ವಾಕ್ಯದ ವಾಗ್ದಾನ ನೀವೆಷ್ಟೇ ಪ್ರೇಯರ್ ಮಾಡ್ಬೋದು, ಉಪವಾಸ ಮಾಡ್ಬೋದು, ಬೆಳಿಗ್ಗೆ 3 ಗಂಟೆಗೆ ಎದ್ದು ಪ್ರೇಯರ್ ಮಾಡ್ಬೋದು, ನಿಮ್ಮ ಜೀವನದಲ್ಲಿ ಏನು ನೆರವೇರುವುದಿಲ್ಲ. ಕರೆಕ್ಟ್? ಯಾಕೆಂದ್ರೆ ಅನೇಕ ಮಕ್ಕಳು ಈ ವಾಕ್ಯ ಹೇಳದೆ, ನನ್ನ ಇರೋದೆಲ್ಲವನ್ನ, ನನ್ನ ಜೀವನವನ್ನೇ, ನನ್ನನ್ನೇ ಸಮರ್ಪಿಸಿಕೊಡದೆ 23ನೇ ವಾಕ್ಯ, ಯೇಸುವೇ ಡ್ಯಾಡಿ, ನೀವು ಯಾವ ರೀತಿ ಯೇಸುವಿನ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡಿದ್ರಿ, ನನ್ನ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡಿ, ಅದಕ್ಕೋಸ್ಕರ ಬೆಳಿಗ್ಗೆ 3 ಗಂಟೆಗೆ ಎದ್ದು ಪ್ರೇಯರ್ ಮಾಡ್ತದಾನೆ. 3 ಗಂಟೆ ಅಲ್ಲ, 30 ಗಂಟೆ ಪ್ರೇಯರ್ ಮಾಡಿದ್ರು ಕೂಡ ನಿಮ್ಮ ಜೀವನದಲ್ಲಿ ಏನೂ ಆಗೋದಿಲ್ಲ. Hallelujah. 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 Thank you Jesus. Praise you Jesus. ಆದ್ರೆ ನೀವು ಪ್ರಿಯರೇ ಪ್ರಭುವಿನ ಮುಂದೆ ಬಂದು, ಯೇಸುವಿನ ಮುಂದೆ ಬಂದು, ಯೇಸುವೇ, ನನ್ನದು, ನನ್ನಿಂದ ಹಿಡಿದು ನಾನು ಹೊಂದಿರುವುದೆಲ್ಲವೂ ಕೂಡ, ನನ್ನದೆಲ್ಲವೂ ಕೂಡ ನಿಮ್ಮದೇ, ನಿಮಗಿರುವುದೆಲ್ಲ ನನ್ನದೇ ಎಂಬುದಾಗಿ ನಾನು ಯಾವಾಗ ಹೇಳ್ತೇನೋ ಆಗ ಮಾತ್ರ ಪ್ರಿಯರೇ ದೊಡ್ಡ ಅದ್ಭುತಕರವಾದಂತಹ ಬದಲಾವಣೆ ಆಗುವಂಥದ್ದು, ವಿನಿಮಯ ಆಗುವಂಥದ್ದು. ನಂದು ಅವ್ರಿಗೆ ಹೋಗ್ತದೆ, ಅವ್ರದ್ದು ನನಗೆ ಬಂದ್ಬಿಡ್ತದೆ. ಹಾಲೆಲೂಯ, ಹಾಲೆಲೂಯ. ಅದು ಯಾವ ರೀತಿ ಅಂದ್ರೆ ಒಂದು ಉದಾಹರಣೆ, ಒಂದು ಪವಿತ್ರ ತಿಳಿಸಿದ ಒಂದು ಉದಾಹರಣೆ, ಸಣ್ಣ ಉದಾಹರಣೆ. ಒಂದು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂತ ಒಂದು ಕುರೂಪಿಯಾದಂಥ ಒಂದು ಹುಡುಗಿ, ನೋಡ್ಲಿಕ್ಕೆ ನಿಮ್ಮ ತರ ಸೌಂದರ್ಯವತಿ ಇರಲ್ಲ, ನೋಡ್ಲಿಕ್ಕೆ ಕುರೂಪಿಯಾದಂಥ ಒಂದು ಹುಡುಗಿ ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡ್ತಾ ಕುಂತಿದ್ದಾಳೆ. ಒಂದು ಟಿನ್ನು, ಓಕೆ, ಒಂದು ಡಬ್ಬ, ತಗಡಿನ ಡಬ್ಬ ಇಟ್ಕೊಂಡು ಹೋಗಿ ಬರೋ ಹತ್ರ, ಅಯ್ಯ ಭಿಕ್ಷೆ ಕೊಡಿ, ಅಯ್ಯ ಭಿಕ್ಷೆ ಕೊಡಿ. ಯಾರ ಪುಣ್ಯಾತ್ಮ ಒಂದು ಕಾಯಿನ್ ಹಾಕ್ಬಿಟ್ಟು ಹೋಗಿದ್ದಾನೆ, ಅಥವಾ ₹1 ಅಥವಾ ₹2 ಕಾಯಿನು, ಅದು ಡಗ 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 ಅಂತ ಇದೆ. ಆಗ ಒಂದು ವ್ಯಕ್ತಿ, ಅವನು ನೋಡಿದ್ರೆ ದೊಡ್ಡ ಶ್ರೀಮಂತ ವ್ಯಕ್ತಿ, ರಾಜಕುಮಾರ, ಜಸ್ಟ್ ಮರ್ಸಿಡಿಸ್ ಬೆನ್ಸ್ ಕಾರಲ್ಲಿ ಬಂದು ಆ ಮಹಿಳೆ ಪಕ್ಕದಲ್ಲಿ ಆ ಕುರುಪಿಯಾದಂತಹ, ಸೌಂದರ್ಯ ಇಲ್ಲದಿರುವಂತಹ ಕುರುಪಿಯಾದಂತಹ ಆ ಭಿಕ್ಷುಕಿಯ ಬಳಿಯಲ್ಲಿ ಬಂದು ಕಾರ್ ನಿಲ್ಲಿಸಿ, ಕಾರಿಂದ ಹೊರಡ ಬಂದು ಜಸ್ಟ್ ಹೇಳ್ತಾ ಇದ್ದಾನೆ ಆ ಭಿಕ್ಷುಕಿಗೆ, ನೋಡು, ಈಗ ನಾನು ನಿನ್ನನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದೇನೆ, ಬಟ್ ನಾನು ನಿನ್ನ ಮದುವೆ ಮಾಡ್ಕೊಳ್ಬೇಕಾದ್ರೆ ಒಂದು ಕಂಡೀಷನ್ ಇದೆ. ನನ್ನಲ್ಲಿ ಏನಿದೆಯೋ ಅದೆಲ್ಲವನ್ನ ನಿನ್ನ ಕೊಟ್ಬಿಡ್ತೇನೆ, ನಿನ್ನಲ್ಲಿ ಏನಿದೆಯೋ ಅದನ್ನ ನಾನು ಕೊಡ್ಬೇಕು. ಆಗ ಆ ಕುರೂಪಿಯಾದಂತಹ ಆ ಭಿಕ್ಷುಕಿ ಹುಡುಗಿ ಅವಳು ಡಬ್ಬ ನೋಡ್ಬಿಟ್ಟು, ತಗೊಂಡು ಡಬ್ಬ ನೋಡ್ಬಿಟ್ಟು, ಡಬ್ಬದೊಳಗೆ ₹2 ಕಾಯಿನ್ ನೋಡ್ಬಿಟ್ಟು,
ರಾಜಕುಮಾರ ಕೇಳಿದ ಪ್ರಶ್ನೆಗೆ ಹೇಳ್ತಾ ಇರುವಂಥದ್ದು. ಹೌದು, ಇಲ್ಲಿ 2 ರೂಪಾಯಿ ಕಾಯಿನ್ ಇದೆ. ರಾಜಕುಮಾರ ನೀವೇನ್ ಹೇಳ್ತಾ ಇದ್ದೀರಿ? ನನ್ನನ್ನು ಮದುವೆ ಆಗ್ತಾನೆ, ನಿಮ್ಮಲ್ಲಿ ಇರೋದ್ನೆಲ್ಲ ನಾನು ಕೊಡ್ತೇನೆ ಅಂತೇಳಿ. ಈಗ ನೀವು ನನ್ನಿಂದ ಏನು ಕೇಳ್ತಾ ಇದ್ದೀರಿ? ನನ್ನ ಇರೋದ್ನೆಲ್ಲ ನಿಮಗೆ ಕೊಡ್ಬೇಕೆಂಬುದಾಗಿ. ನನ್ನಲ್ಲಿ ಇರೋದು 2 ರೂಪಾಯಿ. ಈ 2 ರೂಪಾಯಿ ಕೊಡಬೇಕೋ ಬೇಡವೋ ಅಂತೇಳಿ ಫಸ್ಟ್ ದೇವ್ರ ಬಳಿ ಪ್ರಾರ್ಥನೆ ಮಾಡ್ತೀನಿ. ಇದು ಕರೆಕ್ಟ್ ಪ್ರಿಯರೇ, ಇದು ನಾನು ಎತ್ತಕ್ಕೆ ಹೇಳ್ತೇನೆಂದ್ರೆ ಇದು ನನ್ನ ಜೀವನದ ಕತೆ. ಡಬ್ಬದಲ್ಲಿ 2 ರೂಪಾಯಿ ಇಟ್ಕೊಂಡು ಡಗಡಗ ಡಗಡಗಡ ಅನ್ಸ್ಕೊಂಡು ರಸ್ತೆ ಬದಿಯಲ್ಲಿ ಕಾಲ ಕಳೆಯುವಂತ ಕುರೂಪಿಯಾದಂತ ಭಿಕ್ಷುಕ ಬೇರೆ ಯಾರು ಅಲ್ಲ, ನಾನು ಮತ್ತು ನೀವಾಗಿದ್ದೇವೆ. ಬಟ್ ಪ್ರೈಸ್ ಬಿ ಟು ಗಾಡ್, ಅಲ್ಲಿಗೆ ಮರ್ಸಿಡೀಸ್ ಬೆಂಜ್ ಕಾರಲ್ಲಿ ಬಂದು ರಾಜಕುಮಾರ, ಐಶ್ವರ್ಯವಂತ, ಮಹದೈಶ್ವರ್ಯದಿಂದ ಕೂಡಿರುವಂತಹ ರಾಜಕುಮಾರ ಜಸ್ಟ್ ನಮ್ಮ ಪಕ್ಕದಲ್ಲಿ ಬಂದ್ಬಿಟ್ಟು, ನನ್ನದೆಲ್ಲವೂ ನಿನ್ನದೇ, ನಿನ್ನದೆಲ್ಲವೂ ನಂದೇ, ನಿನ್ನದೆಲ್ಲವನ್ನ ನೀನು ನನಗೆ ಸಮರ್ಪಿಸಿಕೊಡೋದಾದ್ರೆ ನನ್ನದೆಲ್ಲವೂ ಕೂಡ ನಿಂದೆ ಎಂಬುದಾಗಿ ಆ ಹೇಳಿದಂತ ರಾಜಕುಮಾರ ಬೇರೆ ಯಾರು ಅಲ್ಲ, ಪ್ರಭು ಯೇಸು ಕ್ರಿಸ್ತರು. ಚಪ್ಪಳೆ ತೊಡೆ ಯೇಸುವಿನ ಘನಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಅಲ್ಲಿ ಒಂದು ಕಂಡೀಷನ್ ಇದೆ. ಆ ರಾಜಕುಮಾರ ಅಂದ್ರೆ ಪ್ರಭು ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ, ನನ್ನಲ್ಲಿರುವಂತಹ ಕೋಟಿ ಗಟ್ಟಲೆ ಹಣವನ್ನ ನೀನು ಕೊಡ್ತೇನೆ, ನನ್ನದೆಲ್ಲವನ್ನ ನೀನು ಕೊಡ್ತೇನೆ, ಆದ್ರೆ ನಿನ್ನಲ್ಲಿರುವುದನ್ನ, ನಿನ್ನನ್ನೇ ನಾನು ಕೊಡು ಎಂಬುದಾಗಿ ಹೇಳುವಾಗ ಈ ಒಂದು ಕುರೂಪಿಯಾದ ಮಹಿಳೆ, ಭಿಕ್ಷುಕ ಮಹಿಳೆ ಹೇಳಿದ ರೀತಿಯಲ್ಲಿ ನಾನು ಪ್ರಾರ್ಥನೆ ಮಾಡಿ ನೋಡ್ತೇನೆ ಎಂಬುದಾಗಿ ಆ ಭಿಕ್ಷುಕ ಮಹಿಳೆ ಯಾವ ರೀತಿ ಹೇಳಿದ್ಲು ಹುಡುಗಿ, ಅದೇ ರೀತಿ ಇವತ್ತು ಅನೇಕ ಕ್ರೈಸ್ತ ಮಕ್ಕಳು ತಮ್ಮನ್ನೇ ಪ್ರಭುವಿಗೆ ಒಪ್ಪಿಸಿಕೊಡ್ಲಿಕ್ಕಾಗಿ, ತಮ್ಮ ಜೀವಿತವನ್ನೇ ಪ್ರಭುವಿಗೆ ಒಪ್ಪಿಸಿಕೊಡ್ಲಿಕ್ಕಾಗಿ ಪ್ರೇಯರ್ ಮಾಡಿ ನೋಡ್ತೀನಿ. ನನ್ನದೆಲ್ಲ ನಿಮ್ಗೆ ಒಪ್ಪಿಸ್ಕೊಟ್ಬಿಟ್ರೆ ನಾನು ಈ ಲೋಕದಲ್ಲಿ ಯಾವ ತರ ಎಂಜಾಯ್ ಮಾಡೋದು ಜೀವನವನ್ನ, ಫಸ್ಟ್ ಪ್ರೇಯರ್ ಮಾಡ್ತೀನಿ ಆಮೇಲೆ ನೋಡ್ತೀನಿ ಎಂಬುದಾಗಿ ಅನೇಕ ಮಕ್ಕಳು ಸಬೂಬನ್ನು ಕೊಡ್ತಾ ಇದಾವೆ. ಎತ್ತಿಗೆ ಪ್ರೇಯರ್ ಇವತ್ತು ಅನೇಕ ಕ್ರೈಸ್ತ ಮಕ್ಕಳು ದೇವರ ವಾಕ್ಯಕ್ಕೆ ಅಧೀನರಾಗಿ ಜೀವಿಸ್ತಾ ಇಲ್ಲ. ದೇವರ ವಾಕ್ಯಕ್ಕೆ ಅಧೀನರಾಗಿ ಒಪ್ಪಿಸಿಕೊಟ್ರೆ ಅವ್ರಿಗೆ ಗೊತ್ತು ಈ ಲೋಕದಲ್ಲಿ ಏನು ಎಂಜಾಯ್ ಮಾಡ್ತಾ ಇದ್ರು, ಲೋಕದ ಸುಖಭೋಗಗಳಲ್ಲಿ ರಸ್ತೆ ಬದಿ ಕೂತ್ಕೊಂಡು ಹೋಗೋರು ಬರೋ ಹತ್ರ ಛೀ ತಗೋ ಹಿಂಗ್ ಬೀಸ್, ಅವ್ರಿಗೆ ಅದೇ ಜೀವನ. ಅಬ್ಬು ಇದ್ರಲ್ಲಿ ಎಷ್ಟು ಜೀವನ ಇದೆ ಗೊತ್ತಾ? ಯಾಕಂದ್ರೆ ಅವರ ಶರೀರ, ಅವರ ಮನಸ್ಸು ಅದಕ್ಕೆ ಸೆಟ್ ಆಗ್ಬಿಟ್ಟಿದೆ. ಈಗ ಸಡನ್ ಆಗಿ ಯಾವ್ದಾದ್ರು ಒಬ್ಬ ರಾಜಕುಮಾರ ಮರ್ಸಿಡೀಸ್ ಬೆಂಜ್ ಕಾರಲ್ಲಿ ಬಂದು ಸೆಂಟ್ ಹೊಡ್ಕೊ ಬಂದು ಘಮ ಘಮ ಸುವಾಸನೆ ಬೀರುವಂತ ರಾಜಕುಮಾರ ಬಂದ್ಬಿಟ್ಟು, ಹೇ ನಾನು ನಿನ್ನೇನ್ ನೋಡೋದಿಲ್ಲ, ಜಸ್ಟ್ ನಾನು ನಿನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದೇನೆ, ನನ್ನ ಕೋಟ್ಯಾಂತರ ರೂಪಾಯಿ ನನ್ನದೆಲ್ಲವೂ ನಿನ್ನ ಕೊಡ್ಲಿಕ್ಕೆ ಇದ್ದೇನೆ, ನಿನ್ನಲ್ಲಿ ಏನಿದೆಯೋ ಅದು ನಾನು ಕೊಡು, ನಿನ್ನ ಜೀವನವನ್ನು ಒಪ್ಪಿಸಿಕೊಡು ಎಂಬುದಾಗಿ ಹೇಳುವಾಗ ನನಗೆ ಯಾಕೋ ಡೌಟು, ನನ್ನನ್ನೇನಾದ್ರೂ ಸಂಪೂರ್ಣ ಒಪ್ಪಿಸಿಕೊಟ್ಬಿಟ್ರೆ ಕೊನೆಗೆ ಅವನು ಕರ್ಕೊಂಡೋಗಿ ಮುಂದೆಲ್ಲ ಕೈ ಬಿಟ್ಬಿಟ್ರೆ, ಈ ಜಾಗವನ್ನು ಯಾರಾದ್ರೂ ಬಂದು ಆಕ್ರಮಿಸಿಕೊಟ್ಬಿಟ್ರೆ ನಾನು ಇಲ್ಲೆಲ್ಲಿ ಭಿಕ್ಷೆ ಬೇಡ್ಲಿ? ಇವತ್ತು ನಮ್ಮ ಜೀವನ ಹಂಗೆ. ಯೇಸು ನೀವು ಹೇಳ್ದಂಗೆ ಕೇಳ್ಬಿಟ್ರೆ ನಾನು ಈ ಲೋಕದಲ್ಲಿ ನನ್ನ ಪವರ್ ಯಾವನ್ ತೋರಿಸೋದು? ನೀವ್ ಹೇಳ್ತೀರಿ ಯಾರಾದ್ರೂ ಬಂದು ಒಂದ್ ಕೆನೆ ಕೊಡಿದ್ರೆ ಇನ್ನೊಂದು ಕೆನೆ ತೋರಿಸು ಅಂತೇಳಿ, ಬಟ್ ನಾನು ಯಾರಾದ್ರೂ ಕೈಯಲ್ಲಿ ಕೆನ್ನೆಗೆ ಓಡಿಸ್ಕೊಬಿಟ್ರೆ ನಾನು ಗಂಡಸು ಅಂತ ಹೆಂಗ್ ಪ್ರೂವ್ ಮಾಡೋದು? ನಾನು ನಿನಗೆ ಒಪ್ಪಿಸ್ಕೊಟ್ಬಿಟ್ರೆ ನನ್ನಿಂದ ಅನೇಕ ಹುಡುಗಿರನ್ನ ಹೆಂಗೆ ಸಂತೋಷ ಪಡಿಸೋದು? ಕರೆಕ್ಟ್? ವಾವ್, ಏನ್ ಕರೆಕ್ಟಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಇದಾಗಿದೆ ಪ್ರಭು ಯೇಸು ಕ್ರಿಸ್ತರು ನಮ್ಮೊಂದಿಗೆ ಇರುವಂತಹ ಆ ಒಂದು ಬಾಂಧವ್ಯದ ಒಂದು ಚಿತ್ರಣ. ಅನೇಕರು ಪ್ರಾರ್ಥನೆ ಮಾಡ್ತಾರೆ, ನನ್ನ ಜೀವನವನ್ನ ಈ ಏರಿಯಾದಲ್ಲಿ ಸಮರ್ಪಿಸಿಕೊಡ್ಬೇಕಾ ಅಥವಾ ಬೇಡವಾ? ನನ್ನ ಚಿತ್ತವನ್ನ, ನನ್ನ ಬಯಕೆಗಳನ್ನ, ನನ್ನ ಆಸೆ ಆಕಾಂಕ್ಷೆಗಳನ್ನ ಎಲ್ಲವನ್ನ ಯೇಸುವೆ ನಿಮಗೆ ಸಮರ್ಪಿಸಿಕೊಡ್ತೇವೆ. ಎಲ್ಲರೂ ಬೆಳಿಗ್ಗೆ ಹಾಡು ಹೇಳಿದ್ವಿ, ಕರೆಕ್ಟ್? ಆರಾಧನೆ. ಆರಾಧನೆ ಅಂದ್ರೇನು? ಸ್ಲೋ ಸಾಂಗ್ಸ್. ಆರಾಧನೆ, ಆರಾಧನೆ, ಕರೆಕ್ಟ್? ಗುಡ್, ಗಾಡ್ ಬ್ಲೆಸ್ ಯು. ಯಾವ ಬ್ರದರ್? ಆರಾಧನೆ ಅಂದ್ರೇನು?
ನನ್ನ ಬಯಕೆಗಳನ್ನ, ನನ್ನ ಚಿತ್ತವನ್ನ, ನನ್ನ ಆಸೆ ಆಕಾಂಕ್ಷೆಗಳನ್ನ ಎಲ್ಲವನ್ನ ಇವತ್ತಿಂದ ಎಲ್ಲವನ್ನ ನಾಶಗೊಳಿಸಿಕೊಂಡು, ಯೇಸುವೆ ನಿಮ್ಮನ್ನ ಆರಾಧನೆ ಮಾಡ್ತಿದ್ರೆ ಎಂಬ ಪದಾರ್ಥ ನಿಮ್ಮ ಚಿತ್ತವನ್ನೇ, ನನ್ನ ಚಿತ್ತ ನಿಮ್ಮ ಬಯಕೆಯನ್ನೇ, ನನ್ನ ಬಯಕೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನೇ ನನ್ನ ಆಸೆ ಆಕಾಂಕ್ಷೆಗಳಿಗೆ ಎಂಬುದಾಗಿ ತಿಳ್ಕೊಂಡು ಅದಕ್ಕೋಸ್ಕರ ಕೊನೆವರೆಗೂ ಜೀವಿಸ್ತೇನೆ. ಅದಾಗಿದೆ ಆರಾಧನೆ. ಆರಾಧನೆ ಅಂದ್ರೆ ಜಸ್ಟ್ ಮೈಮರ್ತು ಆಡುವಂಥದ್ದಲ್ಲ. ನೋ 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 ನಿರ್ಧಾರ. ಆರಾಧನೆ ಅಂದ್ರೆ ನೀವು ತೆಗೆದುಕೊಂಡು ನಿರ್ಧಾರ. ಇನ್ಮೇಲೆ ನನ್ನ ಚಿತ್ತ ಅಲ್ಲ ಸ್ವಾಮಿ, ನಿಮ್ಮ ಚಿತ್ತ. ನನ್ನ ಆಸೆ ಆಕಾಂಕ್ಷೆಗಳಲ್ಲ, ನಿಮ್ಮ ಆಸೆ ಆಕಾಂಕ್ಷೆಗಳು. ನನ್ನ ಬಯಕೆಗಳಲ್ಲ, ಇನ್ಮೇಲೆ ನಿಮ್ಮ ಬಯಕೆಗಳು. ಅದಕ್ಕೆ ನನ್ನದೆಲ್ಲವನ್ನು ನಿಮ್ಗೆ ಒಪ್ಪಿಸ್ಕೊಟ್ಟು ಬಿಡ್ತಾ ಇದ್ದಾನೆ. ನಿಮ್ಮದೆಲ್ಲವನ್ನು ನನ್ನದಾಗಿ ಸ್ವೀಕಾರ ಮಾಡ್ತಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಅದ್ರ ಅರ್ಥ ಏನಂದ್ರೆ ಪ್ರಿಯರೇ, ಯೇಸುವೆ ನನ್ನ ಯೋಜನೆಗಳನ್ನ ನಿಮ್ಗೆ ಒಪ್ಪಿಸ್ಕೊಟ್ಟು ಬಿಡ್ತಾನೆ. ನಿಮ್ಮ ಯೋಜನೆಗಳನ್ನ ನನ್ನ ಜೀವನದಲ್ಲಿ ನೆರವೇರಿಸಿಕೊಳ್ಳಿಕ್ಕಾಗಿ ನಾನು ಪ್ರಯತ್ನ ಪಡ್ತಾನೆ. ನನ್ನ ಒಳ್ಳೆಯ ಭವಿಷ್ಯ ಏನು ಎಂಬುದಾಗಿ ಯೇಸು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ನನ್ನ ಇವತ್ತಿನ ಜೀವಿತ ಏನಿದೆಯೋ ಆ ಜೀವಿತ ನಿಮಗೆ ಒಪ್ಪಿಸ್ಕೊಡ್ತಾನೆ. ನಿಮ್ಮ ಆ ಯೋಜನೆ ನನ್ನ ಜೀವನದಲ್ಲಿ ಏನು ಪ್ಲಾನ್ ಹಾಕೊಂಡಿದ್ದೀರಿ, ಆ ಪ್ಲಾನ್ ನನ್ನ ಜೀವನ ನೆರವೇರಿಸಲಿಕ್ಕಾಗಿ, ನನ್ನ ಭವಿಷ್ಯದಲ್ಲಿ ನೆರವೇರ್ಲಿಕ್ಕಾಗಿ ನನ್ನನ್ನೇ ಸಮರ್ಪಿಸಿ ಕೊಟ್ಬಿಡ್ತಾನೆ. ಅದಕ್ಕಾಗಿ ಪ್ರೇರಣೆ ಮಾತೆ ಮರಿಯವನ್ನು ಹೇಳಿದ್ದು, ಈ ನಾನು ದೇವರ ದಾಸಿ, ನಾನು ಈ ಲೋಕದ ಆಸಕ್ತಿಗಳು, ಈ ಲೋಕದ ಬಯಕೆಗಳು, ಈ ಲೋಕದ ಸುಖಭೋಗಗಳು ಅದಕ್ಕೋಸ್ಕರ ಜೀವಿಸೋದಿಲ್ಲ. ಅವುಗಳೆಲ್ಲವನ್ನ ದೇವ ನಿಮಗೆ ಒಪ್ಪಿಸಿಕೊಟ್ಬಿಟ್ಟು, ನಿಮ್ಮ ಚಿತ್ತವೇ ನಿಮ್ಮ ಚಿತ್ತದಿಂದ ನನಗಾಗ್ಲಿ, ನನ್ನ ಚಿತ್ತದಂತೆ ಬೇಡ, ನನ್ನ ಬಯಕೆಯಂತೆ ಬೇಡ, ನನ್ನ ಆಸೆ ಆಕಾಂಕ್ಷೆಗಳಂತೆ ಬೇಡ, ನಿಮ್ಮ ಚಿತ್ತದಂತೆ ನನಗಾಗ್ಲಿ. ಇದಾಗಿದೆ ಪ್ರಿಯರೇ ಪೂರ್ಣ ಹೃದಯದ ಸಮರ್ಪಣೆ, ನಿಜವಾದ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಆ ಭಿಕ್ಷುಕಿ ಮಹಿಳೆಯ ಡಬ್ಬದ ಆ ಟಿನ್ ಡಬ್ಬದಲ್ಲಿ ಇದ್ದಂತ ₹2 ಕಾಯಿನ್ ಯಾವುದು? ಅದೇನೆಂದ್ರೆ ನಿಮ್ಮ ಭವಿಷ್ಯಕ್ಕಾಗಿರುವಂತಹ, ನೀವು ಹೊಂದ್ಕೊಂಡಿರುವಂತಹ ಮಹತ್ವಾಕಾಂಕ್ಷೆಗಳು, ನಿಮ್ಮ ಆಸೆ ಆಕಾಂಕ್ಷೆಗಳು, ನಿಮ್ಮ ಭವಿಷ್ಯಕ್ಕಾಗಿರುವಂತಹ ಯೋಜನೆಗಳು, ಪ್ರಭುವಿಗಾಗಿ ನೀವು ಮಾಡ್ತಿರುವಂತಹ ಕಾರ್ಯಗಳು. ನೀವು ಯೋಚಿಸ್ತಾ ಇದ್ದೀರಿ, ನಾನು ಪ್ರಭುವಿಗಾಗಿ ಏನು ದೊಡ್ಡದು ಮಾಡಿಬಿಡ್ತಾ ಇದ್ದಾನೆ, ಅದು ಜಸ್ಟ್ ₹2 ಕಾಯಿನ್ ಅಷ್ಟೇ, ಅಷ್ಟೇ ಕೆಲಸ. ಪ್ರಿಯರೇ, ನಾನು ಮತ್ತು ನೀವೆಲ್ಲರೂ ಕೂಡ ₹2 ಕಾಯಿನ್ ಅನ್ನ, ನಾಣ್ಯವನ್ನ ಡಬ್ಬದಲ್ಲಿ ಇಟ್ಕೊಂಡು ರಸ್ತೆ ಬದಲಿ ಭಿಕ್ಷೆ ಬಿಡುವಂತ ಅವಸ್ಥೆಯಲ್ಲಿ ಇದ್ವಿ. ರಾಜಕುಮಾರರಾಗಿರುವಂತಹ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನಾನು ನನಗೆ 100 ಕೋಟಿ ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ನಾನು ನಿನ್ನ ಮದುವೆ ಮಾಡ್ಕೊಳ್ತೇನೆ. ಆ ಭಿಕ್ಷುಕ ಮಹಿಳೆಗೆ ಆ ರಾಜಕುಮಾರ ಹೇಳಿದಂತೆ, ನಾನು 100 ಕೋಟಿ ರೂಪಾಯಿಗಳು ನಿಮಗೆ ಕೊಡ್ತೇನೆ, ನನ್ನ 100 ಕೋಟಿ ರೂಪಾಯಿ ಮತ್ತು ನಿನ್ನ ₹2 ಕಾಯಿನ್ ಏನಿದೆಯೋ ಅವೆರಡನ್ನು ಕೂಡ ಒಟ್ಟಿಗೆ ಸೇರಿಸಿ ಜಾಯಿಂಟ್ ಅಕೌಂಟ್ ಅಲ್ಲಿ ಇಡೋಣ. ಎಷ್ಟು ಬೇಕು ಅಲ್ಲ, ಜಾಯಿಂಟ್ ಅಕೌಂಟ್ ಅಲ್ಲಿ ಇಡೋಣ. ನಿನಗೆ ಎಷ್ಟು ಬೇಕು ಅಷ್ಟು ನೀ ಡ್ರಾ ಮಾಡ್ಕೋ, ನನಗೆ ಎಷ್ಟು ಬೇಕು ನಾನು ಅಷ್ಟು ಡ್ರಾ ಮಾಡ್ಕೊಳ್ತೇನೆ. ಈ ರೀತಿ ಹೇಳುವಾಗ ಅನೇಕ ಮಕ್ಕಳು ಪ್ರಭು ಯೇಸು ಹೇಳ್ತಾ ಇದ್ದಾವೆ, ನಾನು ಪ್ರೇಯರ್ ಮಾಡಿ ನೋಡ್ತೇನೆ. ಯಾಕೆಂದ್ರೆ ಈ ಒಪ್ಪಂದದಲ್ಲಿ ಇಬ್ರು ಒಟ್ಟಿಗೆ ಸೇರಿ ಜಾಯಿಂಟ್ ಅಕೌಂಟ್ ಮಾಡಿಬಿಟ್ಟು ನಿಮ್ಮದನ್ನ ಇಟ್ಬಿಟ್ಟು ನನ್ನನ್ನು ಕೂಡ ಅಲ್ಲಿ ಇಟ್ಬಿಟ್ರೆ ನನಗೇನಾದ್ರೂ ಈ ವ್ಯಕ್ತಿ ಮೋಸ ಮಾಡಿಬಿಡ್ತಾನೇನೋ. ಅದಕ್ಕೋಸ್ಕರ ಫಸ್ಟ್ ಪ್ರೇಯರ್ ಮಾಡ್ತೀನಿ, ಆಮೇಲೆ ಸಮರ್ಪಿಸಿ ಕೊಡ್ತೇನೆ. ನೀವು ಸಮರ್ಪಿಸಿ ಕೊಡದೆ ಬರೀ ಪ್ರೇಯರ್ ಮಾಡಿದ್ರಿ, ನಿಮ್ಮ ಜೀವನದಲ್ಲಿ ಏನು ನಿಮ್ಗೇನು ಗೊತ್ತಾಗೋದಿಲ್ಲ. ಹಾಲೆಲೂಯ, 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 ಹಾಲೆಲೂಯ. ಪ್ರಿಯರೇ, ಇಲ್ಲಿ ಕುಳಿತಿರುವಂತಹ ಎಲ್ರಿಗೂ ನಾನು ಏತಕ್ಕಾಗಿ ಈ ವಿಷಯವನ್ನು ತಿಳಿಸೋದನಂತಂದ್ರೆ, ಇಂಥ ಸ್ವಭಾವ ನಿಮ್ಮಲ್ಲಿ ಇರೋದ್ರಿಂದ ನನ್ನನ್ನ ಸಂಪೂರ್ಣ ಯೇಸು ಸಮರ್ಪಿಸಿಕೊಟ್ಬಿಟ್ರೆ, ಅವರು ಕೂಡ ನನಗೋಸ್ಕರ ಅವರು ಕೂಡ ಸಮರ್ಪಣೆ ಮಾಡಿಕೊಟ್ಬಿಟ್ಟು ಇಬ್ರು ಒಟ್ಟಿಗೆ ಸೇರಿ ಮುನ್ನಡೆಯೋದಾದ್ರೆ, ಮುಂದೆ ಎಲ್ಲಾದ್ರೂ ನಾನು ಮೋಸ ಗೀಸ ಮಾಡಿಬಿಟ್ರೆ, ಈ ರೀತಿಯ ತಪ್ಪಾದ ಆಲೋಚನೆ ಇರೋದ್ರಿಂದ, ಈ ಮುಖ್ಯವಾದ ಕಾರಣದಿಂದಾಗಿ ನಮ್ಮ ಅನುದಿನ ಜೀವಿತದಲ್ಲಿ ಗೊಣಗುಟ್ಟುವಂತ ವ್ಯಕ್ತಿಗಳಾಗಿದ್ದೇವೆ, ಗೊಂದಲಕ್ಕೀಡಾಗಿದ್ದೇವೆ, ದೂರನ ಹೇಳುವಂತ ವ್ಯಕ್ತಿಗಳಾಗಿದ್ದೇವೆ. ಈ ಕಾರಣದಿಂದ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ದೇವರಿಗೆ ವಂದನೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದರಿಂದಾಗಿ ನಮ್ಮ ಅನುದಿನ ಜೀವಿತದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಆನಂದ ಪಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಕಾರಣದಿಂದಾಗಿ ನಾವು ಚಿಂತೆಗೊಳಗಾಗ್ತಾ ಇದ್ದಾವೆ.
ಈ ಕಾರಣದಿಂದಾಗಿ ನಾವು ಪಾಪದಿಂದ ಹೊರಬರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಕಾರಣದಿಂದಾಗಿ ದೇವರ ಆತ್ಮರಿಂದ ಅನುದಿನವೂ ಪವಿತ್ರಾತ್ಮರ ಪ್ರಸನ್ನತೆಯಿಂದ ನಾವು ಮುನ್ನಡೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಅನೇಕ ಒತ್ತಡಗಳಿಗೆ, ಟೆನ್ಷನ್ಗೆ ಒಳಗಾಗ್ತಾ ಇದಾವೆ. ಈ ಕಾರಣದಿಂದಾಗಿ ಅನೇಕರು ಸಾಲದವರಲ್ಲಿ ಜೀವಿಸ್ತಾ ಇದಾವೆ, ಹಣಕಾಸಿನ ತೊಂದರೆಯಲ್ಲಿ ಜೀವಿಸ್ತಾ ಇದಾವೆ. ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಹೋರಾಟಗಳಿಗೂ ಮುಖ್ಯವಾದ ಕಾರಣ ಏನಂತಂದ್ರೆ ನನ್ನದೆಲ್ಲವನ್ನ ಯೇಸುವಿಗೆ ಸಮರ್ಪಣೆ ಮಾಡಿಕೊಟ್ಟಿಲ್ಲ ಎಂಬುದಾಗಿ. ಸಿಂಪಲ್. Hallelujah. Hallelujah. Thank you Jesus. Praise to Jesus. Hallelujah. ಇದೆಲ್ಲದಕ್ಕೂ ಒಂದೇ ಒಂದು ಮುಖ್ಯ ಕಾರಣ. ಯಾವುದಾದ್ರು ಮುಖ್ಯ ಕಾರಣ? ನನ್ನ ಪ್ರಭುವಿನ ಮುಂದೆ ಹೋಗಿ, ನನ್ನನ್ನು ಮದುವೆ ಮಾಡಿಕೊಂಡಿರುವಂತಹ ಪ್ರಭುವಿನ ಮುಂದೆ ಹೋಗಿ. ಬೈಬಲ್ ಹೇಳ್ತದೆ ನಾವೆಲ್ಲರೂ ಕೂಡ ಕ್ರಿಸ್ತ ಯೇಸುವಿಗೆ ಕನ್ನಿಕೆಯರು. ಸಂತ ಪೌಲರು ಅದು ಹೇಳುವಂಥದ್ದು, ನಿಮ್ಮನ್ನ ಪ್ರಭು ಯೇಸುವಿಗೆ ಕನ್ನಿಕೆಯರಾಗಿ ಸಮರ್ಪಿಸಿಕೊಡ್ತಾನೆ. ಇವತ್ತು ನಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳ ಮುಖ್ಯವಾದ ಕಾರಣ ಏನಂದ್ರೆ ಪ್ರಿಯರೇ, ಪ್ರಭುವಿನ ಮುಂದೆ ಹೋಗಿ ನಾವು ಈ ರೀತಿ ಹೇಳ್ತಲ್ಲ, ನಾನು ಯಾವುದೆಲ್ಲ ಹೊಂದ್ಕೊಂಡಿದ್ದೀನೋ ನನ್ನದೆಲ್ಲವೂ ನಿಮ್ಮದೇ ಎಂಬುದಾಗಿ ನಮ್ಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನೀವು ಯಾವಾಗ ಪ್ರಿಯರೇ ನನ್ನದೆಲ್ಲವೂ ಯೇಸುವೆ ನಿಮ್ಮದೇ ಎಂಬುದಾಗಿ ಸಮರ್ಪಣೆ ಮಾಡಿಕೊಡೋದಿಲ್ವೋ, ಆಚೆ ಕಡೆಯಿಂದ ಪತಿಯಾಗಿರುವಂತ ಪ್ರಭು ಯೇಸು ನನ್ನದೆಲ್ಲವೂ ನಿನ್ನದೇ ಎಂಬುದಾಗಿ ಯಾವ ಕಾರಣ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಈಗ ನನ್ನ ಪ್ರಶ್ನೆ, ದೇವರು ತನ್ನ ಇರೋದನ್ನೆಲ್ಲ ನಿಮಗೆ ಕೊಡ್ಬೇಕಾ? ಈಗ ದೇವರು ಹೇಳ್ತಿದಾರೆ, ನಿನ್ನಲ್ಲಿ ಇರೋದನ್ನೆಲ್ಲ ನನಗೆ ಕೊಟ್ಬಿಡು, ನನ್ನ ಇರೋದನ್ನೆಲ್ಲ ನಿಮಗೆ ಕೊಡ್ತೇನೆ. ಉದಾಹರಣೆಗೆ ನಿನ್ನ ಹತ್ರ ಏನಿದೆ 100 ರೂಪಾಯಿ ಇದ್ರೆ 100 ರೂಪಾಯಿ ಕೊಟ್ಬಿಡು, ನಲ್ಲಿರೋದು 100 ರೂಪಾಯಿ ಇದೆ ನಾನು ಕೂಡ ಕೊಟ್ಬಿಡ್ತೇನೆ. ಕರೆಕ್ಟ್? ಅದು ನೀನು 100 ರೂಪಾಯಿ ಕೊಟ್ಟು ನಾನು 10 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರ? ಇಲ್ಲ, ನಿನ್ನನ್ನು ಸಮರ್ಪಣೆ ಮಾಡಿಕೊಡು, ನನ್ನನ್ನೇ ಸಮರ್ಪಣೆ ಮಾಡಿಕೊಡ್ತಾರೆ. ಕರೆಕ್ಟಾ? ಹಾಗಾದ್ರೆ ದೇವರು ನಿಮಗೆ 100%, 100ಕ್ಕೆ 100ರಷ್ಟು ನಿಮ್ಗೆ ಕೊಡ್ಬೇಕಾ? ಬರೀ 100ಕ್ಕೆ 1 ಭಾಗ ಕೊಡ್ಬೇಕಾ? ಯಾವ್ದು ಇಷ್ಟಪಡ್ತೀರಿ? 100ಕ್ಕೆ 100ರಷ್ಟು. ಹಾಗಾದ್ರೆ ಪ್ರಶ್ನೆ, ನಾನು ಯಾವ ಕಾರಣಕ್ಕೂ ದೇವರಿಂದ ಬರೀ 10% ಇಷ್ಟಪಡಲ್ಲ, 100ಗೆ 100% ನಾ ಇಷ್ಟಪಡ್ತಾನೆ. ಕರೆಕ್ಟ್? ಅಂದ್ರೆ ಅದ ಅರ್ಥ ಏನಂತಂದ್ರೆ, ನೀವು ಯಾವಾಗ ಯೇಸುವಿನ ಮುಂದೆ ಬಂದಿಟ್ಟು 10ನೇ 1 ಭಾಗ ಕೊಡ್ತೀನಿ, ದಶಮಾಂಶ ಕೊಡ್ತೀನಿ ಅಂದ್ರೆ ಆ ಕಡೆ ದೇವ್ರು ಏನ್ ಕೊಡ್ತಾರೆ? 10ನೇ 1 ಭಾಗ ಮಾತ್ರ. ಕರೆಕ್ಟ್? ಬಟ್ ಪ್ರೈಸ್ ಬಿಟ್ಟು ಗಾಡ್, ನಮ್ಮ ನಿರೀಕ್ಷೆ ಪ್ರಿಯರು ಯಾವ ಕಾರಣಕ್ಕೂ ಆ ರೀತಿ ಇಲ್ಲ, 10ನೇ 1 ಭಾಗದಷ್ಟು ಮಾತ್ರ ದೇವರು ನನಗೆ ಕೊಡ್ಲಿ. ನೋ 100% ನಾವೆಲ್ಲರೂ ಕೂಡ ಬಯಸ್ತಾ ಇದ್ದೇವೆ, 100ಕ್ಕೆ 100 ನನಗೆ ಬೇಕು. ಉದಾಹರಣೆಗೆ ಪ್ರಿಯರೇ, ನಿಮ್ಮಲ್ಲಿ ಕೇಳ್ತೇನೆ, ಇಲ್ಲಿ ಹುಡುಗರು ಒಂದು 10% ಸಂತೋಷ್. ಓಕೆ, ನಿಮ್ಮೂರಲ್ಲಾಗಿ ಯಾರ ಕೇಳಿಸ್ಕೊಳ್ಳಿ, ಅಥವಾ ನಾವೇ ಯಾರಾಗಿರ್ಬೋದು, ಗಂಡಸರು. ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ 100ಕ್ಕೆ 100ರಷ್ಟು ನನ್ನೊಳಗಿರ್ಬೇಕಾ, ಅಥವಾ 10% ನನ್ನೊಳಗಿದ್ದು ಇನ್ನು 90% ಅವಳ ಹಳೆ ಫ್ರೆಂಡ್ಗಳ ಜೊತೆ ಸುತ್ತಾಡುವಂತ ಹುಡುಗಿಯಾಗಿರ್ಬೇಕಾ? ಹಲೋ, ಮಾತನಾಡಿ. 100ಕ್ಕೆ 100ರಷ್ಟು ನೀವೊಬ್ಬರೇ ಹೇಳ್ತಾ ಇರೋದು, ಬಾಕಿಯವ್ರು ಲಗ್ತಾ ಇದಾರೆ ಬ್ರದರ್. ಹೌದಾ? ನಾವ್ ಹೇಳ್ತೇವೆ ಅಂತ ಹುಡುಗಿ ಬೇಕಾಗಿಲ್ಲ, ಅಂತ ಮದುವೆ ಬೇಕಾಗಿಲ್ಲ, ಅಂತ ಹೆಂಡತಿ ಬೇಕಾಗಿಲ್ಲ. ಕರೆಕ್ಟ್? ಅದೇ ರೀತಿ ಯೇಸು ಕ್ರಿಸ್ತರು ಹೇಳ್ತಿದಾರೆ ಅಂತಂದ್ರೆ, 10% ನನಗಾಗಿರುವಂತಹ ನಿನ್ನನ್ನ 90% ನಿನ್ನ ಉದ್ದೇಶಗಳಿಗಾಗಿ, ನಿನ್ನ ಆಸೆ ಆಕಾಂಕ್ಷೆಗಳಿಗಾಗಿ, ನಿನ್ನ ಬಯಕೆಗಳನ್ನು ನೆರವೇರಿಸಿಕೊಳ್ಳೋ ವಿಷಯಗಳಿಗಾಗಿ ನಿನ್ನನ್ನು ನೀನು ತೊಡಗಿಸ್ಕೊಂಡಿರೋದಾದ್ರೆ ಅಂತ ಹುಡುಗಿ ನನಗೆ ಬೇಕಾಗಿಲ್ಲ. ಹೇಳಿದ್ರೆ ಅರ್ಥ ಆಗ್ಲಿಲ್ಲ. ಯಾವ ರೀತಿ ಒಂದು ಹುಡುಗ ಮದುವೆ ಮಾಡ್ಕೊಳ್ಳೋ ಹುಡುಗಿ ಹೇಳ್ತಾನೆ, ನಾನು ರೆಡಿ ಇದ್ದೇನೆ. ಅದು ಯಾವ ರೀತಿ ಅಂದ್ರೆ ನಾನು ಮದುವೆ ಮಾಡ್ಕೊಳ್ಬೇಕಂದ್ರೆ ಹುಡುಗಿ, ನಮ್ಮೆಲ್ಲರ ಆಸೆನು ಅವಳು 100% ನನ್ನವಳಾಗಿರ್ಬೇಕು. ಕರೆಕ್ಟ್? ಅದೇ ತರ ಯೇಸು ಏನು ಇಷ್ಟಪಡ್ತಾರೆ ಅಂತಂದ್ರೆ, ನಿನ್ನಲ್ಲಿ ಇರೋದನ್ನೆಲ್ಲ ನನಗೆ ಒಪ್ಪಿಸ್ಕೊಡು. ಅಂದ್ರೆ ನಿನ್ನನ್ನ ಸಂಪೂರ್ಣವಾಗಿ ನನಗೆ ಒಪ್ಪಿಸ್ಕೊಡ್ಬೇಕು. 100% ನೀನು ನನಗೆ ಒಪ್ಪಿಸ್ಕೊಡೋದಾದ್ರೆ ನಾನು ಕೂಡ ನಿನ್ನ ಜೊತೆ ಮದುವೆ ಮಾಡ್ಕೊಂಡು ನಿನ್ನನ್ನು ಕೂಡ ನನ್ನಲ್ಲಿರೋದನ್ನೆಲ್ಲ ನಿನ್ನ ಕೊಡ್ತೇನೆ 100%.
ಬಟ್ ನೀನು 10% ಮಾತ್ರ ನನಗೆ ಒಪ್ಪಿಸ್ಕೊಟ್ಬಿಟ್ಟು ಮಗನೇ ನನ್ನ ಕನ್ನಿಕೆ ಆದಂತ ನೀನು ಹುಡುಗ ಹುಡುಗಿ ನೀವು ನಾವೆಲ್ಲರೂ ಕೂಡ ಪ್ರಭು ಯೇಸು ಕ್ರಿಸ್ತರ ಕನ್ನಿಕೆರಾಗಿದ್ದೇವೆ. ಯೇಸು ಕ್ರಿಸ್ತರು ಹೇಳ್ತಾ ಇದಾರೆ 10% ಮಾತ್ರ ಸಮರ್ಪಣೆ ಮಾಡ್ಕೊಟ್ಬಿಟ್ಟು 100ಕ್ಕೆ 10 ರೂಪಾಯಿ 10% ಮಾತ್ರ ಸಮರ್ಪಣೆ ಮಾಡ್ಕೊಟ್ಬಿಟ್ಟು ಇನ್ನು 90% ಲೋಕದ ನಿನ್ನ ಆಸೆ ಆಕಾಂಕ್ಷೆ ನೆರವೇರಿಸ್ಕೊಳ್ಳಿಕ್ಕಾಗಿ, ನಿನ್ನ ಸುಖಭೋಗಗಳನ್ನು ನೆರವೇರಿಸ್ಕೊಳ್ಳಿಕ್ಕಾಗಿ, ನಿನ್ನ ಚಿತ್ತವನ್ನು ನೆರವೇರಿಸ್ಕೊಳ್ಳಿಕ್ಕಾಗಿ, ನಿನ್ನ ಸ್ವಾರ್ಥತೆ ನೆರವೇರಿಸ್ಕೊಳ್ಳಿಕ್ಕಾಗಿ, ಲೋಕದ ಕಾರ್ಯಗಳನ್ನು ನೆರವೇರಿಸ್ಕೊಳ್ಳಿಕ್ಕಾಗಿ ಜೀವಿಸ್ತಿರುವಂತ ನಿನ್ನನ್ನ ನಾನು ಹೇಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಪ್ರಿಯರೇ, ನೀವು ಹೇಳ್ಬೋದು ನಿಮ್ಮಲ್ಲಿ ಕೆಲವರು, ಬ್ರದರ್ ಇದು ಕ್ರಿಸ್ತಿಯ ಜೀವನದಲ್ಲಿ ಅದು ಅತ್ಯುನ್ನತವಾದ ಮಟ್ಟ ಬ್ರದರ್, ಆ ಲೆವೆಲ್ ತಲುಪಕ್ಕಾಗೋದಿಲ್ಲ. ಪ್ರಿಯರೇ, ನಾನು ಯಾವ ಕಾರಣಕ್ಕೂ ಕ್ರಿಶ್ಚಿಯನ್ ಜೀವನದ, ಕ್ರೈಸ್ತ ಜೀವನದ ಅತ್ಯುನ್ನತವಾದ ಮಟ್ಟವನ್ನು ಬೋಧನೆ ಮಾಡ್ತಾ ಇಲ್ಲ. ಇದು ಕ್ರೈಸ್ತ ಜೀವನದ ಫೌಂಡೇಶನ್, ಅಡಿಪಾಯದ ಮಟ್ಟ. ಇದು ಫೌಂಡೇಶನ್. ಇದು ಸರಿ ಇಲ್ಲ ಅಂದ್ರೆ ನಿಮ್ ಜೀವನದಲ್ಲಿ ಯಾವ ಕಾರಣಕ್ಕೂ ಯೇಸು ಕ್ರಿಸ್ತರು ಆಚೆ ಕಡೆ ನನ್ನದೆಲ್ಲವೂ ನಿಂದೆ ಅಂತ ಹೇಳ್ತಾ ಇದಾರಲ್ಲ, ಅವ್ರು ಕೊಟ್ಟಿರುವ ಜೀವವನ್ನ ಯಥೇಚ್ಛ ಜೀವ ನೀವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ತಿಳಿಸ್ತಿರುವಂಥದ್ದು ಕ್ರಿಸ್ತಿಯ ಜೀವನದ ಒಂದು ಸ್ಪಿರಿಚುವಲ್ ಲೈಫ್, ಅಂದ್ರೆ ಆಧ್ಯಾತ್ಮಿಕ ಜೀವನದ ಉನ್ನತವಾದ ಮಟ್ಟ ಅಲ್ಲ. ಕ್ರೈಸ್ತ ಮಕ್ಕಳಿಗೆ ಯಾವ ಕಾರಣಕ್ಕೂ ಉನ್ನತವಾದ ಮಟ್ಟ ಕೆಳಮಟ್ಟ ಅನ್ನೋದಿಲ್ಲ. ಇರೋದು ಒಂದೇ ಮಟ್ಟ, ಒಂದೇ ಮಟ್ಟ. ನಾವು ನೋಡ್ಬೋದು ಟ್ರೈನ್ನಲ್ಲಿ, ಜಸ್ಟ್ ನನಗೆ ಫಸ್ಟ್ ಕ್ಲಾಸ್ ಟ್ರೈನ್ ಆಗಲಿಲ್ಲ ಅಂದ್ರೆ ಸೆಕೆಂಡ್ ಕ್ಲಾಸ್ ಟ್ರೈನ್ಗಾದ್ರೂ ಹೋಗ್ಬೋದು, ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಆ ಥರ ಇಲ್ಲ. ಕ್ರೈಸ್ತ ಮಕ್ಕಳಿಗೆ ಯಾವ ಕಾರಣಕ್ಕೂ ಒಂದು ಮಟ್ಟ, ಅತ್ಯುನ್ನತದ ಮಟ್ಟ ಅಂತ ಯಾವುದೂ ಇಲ್ಲ. ಇರೋದು ಒಂದೇ ಮಟ್ಟ. ಅದೇನಂದ್ರೆ ಯೇಸು ಕ್ರಿಸ್ತರ ಮುಂದೆ ಬಂದ್ಬಿಟ್ಟು, ಯೇಸುವೆ ನನ್ನ ಇರೋದನ್ನೆಲ್ಲ ನಿಮಗೆ ಸಮರ್ಪಿಸಿ ಕೊಡ್ತೇನೆ, ನಿಮ್ಮದೆಲ್ಲವೂ ಕೂಡ ನನ್ನದಾಗಿ ಸ್ವೀಕಾರ ಮಾಡ್ತೇನೆ. ಇದೊಂದೇ ಮಟ್ಟ ಇರುವಂಥದ್ದು. ಇದಕ್ಕೆ ಕ್ರಿಸ್ತಿಯ ಮಟ್ಟ, ಕ್ರಿಸ್ತಿಯ ಜೀವನದ ಮಟ್ಟ. ಹಾಲೆಲೂಯ, 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 ಹಾಲೆಲೂಯ. ಅದಕ್ಕಾಗಿ ಪ್ರಿಯರೇ, ಕ್ರೈಸ್ತ ಮಕ್ಕಳ ಅತ್ಯುನ್ನತದ ಮಟ್ಟ ಅಲ್ಲ ಈ ರೀತಿ ಹೇಳುವಂಥದ್ದು. ಕ್ರೈಸ್ತ ಮಕ್ಕಳ ಸಾಮಾನ್ಯದ ಮಟ್ಟ ಏನಂದ್ರೆ, ಪ್ರಭುವಿನ ಬಳಿಗೆ ಬಂದು, ಯೇಸುವೆ ನನ್ನದೆಲ್ಲವೂ ನಿಮ್ಮದೇ, ನಿಮ್ಮದೆಲ್ಲವೂ ನಂದೇ, ಇದನ್ನು ಒಪ್ಪಿಕೊಳ್ಳುವಂಥದ್ದಾಗಿದೆ ಕ್ರಿಸ್ತಿಯ ಜೀವನದ ಅಡಿಪಾಯದ ಮಟ್ಟ. ಅದೊಂದೇ ಮಟ್ಟ, ಲೈಫ್ ಲಾಂಗ್. ಪ್ರಿಯರೇ, ಒಂದು ಸಾಮಾನ್ಯವಾದ ಒಂದು ಮದುವೆ ಕಾರ್ಯದಲ್ಲಿ ಅಲ್ಲಿ ಏನಾದರೂ ಅತ್ಯುನ್ನತದ ಮಟ್ಟ ಇದೆಯಾ? ಮದುವೆ ಆಡಂಬರ ಮಾಡೋ ವಿಷಯದಲ್ಲಿ, ಲೋಕದ ವಿಷಯದಲ್ಲಿ ಅದು ಬೇರೆ ತರ ಇದೆ. ನಾನು ಹೇಳ್ತೇನೆ, ಮದುವೆ ಗಂಡ ಹೆಂಡತಿಯ ಬಾಂಧವ್ಯದಲ್ಲಿ, ವಿವಾಹ ಎಂಬ ಸಂಸ್ಕಾರದಲ್ಲಿ ಯಾವುದಾದ್ರೂ ಅತ್ಯುನ್ನತವಾದಂಥ ವಿವಾಹ ಸಂಸ್ಕಾರ, ಕೆಳಮಟ್ಟದ ವಿವಾಹ ಸಂಸ್ಕಾರ ಇದೆಯಾ ನಮ್ಮ ಧರ್ಮಸಭೆಯಲ್ಲಿ? ಒಂದೇ ವಿವಾಹ ಸಂಸ್ಕಾರ, ಅದೇ ಅಡಿಪಾಯ, ಫೌಂಡೇಶನ್. ಏನು ಮದುವೆ ವಿಷಯದಲ್ಲಿ ಏನು ತುಂಬಾ ದೊಡ್ಡ ಬೇಡಿಕೆಪ್ಪ, ಇದು ನೆರವೇರಿಸ್ಕೊಡಕ್ಕಾಗಲ್ಲ ಅಂತ ಯಾರಾದ್ರೂ ಹುಡುಗ ಹುಡುಗಿ ಹೇಳಿಕ್ಕೆ ಸಾಧ್ಯ ಇದೆಯಾ? ಉದಾಹರಣೆಗೆ ಮದುವೆಗೆ ಮುಂಚೆ ಮದುಮಗ, ಓಕೆ, ಜಸ್ಟ್ ಈಗ ಎಂಗೇಜ್ಮೆಂಟ್ ಮಾಡ್ಲಿಕ್ಕೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದಾರೆ. ಮದುಮಗನನ್ನ ಮದುಮಗಳ ಜೊತೆಲಿ ಮಾತಾಡ್ಲಿಕ್ಕೆ ಬಿಟ್ರು. ಆಗಿನ ಕಾಲದ ಇರಲಿಲ್ಲ. ಈಗೆಲ್ಲ ಹುಡುಗ ಹುಡುಗಿ ಒಪ್ಪಿದ್ರೆ ಆಮೇಲೆ ತಂದೆ ತಾಯಿಗಳು ಎಸ್ ಅಂತ ಸೈನ್ ಮಾಡೋದು ಇಲ್ಲ, ಭಾರಿ ಕಷ್ಟ. ನೀನು ನೋಡಿ ಮದುವೆ ಮಾಡಿಸಿದೆ, ನಾನು ಹೇಳ್ದಂಗೆ ಇವಳು ಕೇಳ್ತಲ್ಲ, ನಾನು ಹೇಳ್ದಂಗೆ ಇವ್ನು ಕೇಳ್ತಲ್ಲ, ಟಾಟಾ ಬಾಬಾಯ್, ನನ್ನ ಆಫೀಸಲ್ಲಿ ಯಾರೋ ನಾನು ಹೇಳ್ದಂಗೆ ಕೇಳ್ತಾ ಇದ್ದಾನೆ, ನಾನು ಹೇಳ್ದಂಗೆ ಕೇಳ್ತದಾಳೆ, ಅವಳ ಜೊತೆ ಹೋಗ್ತೀನಿ. ಈಗಿನ ಕಾಲದದು, ಈಗಿನ ಕಾಲ. ಸೊ ಅದಕ್ಕೋಸ್ಕರ ಮದುಮಗಳನ್ನ ಭೇಟಿ ಮಾಡಿಸಿದ್ರು. ಆಗ ಮದುಮಗ ಹೋಗಿ ಆ ಮದುಮಗಳ ಜೊತೆಲಿ, ಅಂದ್ರೆ ಮದುವೆ ಮಾಡ್ಕೊಳ್ಳುವಂತಹ ಹುಡುಗಿ ಬಳಿ ಕೇಳ್ತಾ ಇದ್ದಾನೆ, ನೋಡಮ್ಮ ನನಗೆ ಗೊತ್ತು ನಿನಗೆಲ್ಲ ಕಾಲೇಜಿಂದ ಒಳ್ಳೆ ಫ್ರೆಂಡ್ಸ್ಗಳಿದ್ದಾರೆ, ತುಂಬಾ ಜನ ಫ್ರೆಂಡ್ಸ್ಗಳಿದ್ದಾರೆ, ನಿನಗೆ ಬಾಯ್ ಫ್ರೆಂಡ್ಸ್ಗಳಿದ್ದಾರೆ. ಬಟ್ ಈಗ ಮದುವೆ ಮಾಡ್ಕೊಂಡು ಆದ್ಮೇಲೆ ನಾನೇನು ಇಷ್ಟಪಡ್ತೇನೆ ಅಂದ್ರೆ 100% ನೀನು ನನ್ನವಳಾಗಿರ್ಬೇಕೆಂಬುದಾಗಿ. 10% ಮಾತ್ರ ನನ್ನವಳಾಗಿದ್ದು, ಇನ್ನು 90% ನಿನ್ನ ಓಲ್ಡ್ ಫ್ರೆಂಡ್ಸ್ಗಳ ಜೊತೆ ಕಾಲ ಕಳಿತೀನಿ ಅಂತಂದ್ರೆ ಖಂಡಿತವಾಗಿಯೂ ನನಗೆ ಅದು ಇಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ನಿನ್ನ ಇಚ್ಛೆ ಏನು ಹೇಳು, ನಿನ್ನ ನಿರ್ಧಾರ ಏನು ಹೇಳು. ಈ ರೀತಿ ಹೇಳುವಾಗ ಹುಡುಗಿಯೇನಾದ್ರು ಹೌದಾ ಆ ರೀತಿ ನಾನು ಸಂಪೂರ್ಣ 100% ನಿನ್ನವಳಾಗಿರ್ಬೇಕಾ? ಇಲ್ಲ, ನನ್ನ ಫ್ರೆಂಡ್ಸ್ಗಳು, ನನ್ನ ಬಾಯ್ ಫ್ರೆಂಡ್ಸ್ಗಳು ಅನೇಕ ವರ್ಷಗಳನ್ನು ಸಹಾಯ ಮಾಡಿದ್ದಾರೆ, 10% ಮಾತ್ರ ನಿನ್ನ ಜೊತೆಲಿ ಇರ್ತೀನಿ, 90% ಅವ್ರ ಜೊತೆಲಿ ಇರ್ತೀನಿ ಅಂತಂದ್ರೆ ಹುಡುಗನ್ ಹೇಳ್ತಾನೆ, ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ತಾನೆ. ಕರೆಕ್ಟ್? ಎಷ್ಟು ಜನರು ಮದುವೆ ಕ್ಯಾನ್ಸಲ್ ಆಗಿದೆ ಯೇಸುವಿನ ಜೊತೆಲಿ? ಚೆಕ್ ಮಾಡ್ಕೊಳ್ಳೋ, ಪರ್ಸನಲ್ ಜೀವನ, ವೈಯಕ್ತಿಕ ಜೀವನ.
ಆದ್ರೆ ಏಸಪ್ಪ ನಿಮ್ಮಲ್ಲಿ ಇರೋದನ್ನ ನನಗೆ ಬೇಕು, ನಿಮ್ಮಲ್ಲಿ ಇರೋದಲ್ಲ ನನಗೆ ಬೇಕು. ಬಟ್ ಏಸಪ್ಪ ಹೇಳ್ತಾರೆ, ನಿನ್ನಲ್ಲಿ ಇರೋದನ್ನ ನನಗೆ ಎಲ್ಲಿ ತನಕ ಸಮರ್ಪಣೆ ಮಾಡಿಕೊಡಲ್ವೋ ನನ್ನಲ್ಲಿ ಇರೋದನ್ನ ನೀನು ಯಾವ ಕಣ್ಣು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಕಂಡೀಷನ್ ಇದೆ. ಪ್ರಿಯ, ನಾವು ತಿಳ್ಕೊಂಡಿದ್ದೇವೆ ನಾವು ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇದ್ದೇವೆ. ಬಟ್ ಇವತ್ತು ಪ್ರಭು ಯೇಸು ಹೊಸ ವರ್ಷದಲ್ಲೇ ಕಲಿಸ್ಕೊಡ್ತಾ ಇದಾರೆ. ಯಾಕೆ ಹೋದ ವರ್ಷ 2018ರಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ಯೇಸುವಿನದಾಗಿರುವಂತಹ ಜೀವವನ್ನ ನಾನು ಅನುಭವಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ? ಬರೀ ಪದೇ ಪದೇ ಸೋಲುಗಳು, ಪದೇ ಪದೇ ಕಣ್ಣೀರು, ಪದೇ ಪದೇ ದುಃಖ. ಬಟ್ ಪ್ರೈಸ್ ಬಿ ಗಾಡ್, ತಂದೆಯ ದೇವರು ಯೇಸುವನ್ನ ಪ್ರೀತಿಸಿದಂತೆ ಕಳೆದ ವರ್ಷ ಏತಕ್ಕಾಗಿ ತಂದೆಯ ದೇವರ ಪ್ರೀತಿಯನ್ನ ನಾನು ಅನುಭವಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಇವತ್ತು ಹೊಸ ವರ್ಷದಲ್ಲಿ ಕಲಿಸ್ಕೊಡ್ತಾ ಇರುವಂತದ್ದು. ಕಳೆದ ವರ್ಷ ಪ್ರಾರ್ಥನೆ ಮಾಡಿದ್ದೇವೆ, ಶಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಬಟ್ ಆದ್ರೂ ಕೂಡ ಯೇಸುವಿನ ಜೀವನ ಯಾಕೆ ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ? ಕಾರಣ ಒಂದೇ ಒಂದು, ನಾನು ನನ್ನ ಇರೋದನ್ನೆಲ್ಲ ಯೇಸುವಿನ ನಿಮ್ಮದು ಅಂತೇಳಿ ನಾವು ಸಮರ್ಪಣೆ ಮಾಡಿಕೊಡೋ ಒಂದು ವಿಷಯದಲ್ಲಿ ಸೋತು ಹೋಗಿರೋದ್ರಿಂದ. ಪ್ರಿಯರೇ, ಯಾವ ರೀತಿ ಈ ಹುಡುಗನ ಹುಡುಗಿ ಬಳಿಯಲ್ಲಿ ಬಂದ್ಬಿಟ್ಟು, ನಿನಗೆ ಹಳೆ ಫ್ರೆಂಡ್ಸ್ಗಳಿದ್ರಲ್ಲ, ಬಾಯ್ ಫ್ರೆಂಡ್ಸ್ಗಳು, ಅವ್ರ ಜೊತೆ ಕಾಲ ಕಳಿತೀಯಾ ಅಥವಾ ಸಂಪೂರ್ಣವಾಗಿ ನನ್ನ ಜೊತೆ ಕಾಲ ಕಳಿತೀಯ ಎಂಬುದಾಗಿ ಪ್ರಶ್ನೆ ಕೇಳಿದ್ರು. ಅದೇ ತರ ಪ್ರಭು ಯೇಸು ನಮ್ಗೆ ಏನಂತ ತಿಳಿಸ್ತಾ ಇದ್ರಂದ್ರೆ, ನಮ್ಮ ಹಳೆಯ ಜೀವಿತದಲ್ಲಿ ಯೇಸುವನ್ನ ಹಿಂಬಾಲಿಸದೆ ಯಾವುದೆಲ್ಲ ಏರಿಯಾದಲ್ಲಿ ಅಳ್ವಿದರ ನಡೀತಾ ಇದ್ವೋ ಅವುಗಳಲ್ಲೂ ನಮ್ಮ ಫ್ರೆಂಡ್ಸ್ಗಳಾಗಿದ್ವು. ಅವುಗಳು ಯಾವುದು ಅಂದ್ರೆ ನಮ್ಮ ಲೋಕದ ಸ್ವಭಾವಗಳು. ಈ ಲೋಕದ ಸ್ವಭಾವಗಳು ನಮಗೆ ಬಾಯ್ ಫ್ರೆಂಡ್ಸ್ ಆಗಿತ್ತು. ಹಣದ ಮೇಲಿನ ವ್ಯಾಮೋಹ ನಮಗೆ ಬಾಯ್ ಫ್ರೆಂಡ್ ಆಗಿತ್ತು. ಯೌವನಸ್ಥೆಯ ಕಾಮಭಿಲಾಷಿಯ ಸ್ವಭಾವಗಳು, ಕಾಮಭಿಲಾಷಿ ಆಲೋಚನೆಗಳು ನಮಗೆ ಬಾಯ್ ಫ್ರೆಂಡ್ ಆಗಿತ್ತು. ಕೋಪ, ದ್ವೇಷ, ಅಗೆತನ, ವೈರಾಗ್ಯ, ಹೊಟ್ಟೆಕಿಚ್ಚು, ನಾನೆಂಬ ಅಹಂಕಾರ, ಮನ್ನೊಂದುಕೊಳ್ಳುವಂಥದ್ದು, ಮನನೋಯಿಸುವಂಥದ್ದು, ಇವುಗಳೆಲ್ಲವೂ ಕೂಡ ನಮ್ಮ ಹಳೆ ಜೀವನದಲ್ಲಿ ರಸ್ತೆ ಬದಿಯಲ್ಲಿ ಕುಳಿತುಕೊಂಡು ಭಿಕ್ಷೆ ಬೇಡುವಂಥ ಜೀವನದಲ್ಲಿ ಇವುಗಳೆಲ್ಲವೂ ನಮ್ಮ ಬಾಯ್ ಫ್ರೆಂಡ್ಗಳಾಗಿದ್ವು. ಬಟ್ ಗುಡ್ ನ್ಯೂಸ್ ಏನಂದ್ರೆ, ಈಗ ಪ್ರಭು ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿದೆ ನಿನ್ನ ಹಳೆ ಜೀವನದಲ್ಲಿ ನಿನಗೆ ಈ ಥರ ಎಲ್ಲ ಒಳ್ಳೆ ಒಳ್ಳೆ ಫ್ರೆಂಡ್ಗಳಿದ್ರು, ಗಂಟೆಗಟ್ಟಲೆ ಇವುಗಳ ಜೊತೆಲಿ ಕಾಲ ಕಳೀತಾ ಇದೆ. ಬಟ್ ಆದ್ರೆ ಈಗ ನಾನು ಹೇಳ್ತಾ ಇದ್ದೇನೆ, ಅವುಗಳೆಲ್ಲವನ್ನ ಬಿಟ್ಟು ಅವುಗಳೆಲ್ಲವನ್ನ ನೀನು ಸಂಪೂರ್ಣ ನನಗೆ ಸಮರ್ಪಿಸಿಕೊಡೋದಾದ್ರೆ ನಾನು ನನ್ನನ್ನೇ ನಿನಗೆ ಸಮರ್ಪಿಸಿಕೊಡ್ತಾನೆ. ಅವುಗಳೆಲ್ಲವನ್ನ ನೀನು ನನಗೆ ಸಮರ್ಪಣೆ ಮಾಡಿಕೊಡೋದಾದ್ರೆ ಅವುಗಳೆಲ್ಲ ಬಿಟ್ಬಿಡ್ತೀನಿ ಅಂತೇಳಿ ನೀನು ನಿರ್ಧಾರ ತೆಗೆದುಕೊಂಡು ನನ್ನ ಜೀವನದ ಪ್ರತಿಯೊಂದು ಏರಿಯಾಗಳನ್ನು ಕೂಡ ಯೇಸುವೆ ನಾನು ನಿನಗೆ ಸಮರ್ಪಿಸಿಕೊಡ್ತೀನಿ ಎಂಬುದಾಗಿ ಹೇಳೋದಾದ್ರೆ ಆ ಕಡೆ ಯೇಸು ಹೇಳ್ತಾರೆ, ನಾನು ಕೂಡ ನನ್ನನ್ನೇ ಸಂಪೂರ್ಣವಾಗಿ ನಿನ್ನಲ್ಲಿ ವ್ಯಕ್ತಪಡಿಸ್ತೇನೆ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಪ್ರಿಯರೇ, ಏನಾದರೂ ಸಪೋಸ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ನಿಮಗೆ ಕೇಳ್ತೇನೆ, ನಿಮ್ಮ ಗಂಡ ಆಗ್ಲಿ ಅಥವಾ ನಿಮ್ಮ ಹೆಂಡತಿ ಆಗ್ಲಿ ವರ್ಷದ 365 ದಿನಗಳಲ್ಲಿ ಅಟ್ಲೀಸ್ಟ್ ಒಂದು ದಿನ ನಿಮ್ಮ ಗಂಡ ಯಾವ್ದಾದ್ರು ಹೆಂಗಸ ಜೊತೆಲಿ ಅಥವಾ ನಿಮ್ಮ ಹೆಂಡತಿ ಯಾವ್ದಾದ್ರು ಗಂಡ ಜೊತೆ ಓಡಾಡ್ಲಿಕ್ಕೆ ಇಷ್ಟಪಡ್ತೀರಾ? ಅಯ್ಯೋ, ವರ್ಷದಲ್ಲಿ ಒಂದು ದಿನ ಬೇಡ, ಅಟ್ಲೀಸ್ಟ್ ವಾರದಲ್ಲಿ 7 ದಿನಗಳಲ್ಲಿ ಅಟ್ಲೀಸ್ಟ್ 1 ಗಂಟೆ ನಿಮ್ಮ ಗಂಡ ಯಾವ್ದಾದ್ರು ಹೆಂಗಸ ಜೊತೆ ಓಡಾಡ್ಲಿಕ್ಕಾಗಿ ಅಥವಾ ನಿಮ್ಮ ಹೆಂಡತಿ ಯಾವ್ದಾದ್ರು ಗಂಡ ಜೊತೆ ಓಡಾಡ್ಲಿಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಮಾತನಾಡಿ, ದಯವಿಟ್ಟು ಹಿಂದೆ ಸೈಲೆಂಟ್ ಆಗಿಬಿಟ್ರಿ. ಇಷ್ಟಪಡ್ತೀರಾ? ಇಷ್ಟಪಡಲ್ಲ ಅಂತ ಹೇಳಿದ್ಮೇಲೆ ಈ ಹುಡುಗಿ ರೀತಿಯಲ್ಲಿ ಹೌದಾ 100% ನಿಮ್ಗೆ ಒಪ್ಪಿಸ್ಕೊಟ್ಟು ಬಿಡ್ಬೇಕಾ ನನ್ನ ಜೀವನವನ್ನ? ಹಂಗಾದ್ರೆ ಮಾತ್ರ ನೀವು ಮದುವೆ ಮಾಡ್ಕೊಳ್ತೀಯಾ? ಹಾಗಾದ್ರೆ ನಾನು ಸಂಪೂರ್ಣ ನಿಮ್ಗೆ ಒಪ್ಪಿಸ್ಕೊಡ್ಬೇಕಾ? ಪ್ರಾರ್ಥನೆ ಮಾಡಿ ನೋಡ್ತೀನಿ, ದೇವ್ರ ಹತ್ರ ಫಸ್ಟ್ ಕೇಳ್ತೀನಿ, ದೇವ್ರ ಏನ್ ತೋರಿಸ್ತಾರ ವಿಷನ್, ಅದಾದ್ಮೇಲೆ ನಾನು ನೋಡ್ತೀನಿ ಅಂತ ಹೇಳುವಾಗ ಹುಡುಗನ್ ಹೇಳ್ತಾನೆ, ಮದುವೆನ ನೀನು ಎಲ್ಲಿ ತನಕ ನಿರ್ಧಾರ ಮಾಡಲ್ವೋ ಅಲ್ಲಿ ತನಕ ಪೋಸ್ಟ್ ಪೋನ್ ಮಾಡೋಣ. ಯಾಕೆ ನಿಮ್ಮ ಜೀವನದಲ್ಲಿ ಯೇಸುವಿನ ಜೀವ ಪೋಸ್ಟ್ಪೋನ್ ಆಗ್ತಾ ಇದೆ? ಯೇಸುವಿನ ಅದ್ಭುತ ಕಾರ್ಯ ಪೋಸ್ಟ್ಪೋನ್ ಆಗಿ ಮುಂದೆ ಹೋಗ್ತಾ ಇದೆ. ಯಾಕೆ ಯೇಸು ಸ್ವಾಮಿ ಬಳಿ ಬಂದ ತಕ್ಷಣ ಅದ್ಭುತ ಕಾರ್ಯ ಅನುಭವಿಸಿದ್ರಿ, ಕುಡುಕರಾಗಿದ್ರಿ, ಕುಡಿಯೋದು ಬಿಟ್ರಿ, ಇವತ್ತು ಯಾಕೆ ಮತ್ತೆ ಕುಡುಕರ ದಾಸರಾಗಿದ್ದೀರಿ? ಆ ಏರಿಯಾದಲ್ಲಿ ನೀವು ಇನ್ನೂ ಕೂಡ ಸಮರ್ಪಣೆ ಮಾಡಿಕೊಟ್ಟಿಲ್ಲ. ಜಸ್ಟ್ ನೋಡ್ತೀನಿ, ಯಾಕೆ ನಾನು ಕುಡಿಯೋದು ಬಿಟ್ಬಿಟ್ರೆ ನನ್ನ ಫ್ರೆಂಡ್ಸ್ಗಳೇನಂತ ತಿಳ್ಕೊಳ್ಳಲ್ಲ. ಅದ್ರ ಅರ್ಥ ಯೇಸು ನೀವು ನನಗೂ ಇರಬೇಕು,
ಅದು ಯಾವಾಗಲೂ ಒಂದ್ಸರಿ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಇನ್ನು ಬೆಳಿಗ್ಗೆ ಸಂತ ತನಕ ನಮ್ಮ ಫ್ರೆಂಡ್ಸ್ಗಳ ಜೊತೆಲಿ ಕುಡಿಯುವಂಥ ಕಾರ್ಯದಲ್ಲಿ ಕಾಲ ಕಳಿಬೇಕು. ಆಗ ಯೇಸು ಹೇಳ್ತಾರೆ, ನಾನು ಕೂಡ ಪೋಸ್ಟ್ಪೋನ್ ಮಾಡ್ತೀನಿ ನಿನ್ನ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನ. ನನ್ನ ಜೀವವನ್ನ ಪೋಸ್ಟ್ಪೋನ್ ಮಾಡ್ತಾನೆ. ನಿನ್ನಂತವಳನ್ನ ನಾನು ಮದುವೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಬೈಬಲ್ ಹೇಳ್ತದೆ, ಒಂದ್ಸಲ ನಾವು ತಿರುಗಿ ಹುಟ್ಟಿದ ಮೇಲೆ, ಯೇಸುವನ್ನ ನಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಸ್ವೀಕಾರ ಮಾಡ್ಕೊಂಡ್ಮೇಲೆ, ಬೈಬಲ್ ಹೇಳ್ತದೆ, ತಿರುಗಿ ಹುಟ್ಟಿದವರಾದಂತಹ ನಾವು ಕ್ರಿಸ್ತನೊಂದಿಗೆ ಮದುವೆ ಆಗಿರುವಂತ ಮಕ್ಕಳಾಗಿದ್ದೇವೆ. ನನ್ನ ಗಂಡ ಬಂದು ಜೀಸಸ್. ಯಾವ ರೀತಿ ನೀವು ನಿಮ್ಮ ಪತ್ನಿಯ ವಿಷಯದಲ್ಲಿ ಅಥವಾ ನಿಮ್ಮ ಪತಿಯ ಕಾರ್ಯದಲ್ಲಿ ನಿಮ್ಮ ಪತಿಯಿಂದ ಯಾವುದನ್ನು ನಿರೀಕ್ಷೆ ಮಾಡ್ತಾ ಇದ್ದೀರೋ, ಅದೇ ರೀತಿ ನಮ್ಮನ್ನ ಮದುವೆ ಮಾಡಿಕೊಂಡಿರುವಂತ ಪ್ರಭು ನಮ್ಮ ಪತಿ ಆಗಿರೋದ್ರಿಂದ ಅವರು ಕೂಡ ನಮ್ಮಿಂದ ಅದನ್ನೇ ನಿರೀಕ್ಷೆ ಮಾಡುವಂಥದ್ದು. ನಿಮ್ಮ ಪತ್ನಿಯಿಂದ, ಪರವಾಗಿಲ್ಲ, ನೀವು ವಾರದಲ್ಲಿ 6 ದಿನ ಮನೇಲಿರಿ, ಒಂದಿನ ಯಾವ್ದಾರು ಹೆಂಗ್ಸ್ ಜೊತೆಲಿ ಇರಿ, ಹೇಳ್ತೀರಾ? ಅದು ನೋಡಮ್ಮ, ನೀನ್ ನನ್ನ ಜೊತೆಲಿರೋ 6 ದಿನ, ಒಂದಿನ ಮಾತ್ರ ಯಾವನಾರ ಜೊತೆಲಿರು, ಹೇಳ್ತೀವ? ಅದೇ ತರ ನಮ್ಮ ಗಂಡನಾಗಿರುವಂತ, ನಮ್ಮ ಪತಿ ಆಗಿರುವಂತ ಪ್ರಭು ಯೇಸು ಹೇಳ್ತಾರೆ, ಹೇ, ನೀನು ಅಷ್ಟೇ 365 ವರ್ಷದ 365 ದಿನಗಳು, ವಾರದ 7 ದಿನಗಳು, ದಿನದ 24 ಗಂಟೆಗಳು ಕೂಡ ನೀನು ನನ್ನ ಜೊತೆಲೇನೆ ಇರಬೇಕೆಂಬುದಾಗಿ. Hallelujah. 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 Thank you Jesus. ಎಷ್ಟು ಮಂದಿ ನನ್ನ ಪ್ರೀತಿಯ ಸಹೋದರಿಯರೇ, ನಿಮ್ಮ ಗಂಡನ ಹತ್ರ ಡೈಲಿ ಊಟ ಕೊಡಿ, ಊಟಕ್ಕೆ ರೇಷನ್ ಕೊಡಿ, ಸಾರಿ ಕೊಡಿ, ಐರನ್ ಮಾಡಿಸಿ ದುಡ್ಡು ಕೊಡಿ, ಎಷ್ಟು ಮಂದಿ ಡೈಲಿ ಕೇಳ್ತೀರಿ ನಿಮ್ಮ ಯಜಮಾನ್ರ ಹತ್ರ? ಹಾಲು ತಂದು ಕೊಡಿ, ಹಾಲು ದುಡ್ಡು ಕೊಡಿ, ಜಸ್ಟ್ ಲೈಟ್ ಬಿಲ್ ಕಟ್ಟಬೇಕು, ಬಿಲ್ ಕೊಡಿ, ಎಷ್ಟು ಮಂದಿ ಕೇಳ್ತೀರಿ? ಕೇಳ್ತಾ ಇದ್ದೀರಾ? ಊಟ ಬೇಕು ಗಂಡ ಹತ್ರ, ಕೇಳ್ತಾ ಇದ್ದೀರಾ? ಇನ್ ದ ಸೇಮ್ ವೇ, ಯೇಸು ಕ್ರಿಸ್ತರು ನಿಮ್ಮ ಜೊತೆಲಿ ಮದುವೆ ಮಾಡ್ಕೊಂಡಿರುವಾಗ ನಿಮ್ಮ ಅನುದಿನದ ಅಗತ್ಯಗಳಿಗೋಸ್ಕರ ಯೇಸು ಮಾತ್ರ ಬೆಳಿಗ್ಗೆ 3 ಗಂಟೆಗೆ ನೀವು ಪ್ರೇಯರ್ ಮಾಡಬೇಕಾಗಿಲ್ಲ. ಬುವ್ವ ಕೊಡು, ರಕ್ಷಣೆ ಕೊಡು, ಪಾಪದ ಬಿಡುಗಡೆ ಕೊಡು, ನೋ. ಬಟ್ ನೀವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂದ್ರೆ, ಯೇಸುವೆ ಅನೇಕ ಏರಿಯಾಗಳಲ್ಲಿ ನಾನು ಸಂಪೂರ್ಣವಾಗಿ ನನ್ನನ್ನು ನಿಮ್ಗೆ ಸಮರ್ಪಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಿರ್ಧಾರ ತೆಗೆದುಕೊಳ್ತಾ ಇದ್ದಾನೆ. ಯಾವ ಏರಿಯಾದಲ್ಲಿ ಲೋಕದ ಬಾಯ್ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇದ್ದೀನೋ, ಯಾವ ನಮ್ಮ ಬಾಯ್ ಫ್ರೆಂಡ್ಗಳು, ಆಸೆ ಆಕಾಂಕ್ಷೆಗಳು, ದೇವರ ವಾಕ್ಯ ವಿರುದ್ಧವಾದ ಆಲೋಚನೆಗಳು, ಹಣದ ಮೇಲಿನ ವ್ಯಾಮೋಹ, ಯಾವುದೆಲ್ಲ ಏರಿಯಾಗಳು ಲೋಕದ ಕಾರ್ಯಗಳಿದೆಯೋ ಅವೆಲ್ಲ ನಮ್ಮ ಬಾಯ್ ಫ್ರೆಂಡ್ಸ್ಗಳಾಗಿದ್ವು ಆವಾಗ. ಇವಾಗ ನನ್ನ ಬಾಯ್ ಫ್ರೆಂಡು ಎಲ್ಲವೂ ಕೂಡ ಪ್ರಭು ಯೇಸುವಿಗೆ ಸಮರ್ಪಣೆ ಮಾಡಿಕೊಟ್ಟಿದ್ದಾನೆ. ಯಾಕೆಂದ್ರೆ ಪ್ರಭು ಯೇಸುವಿಗೆ ನಾನು ಕನ್ನಿಕೆಯಾಗಿ ಮದುಮಗಳಾಗಿರೋದ್ರಿಂದ. ಹಾಲೆಲೂಯ, 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 ಹಾಲೆಲೂಯ. ಪ್ರಿಯರೇ, ಈಗ ವಿಶೇಷವಾಗಿ 365 ದಿನಗಳು ಕೂಡ ನೀವು ನನ್ನವರೇ ಆಗಿರ್ಬೇಕು. ನೋಡಮ್ಮ, ನೀನು ವರ್ಷ ಪೂರ್ತಿ ನೀವು ನನ್ನವಳೇ ಆಗಿರ್ಬೇಕು ಕಣಮ್ಮ. ಈ ರೀತಿ ಹೆಂಡತಿ ಹೇಳ್ಕೊಳ್ಳುವಂಥದ್ದು ಅಥವಾ ಗಂಡ ಹತ್ರ ಕೇಳುವಂಥದ್ದು ಇದೇನಾದ್ರೂ ಹೈ ಲೆವೆಲ್ ಮಟ್ಟನ, ಅತ್ಯುನ್ನತ ಮಟ್ಟನ, ಸಾಮಾನ್ಯದ ಮಟ್ಟ? ಇನ್ ದ ಸೇಮ್ ವೇ, ಯೇಸು ಕ್ರಿಸ್ತರ ಸಾಮ್ರಾಜ್ಯದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ನನ್ನದೆಲ್ಲವೂ ಯೇಸುವೆ ನಿಮ್ಮದೇ, ನಿಮ್ಮದೆಲ್ಲವೂ ನನ್ನದೇ ಹೇಳುವಂಥದ್ದು ಅತ್ಯುನ್ನತ ಮಟ್ಟ ಅಲ್ಲ, ಸಾಮಾನ್ಯದ ಮಟ್ಟ. ಸಾಮಾನ್ಯದ ಮಟ್ಟ ಅದು. ಬಟ್ ನಮ್ಮ ಜೀವನ ಏನು ಗೊತ್ತಾ, ಬೆಳಿಗ್ಗೆ ಎದ್ದಾಗ ಬೆಳಿಗ್ಗೆ ಒಂದು ಅರ್ಧ ಗಂಟೆ 1 ಗಂಟೆ ಯೇಸುವಿನ ಜೊತೆಲಿ ಕಾಲ ಕಳೆಯುವಂಥದ್ದು. ಅದಾದ್ಮೇಲೆ ಬೆಳಿಗ್ಗೆ ಲೋಕದಲ್ಲಿ ಕಾಲ ಕಳೆದ್ಬಿಟ್ಟು ಸಾಯಂಕಾಲ ಕೂತ್ಕೊಂಡ್ರು, ಜೀಸಸ್ ನೀವೇ ನನ್ನ ಸರ್ವಸ್ವ. ಎಷ್ಟು ಮಂದಿ ಇಷ್ಟಪಡ್ತೀರಿ? ಬೆಳಿಗ್ಗೆ ಎದ್ದು 2 ಗಂಟೆ ನಿಮ್ಮ ಗಂಡ ನಿಮ್ಮ ಜೊತೆ ಮಾತಾಡ್ದ, ಇನ್ನು ಜಸ್ಟ್ 2 ಗಂಟೆ ನಿಮ್ಮ ಜೊತೆ ಮಾತಾಡ್ಬಿಟ್ಟು ಜಸ್ಟ್ ನೀವಿಬ್ರು ಚೆನ್ನಾಗಿ ಹಾಲೆಲೂಯಾ ಕಿಸ್ ಕೊಟ್ರಿ, ಎಲ್ಲ ಕೊಟ್ರಿ, ವಾವ್ ಪ್ರೈಸ್ ಗಾಡ್, ಹಾಲೆಲೂಯಾ, ಹಾಲೆಲೂಯಾ ಇದೇ ಮೂಡಲ್ಲಿ ಇರ್ತೀನಿ ಕಣ್ರಿ, ಖಂಡಿತ ನೀವು ಬರೋ ತನಕ ಇದೇ ಮೂಡಲ್ಲಿ ಇರ್ತೀನಿ ಕಣ್ರಿ. ಬಟ್ ನೀವು ಯಾವ ಜೊತೆನಾದ್ರು ಸೂತಾಡ್ಕ ಬನ್ರಿ ಸಾಯಂಕಾಲ ತನಕ, ಹೇಳ್ತೀರಾ? ಇನ್ ದ ಸೇಮ್ ವೇ, ನಮ್ಮೊಂದಿಗೆ ಮದುವೆ ಮಾಡ್ಕೊಂಡಿರುವಂತ ಪ್ರಭು ಯೇಸು ಹೇಳ್ತಾ ಇದಾರೆ, ಹೇ, 24 ಗಂಟೆನೂ ಕೂಡ ನೀನು ನನ್ನವಳಾಗಿರ್ಬೇಕು, ನನ್ನ ಜೊತೆಲಿರ್ಬೇಕು. ಬೆಳಿಗ್ಗೆ ಪ್ರಾರ್ಥನೆ ಮಾಡುವ ಸಮಯದಲ್ಲ. ಅದಕ್ಕೆ ಪ್ರಾರ್ಥನೆ ಎನ್ನುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಬೆಳಗ್ಗೆ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡುವುದು, ಮಧ್ಯಾಹ್ನ 3 ಗಂಟೆ ಪ್ರಾರ್ಥನೆ, ರಾತ್ರಿ 7 ಗಂಟೆ ಪ್ರಾರ್ಥನೆ, ಈ ತರ ದಿನಕ್ಕೆ 3 ಸಲ ಪ್ರೇಯರ್ ಮಾಡ್ತಾ ಇದ್ರು.
ಹೊಸ ಒಡಂಬಡಿಕೆಯಲ್ಲಿ ಪ್ರಾರ್ಥನೆ ಎನ್ನುವಂಥದ್ದು ಬೇರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡುವಂತ ಪ್ರಾರ್ಥನೆ ಅಲ್ಲ ಪ್ರಿಯರೇ. ಪ್ರಾರ್ಥನೆ ಎನ್ನುವಂಥದ್ದು ಎಡೆಬಿಡದೆ ಪ್ರಾರ್ಥನೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಅದರ ಅರ್ಥ ಎಡೆಬಿಡದೆ ನೀವು ಯಾವ ರೀತಿ ಉಸಿರಾಟ ಆಡ್ತಾ ಇದ್ದೀರಿ, ಅದೇ ತರ ನೀವು ಕೂಡ ಯೇಸು ಕ್ರಿಸ್ತರಿಗೆ ನಿಮ್ಮನ್ನ ಸಮರ್ಪಿಸಿಕೊಟ್ಟು 24 ಗಂಟೆಗಳು 7 ದಿನಗಳು 365 ದಿನಗಳು ಕೂಡ ಯೇಸುವಿನ ಜೊತೆಲಿ ಇರುವಂತ ಜೀವಿತ ಆಗಿದೆ ಕ್ರಿಸ್ತಿಯ ಜೀವಿತ. ಬ್ರದರ್ ಪ್ರೇಯರ್ ಮಾಡಿದ್ರು ಕೂಡ ಅದ್ಭುತ ಕಾರ್ಯ ಆಗ್ತಾ ಇಲ್ಲ. ಯೇಸು ಹೇಳ್ತಾರೆ ನನಗೆ ಸಮರ್ಪಣೆ ಮಾಡಿಕೊಟ್ಟಿಲ್ಲ. ಯಾಕೆಂದ್ರೆ ಬೈಬಲ್ ಹೇಳ್ತದೆ ಪ್ರಿಯರೇ, ಗಂಡಸಿಗೆ ಪ್ರಭು ಯೇಸು ಕ್ರಿಸ್ತರು ಶಿರಸ್ಸಾಗಿದ್ದಾರೆ, ಪತ್ನಿಗೆ ಪತಿ ಶಿರಸ್ಸಾಗಿದ್ದಾನೆ. ಪತ್ನಿಗೆ ಪತಿ ಶಿರಸ್ಸಾಗಿದ್ದಾನೆ, ಪತಿಗೆ ಪ್ರಭು ಯೇಸು ಕ್ರಿಸ್ತರು ಶಿರಸ್ಸಾಗಿದ್ದಾರೆ. ಕರೆಕ್ಟ್, ಒಪ್ಕೊಳ್ತೀರಾ? ಈಗ ಪತಿಯಾದ ನಾನು ನನ್ನ ಹೆಂಡತಿಯಿಂದ ಯಾವುದನ್ನು ನಿರೀಕ್ಷಿಸ್ತೇನೋ ಅದನ್ನ ಪ್ರಭು ಯೇಸು ನನ್ನಿಂದ ನನ್ನ ಶಿರಸ್ಸಾಗಿರುವಂತ ಪ್ರಭು ಯೇಸು ನಿರೀಕ್ಷಿಸು ತಪ್ಪ? ಅಲೋ, ದಯವಿಟ್ಟು ಅರ್ಥ ಮಾಡ್ಕೊಳ್ತಿದ್ದೀರಾ ಹಿಂದೆ ಕುಂತಿರೋರು? ಬೈಬಲ್ ಹೇಳ್ತದೆ ಪತ್ನಿಗೆ ಹೆಂಡತಿಗೆ ಗಂಡ ಶಿರಸ್ಸು, ಗಂಡ ತಲೆ, ಗಂಡನಿಗೆ ಸ್ವಾಮಿ ಶಿರಸ್ಸು, ಸ್ವಾಮಿ ತಲೆಯಾಗಿದ್ದಾರೆ. ಈ ಗಂಡನಾದಂತ ನಾನು ನನ್ನ ಪತ್ನಿಯಿಂದ ಯಾವುದೆಲ್ಲವನ್ನು ನಿರೀಕ್ಷಿಸ್ತೇನೋ 100% ನನ್ನ ಹೆಂಡತಿ ನನ್ನವಳೇ ಆಗಿರಬೇಕು. ಈ ತರ ಯಾವ ರೀತಿ ನಿರೀಕ್ಷಿಸ್ತೇನೋ ಅದೇ ತರ ನನ್ನ ಶಿರಸ್ಸಾಗಿರುವಂತ ಪ್ರಭು ಯೇಸು ನನ್ನಿಂದ ನೀನು ಸಂಪೂರ್ಣವಾಗಿ ನನ್ನವನಾಗಿರ್ಬೇಕು ಎಂಬುದಾಗಿ ನಿರೀಕ್ಷಿಸುವಂಥದ್ದು ಅದೇನು ದೊಡ್ಡ ಮಟ್ಟನ? ಇಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಖ್ಯವಾಗಿ ನನ್ನ ಪ್ರೀತಿಯ ಸಹೋದರರೇ, ನಿಮ್ಮ ಪತ್ನಿಯಿಂದ ಯಾವ ರೀತಿ ಸಂಪೂರ್ಣವಾದ ವಿಧೇಯತ್ವವನ್ನ, ಸಂಪೂರ್ಣವಾದ ಭಯಭಕ್ತಿಯನ್ನು ನಿರೀಕ್ಷಿಸುತ್ತಿದ್ದೀರೋ ಅದೇ ರೀತಿ ನಮ್ಮನ್ನ ಮದುವೆ ಮಾಡಿಕೊಂಡಿರುವಂತಹ ನಮ್ಮ ಪತಿಯಾಗಿರುವಂತಹ ನಮ್ಮ ಶಿರಸ್ಸಾಗಿರುವಂತಹ ಪ್ರಭು ಯೇಸು ನಮ್ಮಿಂದ ಅದನ್ನು ನಿರೀಕ್ಷಿಸುವಂಥದ್ದು. ನೀನು ಸಂಪೂರ್ಣವಾಗಿ ನನಗೆ ವಿಧೇಯನಾಗಿರಬೇಕು, ನೀನು ಸಂಪೂರ್ಣವಾಗಿ ನನಗೆ ಸಮರ್ಪಣೆ ಮಾಡಿಕೊಟ್ಟಿರ್ಬೇಕು, ನೀನು ಸಂಪೂರ್ಣವಾಗಿ ನನಗೆ ಭಯಭಕ್ತಿಯಲ್ಲಿ ಜೀವಿಸಬೇಕು. ಮನುಷ್ಯ ಸ್ವಭಾವ ಏನು ಗೊತ್ತಾ? ಇತರರು ನನಗೇನು ಮಾಡಬೇಕು ಅವ್ರ ಪಾಲನ ಕಾರ್ಯವನ್ನು ಅವ್ರು ಮಾಡ್ಬಿಡ್ಲಿ. ನೋಡು ಬೈಬಲ್ ಹೇಳ್ತಾ ಅಲ್ವಾ, ಗಂಡನಿಗೆ ಹೆಂಡತಿ ಹದಿನೇಳಾಗಿ ಬಾಳ್ಬೇಕು ಅಂತೇಳಿ. ನಾನು ಹೇಳ್ದಂಗೆ ನನಗೆ 17 ಬಾಳು. ಹಂಗೆ ಹೇಳುವಾಗ ಯೇಸು ಹೇಳ್ತಾರೆ, ಮಗನ ನೀನು ಅವ್ರಿಗೆ ಹೆಂಗೆ ಹೇಳ್ತಾ ಇದೀಯೋ ಅದೇ ತರ ನಾನು ನಿನಗೆ ಹೇಳ್ತಾ ಇದ್ದಾನೆ, ನನಗೆ 17 ಬಾಳು. ಅದ್ ಮಾಡಲ್ಲ. ನನಗೆ ಬೇರೆ ಏನು ನೆರವೇರಿಸ್ಕೊಡ್ಬೇಕು ಅದ್ ನೆರವೇರಿಸ್ಕೊಡ್ಲಿ, ಬಟ್ ನಾನು ಮಾತ್ರ ಕ್ರಿಸ್ತ ಯೇಸುವಿಗೆ ಸಮರ್ಪಣೆ ಮಾಡ್ಕೊಳ್ಳೋ ವಿಷಯದಲ್ಲಿ, ವಿಧಿತ್ವರ ವಿಷಯದಲ್ಲಿ ನಾನು ಮಾತ್ರ ಇನ್ನೂ ಕೂಡ ನಿರ್ಧಾರ ತೆಗೆದುಕೊಂಡಿಲ್ಲ. ಪ್ರೇಯರ್ ಮಾಡಿ ನೋಡೋಣ, ಆಮೇಲೆ ಏನು ದೇವ್ರು ತಿಳಿಸ್ತಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಇವತ್ತು ಪ್ರಭು ಯೇಸು ಏತಕ್ಕಾಗಿ ನಮ್ಗೆ ಇದನ್ನು ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ನಾನು ಏತಕ್ಕೆ ಇದನ್ನ ವಿಷಯವನ್ನು ನಿಮ್ಗೆ ತಿಳಿಸ್ತಾ ಇದ್ದಾರೆ ಅಂದ್ರೆ, ಹೊಸ ಒಡಂಬಡಿಕೆಯ ಕ್ರಿಸ್ತಿಯ ಜೀವಿತವನ್ನ ನಮ್ಮಲ್ಲಿ ಯಾರು ಕೂಡ ಅನುಭವಿಸ್ತಾ ಇಲ್ಲ. ಯೇಸು ಹೇಳಿದಾರಲ್ಲ, ನಾನು ನಿಮಗೆ ಜೀವನ ಯಥೇಚ್ಛ ಜೀವನ ಕೊಟ್ಟಿದ್ದೇನೆ. ಯಾಕೆ ಜೀವನ ಯಥೇಚ್ಛ ಜೀವನ ಎಲ್ಲ ಏರಿಯಲ್ಲಿ ಅನುಭವಿಸ್ತಾ ಇಲ್ಲ? ಕಾರಣ ಗೊತ್ತಾ? ಹೊಸ ಹೊಸ ಜೀವಿತ ಏನು ಗೊತ್ತಾ? ಯಾವಾಗಲೂ ವಿಜಯೋತ್ಸವದೊಂದಿಗೆ ಜೀವಿಸುವಂಥದ್ದು, ಯಾವಾಗಲೂ ಆತಂಕವಿಲ್ಲದೆ, ಚಿಂತೆ ಇಲ್ಲದೆ, ಚಿಂತೆಯಿಂದ ದೂರವಾಗಿರುವಂತಹ ಜೀವಿತವನ್ನು ಜೀವಿಸುವಂಥದ್ದು, ಯಾವಾಗಲೂ ಆನಂದ ಭರಿತರಾಗಿ, ಯಾವಾಗಲೂ ಸಂತೋಷ ಭರಿತರಾಗಿ ಜೀವಿಸುವಂಥದ್ದು, ಯಾವಾಗಲೂ ನಮ್ಮನ್ನು ಯಾರು ಶಪಿಸ್ತಾರೋ ಅವ್ರನ್ನ ಆಶೀರ್ವಾದ ಮಾಡುವಂಥ ಜೀವಿತ, ನಮ್ಮನ್ನು ಯಾರು ದ್ವೇಷಿಸ್ತಾರೋ ಅವ್ರಿಗೆ ಆಶೀರ್ವದಿಸುವಂತ, ಅವ್ರು ಉಪಕಾರ ಮಾಡುವಂಥ ಉಪಕಾರ ಮಾಡುವಂಥ ಜೀವನ, ನಮ್ಮನ್ನು ಯಾರು ದ್ವೇಷಿಸ್ತಾರೋ ಅವರಿಗೆ ಒಂದು ಒಳ್ಳೆ ಕಾರ್ಯ ಮಾಡುವುದರ ಮೂಲಕ, ಯಾವುದೇ ಗೊಣಗುಟ್ಟದಿರುವಂಥ ಜೀವಿತ, ಯಾರ ವಿರುದ್ಧವಾಗಿ ದೂರನ್ನು ಹೇಳದಿರುವಂಥ ಜೀವಿತ, ಸದಾಕಾಲ ನಾನು ಆನಂದವಾಗಿದ್ದು ಮತ್ತೊಬ್ಬರು ಕೂಡ ಆನಂದ ಪಡಿಸುವಂಥ ಜೀವಿತ. ಇಂಥ ಜೀವಿತ ಇದು ಹೊಸ ಒಡಂಬಡಿಕೆ ಜೀವಿತ. ಇಂಥ ಜೀವಿತವನ್ನ ಏತಕ್ಕಾಗಿ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಲ್ಲ ಅಂದ್ರೆ, ನಾವು ಎಲ್ಲ ಏರಿಯಾದಲ್ಲೂ ಕೂಡ ಪ್ರಭುವಿಗೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಟ್ಬಿಟ್ಟು ನನ್ನದೆಲ್ಲವೂ ನಿಮ್ಮದೆಂಬುದಾಗಿ ನಾನು ಯಾವ ಕಾರಣ ಹೇಳ್ಕೊಳ್ಳಿಕ್ಕೆ ಸಾಧ್ಯವಾಗದಿರುವುದರಿಂದ. ಕರೆಕ್ಟ್? ನೀವೇನಾದ್ರೂ ಹೊಸ ಒಡಂಬಡಿಕೆ ಜೀವಿತ ಅನುಭವಿಸ್ತೀರಿ ಅಂತಂದ್ರೆ ಇದೆಲ್ಲ
ಸದಾಕಾಲ ವಿಜಯೋತ್ಸವದತ್ತ ಮುನ್ನಡಿತೀರಿ, ಸದಾಕಾಲ ಆನಂದ ಭರಿತರಾಗಿರ್ತೀರಿ, ಯಾವತ್ತಿಗೂ ಚಿಂತೆಗೊಳಗಾಗೋದಿಲ್ಲ, ಯಾವ ಕಾರಣಕ್ಕೂ ಒಣಗೊಟ್ಟೋದಿಲ್ಲ, ಯಾರ ವಿರುದ್ಧವಾಗಿ ನೀವು ದೂಷಣೆ ಮಾತುಗಳು ಆಡೋದಿಲ್ಲ, ಯಾರ ವಿರುದ್ಧವಾಗಿ ಚಾಡಿ ಮಾತುಗಳನ್ನ ಹೇಳೋದಿಲ್ಲ. ನಿಮ್ಮ ವಿರುದ್ಧವಾಗಿ ಅವನು ತೊಂದರೆ ಕೊಟ್ಟಿದ್ರು ಕೂಡ ನೀವು ಅದೇ ಕ್ಷಮಿಸಿ ಪ್ರೀತಿಸುವಂತ ಜೀವಿತವನ್ನು ಅನುಭವಿಸ್ತಾ ಇರ್ತೀರಿ. ಪ್ರೈಸ್ ಬಿ ಟು ಗಾಡ್. ಸದಾಕಾಲ ಈ ಎಲ್ಲಾ ಕಾರ್ಯಗಳಿರುವಾಗ ಜನಗಳು ಕೂಡ ನಿಮ್ಮನ್ನು ನೋಡಿ ಗುರುತಿಸ್ತಾರೆ, ಮೈ ಗಾಡ್, ನಿಜವಾಗಿಯೂ ಈ ವ್ಯಕ್ತಿ ಯೇಸುವಿನೊಂದಿಗೆ ಮದುವೆ ಮಾಡಿಕೊಂಡು ಯೇಸುವಿನ ಜೊತೆಯಲ್ಲಿ ಕಾಲ ಕಳೆಯುವಂತಹ ಸಹೋದರ ಸಹೋದರಿ ಆಗಿದ್ದಾರೆ ಎಂಬುದಾಗಿ. Hallelujah. Hallelujah. Thank you Jesus. Praise Jesus. Hallelujah. ಪ್ರಿಯರೇ, ನೀವು ಯಾವಾಗ ನನ್ನದೆಲ್ಲವೂ ಯೇಸುವೆ ನಿಮ್ಮದು ಎಂಬುದಾಗಿ ಒಪ್ಪಿಸಿಕೊಡ್ತೀರಿ, ಆಗ ಯೇಸು ಆ ಕಡೆ ಹೇಳ್ತಾರೆ, ನಾನು ಕೊಟ್ಟಿರುವಂತ ಜೀವ, ಯಥೇಚ್ಛ ಜೀವ ಎಲ್ಲವೂ ನಿನ್ನದೇ. ಆಗ ಪ್ರಿಯರೇ ನಿಮ್ಮ ಜೀವನ ಬದಲಾವಣೆ ಆಗುವಂಥದ್ದು. ಆಗ ಇದ್ದಕ್ಕಿದ್ದಂತೆ ನೀವು ಇಷ್ಟು ವರ್ಷ ಕಷ್ಟಪಟ್ಟಿರ್ಬೋದು ಒಂದು ಮಟ್ಟ ಮೇಲೆ ಬರ್ಲಿಕ್ಕಾಗಿ, ನೀವು ಯಾವಾಗ ಸಮರ್ಪಣೆ ಮಾಡ್ಕೊಡ್ತೀರಿ ಈ ರೀತಿ, ಎಸ್ ಲಾರ್ಡ್, ಇನ್ಮೇಲೆ ನನ್ನದೆಲ್ಲವೂ ನಿಮ್ಮದೇ, ನೀವೇನು ಉಳಿದಿರಿ ನಿಮ್ಮ ವಾಕ್ಯದಲ್ಲಿ ಅದೆಲ್ಲವೂ ನನ್ನದೇ. ನಾವೇನ್ ಮಾಡ್ತೀವಿ ದೇವರ ವಾಕ್ಯದಲ್ಲಿ, ಯೇಸು ಕ್ರಿಸ್ತರು ಸ್ವರ್ಗಲೋಕನ ಎಲ್ಲ ಬಗ್ಗೆ ಆಧ್ಯಾತ್ಮಿಕ ಆಶೀರ್ವಾದ ಕೊಟ್ಟಿದ್ದಾರೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜಿ, ಹಾಲೆಲೂಯಾ ಎಲ್ಲ ಹೇಳ್ತೇವೆ, ಸಂತೋಷ ಪಡ್ತೇವೆ. ಅದೇ ವಾಕ್ಯ ಹೇಳಿದ್ದಾರೆ, ನೀನು ಶತ್ರುಗಳನ್ನು ಪ್ರೀತಿಸು. ಆಗಲ್ಲ, ಒಪ್ಪಿಸ್ಕೊಡೋದಿಲ್ಲ. ಆ ಏರಿಯಾದಲ್ಲಿ ಒಣಗುಟ್ಟಬೇಡ, ಅವ್ರ ಬಗ್ಗೆ ಚಾಡಿ ಹೇಳ್ಬೇಡ. ಅವ್ರು ಯಾರು ಏನೇ ನಿನ್ನ ನೋವು ಕೊಟ್ಟಿದ್ರು ನಿನ್ನ ಮನಸ್ಸಲ್ಲಿ ಏನು ಇಟ್ಕೊಳ್ಬೇಡ. ನಿನ್ನ ಮನಸ್ಸಲ್ಲಿ ಯಾರಿಗಾದ್ರೂ ವಿರೋಧವಾಗಿದ್ರೆ ಅದನ್ನ ತಕ್ಷಣ ಕ್ಷಮಿಸ್ಬಿಟ್ಟು ತದನಂತರ ಪ್ರಾರ್ಥಿಸು. ಆ ಏರಿಯಾದಲ್ಲಿ ನಾವು ಆಗೋದಿಲ್ಲ. ಬರೀ ಯಾವ್ದು ನಮಗೆ ಬೇಕು ಅದ್ರ ಮಾತು ತೆಗೆದುಕೊಂಡು 10% ಮಾತು ತೆಗೆದುಕೊಳ್ತೀವಿ. ಯೇಸು ವಿಧೇಯತೆ, ಇನ್ನು 90% ನಮ್ಮ ಹಳೆ ಜೀವಿತ ಏನಿತ್ತು ಅದರ ಹಾದಿಯಲ್ಲಿ ಮುನ್ನಡಿತವೆ. ಹಾಗೆ ಯೇಸುವಿನ ಜೀವನ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ ತಲೆ ಮೇಲೆ ಬ್ರದರ್ ಬಂದು ಕೈ ಮೇಲೆ ಮಾಡಿದ್ರೆ, ಕೈ ಇಟ್ಟು ಪ್ರೇಯರ್ ಮಾಡಿದ್ರೆ ಆಗ 100 ಪಟ್ಟು ಅನುಭವಿಸ್ಬಿಡ್ತೀರಿ. ಬ್ರದರ್ ಅಲ್ಲ, ಬ್ರದರ್ ಅಪ್ಪ ಬಂದ್ರು ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ರು ಕೂಡ ನಿಮ್ಮ ಜೀವನದಲ್ಲಿ ಏನೂ ಆಗೋದಿಲ್ಲ. ಯಾಕೆ? ನೀವು ಇನ್ನೂ ಕೂಡ 10ನೇ ವಾಕ್ಯನ ಹೇಳಿಲ್ಲ. 10ನೇ ವಾಕ್ಯದ ಪ್ರಕಾರ ನಿರ್ಧಾರ ತೆಗೆದುಕೊಂಡು ನಿಮ್ಮನ್ನ ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿಕೊಟ್ಟಿಲ್ಲ. ಯೇಸುವೆ ನನ್ನದೆಲ್ಲವೂ ನನ್ನ ಜೀವನದಲ್ಲಿ ಯಾವ ಏರಿಯಾದಲ್ಲಿ ಹೆಂಗಿದ್ದೀನೋ ಹಂಗೆ ಸಮರ್ಪಣೆ ಮಾಡ್ಕೊಡ್ತೇನೆ. ನೀವು ಯಾವಾಗ ಸಮರ್ಪಿಸ್ತೀರಿ ಅವ್ರ ಜೊತೆಲಿ ಕಾಲ ಕಳಿತೀರಿ, ಪ್ರೈಸ್ ಬಿ ಟು ಗಾಡ್, 100% ಗ್ಯಾರಂಟಿ ನಿಮ್ಮ ಜೀವನ ಅಲ್ಲಿಂದ ಬದಲಾವಣೆ ಆಗುವಂಥದ್ದು. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ನೀವು ಯಾವಾಗ ಪ್ರಿಯರೇ ನನ್ನದೆಲ್ಲವೂ ಯೇಸುವೆ ನಿಮ್ಮದು, ನೀವು ನಿಮ್ಮ ವಾಕ್ಯದಲ್ಲಿ ಅಂತ ಹೇಳಿದಿರಿ, ನಿಮ್ಮದೆಲ್ಲವೂ ನನ್ನದು ಎಂಬುದಾಗಿ ನೀವು ಒಪ್ಪಂದ ಮಾಡ್ಕೊಳ್ತೀರಿ ಪ್ರಿಯರೇ, ನಿವೇದನೆ ಮಾಡ್ತೀರಿ. ಆಗ ನಿಮ್ಮ ಜೀವನ ಬದಲಾವಣೆ ಆಗೋದು ನೀವು ಕಾಣೋದು ಮಾತ್ರವಲ್ಲ, ನೀವು ಹೇಳ್ತಿದ್ದೀರಲ್ಲ, ಅಯ್ಯೋ ಬ್ರದರ್, ಎಷ್ಟೇ ನಾನು ಪ್ರಾರ್ಥನೆ ಮಾಡಿದ್ರು ಕೂಡ ಆ ಪಾಪದ ಆಲೋಚನೆ ಪದೇ ಪದೇ ಬರ್ತವೆ. ನಾನು ಹೇಳ್ತೇನೆ, ನೀವು ಎಲ್ಲ ಏರಿಯಾವನ್ನ ಯೇಸುವಿಗೆ ಸಮರ್ಪಣೆ ಮಾಡಿಕೊಡೋದಾದ್ರೆ ಪ್ರಿಯರೇ, ಪಾಪದ ಮೇಲಿನ ಹೋರಾಟ ಆಟೋಮೆಟಿಕ್ ಕಡಿಮೆ ಆಗ್ತದೆ. ಪಾಪದೊಂದಿಗೆ ಏನು ಹೋರಾಟ ಮಾಡ್ತಾ ಇದ್ರಿ ಪ್ರತಿದಿನ, ಆ ಹೋರಾಟ ಕಡಿಮೆ ಆಗ್ತದೆ. ಆ ಪಾಪ ಯಾವ ರೀತಿ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇತ್ತು ಹಳೆ ಜೀವನದಲ್ಲಿ, ಆ ದಬ್ಬಾಳಿಕೆ ಕಡಿಮೆ ಆಗ್ತದೆ. ಯಾಕೆ? ಪಾಪವನ್ನ ಸಂಪೂರ್ಣ ನಿಮ್ಮಿಂದ ತೆಗೆದಾಕಿ ನಿಮಗೆ ಪಾಪದಿಂದ ಬಿಡುಗಡೆ ಮಾಡಿರುವಂತಹ ಪ್ರಭು ಯೇಸುವಿಗೆ ನಿಮ್ಮನ್ನೇ ಒಂದು ಗಂಡನಿಗೆ ತನ್ನ ಹೆಂಡತಿ ಯಾವ ರೀತಿ ಸಮರ್ಪಣೆ ಮಾಡಿಕೊಟ್ಟಿದ್ದಾಳೋ, ಗಂಡ ಹೆಂಡತಿ ಏನಾದ್ರೂ ಕೂಡ ಯಾರೇ ಕಣ್ಣೆತ್ತಿ ನೋಡಿದ್ರು ಕೂಡ ಗಂಡ ಡೀಲ್ ಮಾಡೋ ರೀತಿಯಲ್ಲಿ, ಥ್ಯಾಂಕ್ ಗಾಡ್, ನಿಮ್ಮ ಪತಿಯಾಗಿರುವಂತಹ ಪ್ರಭು ಯೇಸು ಕ್ರಿಸ್ತರು ನೀವು ಸಮರ್ಪಣೆ ಮಾಡಿಕೊಡೋದಾದ್ರೆ ಯಾವ ದುರಾತ್ಮನ ಬಂದು ನಿಮ್ಮನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬರುವಾಗ ಜಸ್ಟ್ ನಿಮ್ಮ ಪತಿಯಾಗಿರುವಂತಹ ಪ್ರಭು ಯೇಸು ಕ್ರಿಸ್ತರು ಡೀಲ್ ಮಾಡ್ತಾರೆ ಹೊರತು ನೀವು ಡೀಲ್ ಮಾಡಬೇಕಾಗಿಲ್ಲ. ಬಟ್ ನೀವು ಸಮರ್ಪಣೆ ಮಾಡಿಕೊಟ್ಟಾಗ ಮಾತ್ರ. Hallelujah. Hallelujah. Thank you Jesus. Praise to Jesus. Hallelujah. 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 Thank you Jesus. Praise to Jesus. ಯೇಸು ಕ್ರಿಸ್ತರು ಕೂಡ ಪ್ರಿಯರೇ, ನಾವು ಅವರ ಜೀವನ ನೋಡೋದಾದ್ರೆ ಹಿಬ್ರಿಯ ಬರೆದ ಪತ್ರದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತರು ಅನುದಿನವೂ ಕಣ್ಣೀರಿನೊಂದಿಗೆ ಅವರು ಉಚ್ಚ ಸ್ವರದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಎತ್ತಗಾಗಿ ಅವರು ಕೂಡ ಈ ಲೋಕದ ಒಡೆಯ ಅಂತ ಸೈತಾನನ ಆ ಒಂದು ಪಾಪದ ಹೋರಾಟದಲ್ಲಿ ಅವರು ಕೂಡ ಸೈತಾನನ್ನು ಪ್ರಯತ್ನ ಪಡ್ತಾ ಇದ್ದ, ಹೇಗಾದ್ರೂ ಮಾಡಿ ಯೇಸುವನ್ನು ಕೂಡ ಒಂದು ಪಾಪದಲ್ಲಿ ಬೀಳಿಸಬೇಕೆಂಬುದಾಗಿ. ಹೇಗಾದ್ರೂ ಮಾಡಿ ಮೊದಲನೇ ಆದಮನ ಯಾವ ರೀತಿ ಪಾಪವನ್ನು ಮಾಡಿದ್ನೋ ಅದೇ ರೀತಿ ಕಡೆಯ ಆದಮನಾಗಿರುವಂತಹ ಪ್ರಭು ಯೇಸುವನ್ನು ಕೂಡ ಏನಾದ್ರೂ ಒಂದು ಪಾಪದಲ್ಲಿ ಬೀಳಿಸಬೇಕೆಂಬುದಾಗಿ ಹಗಲು ರಾತ್ರಿ ಪ್ರಯತ್ನ ಪಡ್ತಾ ಇದ್ದ, ಯೇಸುವಿನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಯೇಸು ಕ್ರಿಸ್ತರು
ತನ್ನನ್ನು ಉಚ್ಚ ಸ್ವರದೊಂದಿಗೆ ಅಳುತ್ತಾ ಕಿರುಚುತ್ತಾ ಉಚ್ಚ ಧ್ವನಿಯೊಂದಿಗೆ ತಂದೆಯೊಂದಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಯೇಸು ಕ್ರಿಸ್ತರು ಆ ಹೋರಾಟದಲ್ಲಿ ಪ್ರೇರೆ PhD ತಲುಪಿದ್ದಾರೆ, ಆ ಟಾಪ್ ಲೆವೆಲ್ ತಲುಪಿದ್ದಾರೆ. ಬಟ್ ಇವತ್ತು ನಾನು ನೀವು ಸಪೋಸ್ ಒಂದು ವೇಳೆ LKG ಇರ್ಬೋದು, ಕೆಲವರು 1ನೇ ತರಗತಿಯಲ್ಲಿ ಇರ್ಬೋದು, ಕೆಲವರು 5ನೇ ತರಗತಿಯಲ್ಲಿ ಇರ್ಬೋದು. ಬಟ್ ಪ್ರೈಸ್ ಬಿ ಟು ಗಾಡ್, ನಾನು ಮತ್ತು ನೀವು ಕೂಡ ಯೇಸು ಕ್ರಿಸ್ತರೊಂದಿಗೆ ಸಹವಾಸ ಮಾಡೋದಾದ್ರೆ ಅವ್ರು ಯಾವ ರೀತಿ PhD ತಲುಪಿದ್ರು ಹೋರಾಟದಲ್ಲಿ, ಗೆಲುವಿನ ವಿಷಯದಲ್ಲಿ, ಅದೇ ತರ ನಾನು ಮತ್ತು ನೀವು ಕೂಡ ಆ ಏರಿಯಾದಲ್ಲಿ PhD ತಲುಪಬಹುದು. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ನಾನು ಹೇಳ್ತಿದ್ದೇನೆ ನಿಮ್ಮ ಜೀವನದಲ್ಲಿ ಪ್ರಿಯರೇ, ಇವತ್ತು ಯಾವುದೇ ಪಾಪದ ಆಲೋಚನೆಗಳು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆಯೋ, ಅದು ಈ ಲೋಕದ ಯಾವ ಸುಖಭೋಗಗಳು ನಿಮ್ಮನ್ನು ಅಟ್ರಾಕ್ಷನ್ ಮಾಡ್ತಾ ಇದೆಯೋ, ಯಾವ ದುಶ್ಚಟಗಳು ನಿಮ್ಮನ್ನು ಅಟ್ರಾಕ್ಷನ್ ಮಾಡ್ತಾ ಇದೆಯೋ, ಹಣದ ಆಮಿಷಗಳು, ನಾನು ಈ ಲೋಕದಲ್ಲಿ ಶ್ರೀಮಂತನಾಗಬೇಕು, ನಾನು ಈ ಲೋಕದಲ್ಲಿ ಎಲ್ಲರಿಗಿಂತಲೂ ದುಡ್ಡು ಸಂಪಾದನೆ ಮಾಡಬೇಕು, ಹೆಚ್ಚಿಗೆ ಸಂಪಾದನೆ ಮಾಡಬೇಕು, ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಬೇಕು, ಈ ರೀತಿಯ ಕಾರ್ಯಗಳು ನಿಮ್ಮಿಂದ ಬಿಟ್ಟು ಹೋಗ್ಬೇಕಾದ್ರೆ, ಅವುಗಳ ಜೊತೆಲಿ ಏನು ಹೋರಾಟ ಮಾಡ್ತಾ ಇದ್ರಿ ಅವುಗಳೆಲ್ಲೂ ಕಡಿಮೆ ಆಗ್ಬೇಕಾದ್ರೆ, ಫಾಸ್ಟ್ ನೀವು ಯೇಸುವಿಗೆ ನನ್ನದೆಲ್ಲವೂ ಯೇಸುವೆ ನಿಮ್ಮದೇ ಆ ಥರ ಸಮರ್ಪಣೆ ಮಾಡಿಕೊಟ್ಟಾಗ ಪ್ರಿಯರೇ, ಯೇಸು ಇನ್ನು ಮುಂದೆ ನಾನು ಇವುಗಳ ಜೊತೆ ಹೆಚ್ಚು ಕಾಲ ಕಳೆಯೋದಿಲ್ಲ, ನಿಮ್ಮ ಜೊತೆಯಲ್ಲಿ ನಿಮ್ಮ ವಾಕ್ಯದಲ್ಲಿ ನಾನು ಹೆಚ್ಚು ಕಾಲ ಕಳೀತೇನೆ. ನಿಮ್ಮ ನುಡಿಗಳು, ನೀವೇನು ನುಡಿತೀರಿ ಆ ನುಡಿಗಳ ಜೊತೆ ಹೆಚ್ಚು ಕಾಲ ಕಳೀತೇನೆ. ನೀವು ಯಾವಾಗ ಈ ರೀತಿ ಯೇಸುವಿನೊಂದಿಗೆ ಬಾಂಧವ್ಯವನ್ನು ಬೆಳೆಸಿಕೊಂಡು ಅನ್ಯೋನ್ಯತೆಯ ಬಾಂಧವ್ಯವನ್ನು ಬೆಳೆಸಿಕೊಂಡು ಮುನ್ನಡೆತೀರಿ, ಪ್ರೈಸ್ ಬಿ ಟು ಗಾಡ್, ನಿಮ್ಮ ಜೀವನದಲ್ಲಿ ಪ್ರಿಯರೇ ಯಾವುದೆಲ್ಲ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇತ್ತು, ಯಾವುದೆಲ್ಲ ನಿಮ್ಮನ್ನು ಆಕರ್ಷಣೆ ಮಾಡ್ತಾ ಇತ್ತು, ಲೋಕದ ಕಾರ್ಯಗಳು, ಹಳೆಯ ಬಾಯ್ ಫ್ರೆಂಡ್ಸ್ಗಳು, ಇವುಗಳೆಲ್ಲ ಸಹವಾಸ ಕಡಿಮೆ ಆಗ್ತದೆ. ಈ ಕೋಪ ಮಾಡ್ಕೊಳ್ಳೋ ವಿಷಯದಲ್ಲೂ ಅಷ್ಟೇ, ಅದು ಆಟೋಮೆಟಿಕ್ ಕಡಿಮೆ ಆಗ್ತದೆ. ಕೋಪ ಮಾಡಿಕೊಳ್ಳದೆ ಇರುವಂತ ಜೀವಿತವನ್ನ ನೀವು ತಲುಪೋದು, ನಾನು ಕೂಡ ತಲುಪೋದು. ನೀವು ಅದೇ ಸಾಧ್ಯನಾ ಬ್ರದರ್, ಕೋಪ ಮಾಡ್ಕೊಳ್ಳದಿರ್ಲಿಕ್ಕೆ ಸಾಧ್ಯ ಇದೆಯಾ? ಬೈಬಲ್ ಹೇಳ್ತದೆ ಕೋಪ ಮಾಡಿಕೊಳ್ಳದೆ ಇರುವಂತ ಜೀವಿತಕ್ಕೆ ತಲುಪೋದು. ಪಾಪದ ಯಾವುದೇ ಕಾಮಾಭಿಲಾಷೆಯ ಆಲೋಚನೆಗಳು ಬರದಂತೆ, ಒಂದು ಸಹೋದರನ ಕೆಟ್ಟ ದೃಷ್ಟಿ ನೋಡದಂತೆ, ಒಂದು ಸಹೋದರನ ಕೆಟ್ಟ ದೃಷ್ಟಿ ನೋಡದಂತೆ ಆ ಲೆವೆಲ್ ಕೂಡ ತಲುಪೋದು. ಆ ಲೆವೆಲ್ ಅನ್ನ ಒಂದೇ ಸಲ ತಲುಪಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪವೇ ಸಣ್ಣ ಪುಟ್ಟ ಸಮಸ್ಯೆಗಳು ಜಯಿಸಿ ಆ ದೇವರು ಕೊಟ್ಟಂತ ಕೃಪೆಯನ್ನು ಪೋಷಿಸಿಕೊಂಡು ದೇವರ ವಾಕ್ಯದ ಮೂಲಕ ಅದನ್ನು ಪಾಸ್ ಮಾಡಿ ಮೇಲ್ಮಟ್ಟಕ್ಕೆ. ಯಾವ ರೀತಿ ಒಂದು ಮಗು LKG ಸಪೋಸ್ LKG ಪಾಸ್ 1ನೇ ಕ್ಲಾಸ್ ಬಂತು, 2ನೇ ಕ್ಲಾಸ್ ಬಂತು, 1ನೇ ಕ್ಲಾಸ್ ಪಾಸ್ ಆಗಿ ಮಗು 2ನೇ ಕ್ಲಾಸ್ಗೆ ಹೋಯ್ತು, 2ನೇ ಕ್ಲಾಸ್ 3ನೇ ಕ್ಲಾಸಲ್ಲಿ ಅಲ್ಲಿ ಕೂಡೋದು ಮತ್ತು ಕಳೆದ ಲೆಕ್ಕನ ಕಲ್ತ್ಕೊಳ್ತದೆ. ಅದೇ ಕೂಡೋ ಲೆಕ್ಕ ಕಳಿ ಲೆಕ್ಕನ LKG ಮಗು ಕೂಡಿ ಏನಪ್ಪ ಇದು ಕೂಡೋದು ಕಳಿಯೋದು ತಲೆ ಕೆಟ್ಟು ಹೋಗ್ತದೆ, ಹೋಗು ಮಮ್ಮಿ ಹಿಂಗೆ ಮಾಡಕ್ ಬರಲ್ಲ ಅಳ್ತದೆ. ಬಟ್ ಅದೇ 2ನೇ ಕ್ಲಾಸ್ 3ನೇ ಕ್ಲಾಸ್ ಹೋದಂತ ಮಗು ಕಲ್ತ್ಕೊಂಡಿದೆ. ಅದೇ ಆ ಮಗು 4ನೇ ಕ್ಲಾಸ್ 5ನೇ ಕ್ಲಾಸ್ಗೆ ಹೋದಾಗ ಗುಣಾಕಾರ, ಭಾಗಾಕಾರ, ಮಲ್ಟಿಪ್ಲಿಕೇಶನ್, ಡಿವಿಷನ್ ಕಲ್ತ್ಕೊಳ್ತದೆ. ಅದೇ 1ನೇ ಕ್ಲಾಸ್ ಮಗುಗೆ ತಗೋ ಇದು ಭಾಗಾಕಾರ ಮಾಡು ಕೊಟ್ರೆ ಏನ್ ಮಾಡ್ತದೆ, ನನ್ಗೆ ಅರ್ಥನೇ ಆಯ್ತಲ್ಲ, ಕರೆಕ್ಟ್. ಅದೇ ನಾವು ಕೂಡ ಪ್ರೇರೆ ಹಂತವಾಗಿ ಇವುಗಳೆಲ್ಲವನ್ನು ತ್ಯಜಿಸಿ ಯೇಸು ಕ್ರಿಸ್ತರಂತೆ ಪರಿಪೂರ್ಣವಾಗಿರುವಂತಹ ವ್ಯಕ್ತಿಗಳಾಗಿ ನಾವು ಲೋಕದಲ್ಲಿ ಯೇಸು ಕ್ರಿಸ್ತರ ಬೆಳಕನ್ನು ಪ್ರತಿಬಿಂಬಿಸಬಹುದು. ಹಾಲೆಲೂಯ, 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 ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ನಮ್ಮಲ್ಲಿ ಅನೇಕರು ಆಲ್ರೆಡಿ ಆಲೋಚನೆ ಮಾಡ್ತಾ ಇರ್ಬೋದು, ಬ್ರದರ್ ಕೋಪ ಮಾಡಿಕೊಳ್ಳದೇ ಇರುವಂತ ಜೀವಿತವನ್ನು ಅನುಭವಿಸಬಹುದಾ? ಎಸ್, ನಾನು ಒಂದು ವ್ಯಕ್ತಿಯನ್ನು ನೋಡಿದ್ದು ಪ್ರಿಯರೇ NR ಮೂಲದಲ್ಲಿ. ಆ ವ್ಯಕ್ತಿ ತಾನು ಹೇಳ್ತಾ ಇಲ್ಲ, ಜಸ್ಟ್ ಆಕೆಯ ಪತಿ ಹೇಳ್ತಿರುವಂಥದ್ದು, ಬ್ರದರ್ ನಾನು ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದೇನೆ ಅಂತಂದ್ರೆ ನನ್ನ ಕುಟುಂಬ, ನನ್ನ ತಾಯಿನೂ ಅಷ್ಟೇ, ನನ್ನ ತಂದೆನೂ ಅಷ್ಟೇ, ಅಷ್ಟು ಭಯಂಕರ ವಹಿಸಿದ್ದಾರೆ ನನ್ನ ಹೆಂಡತಿಗೆ. ಬಟ್ ನನ್ನ ಹೆಂಡತಿ ಒಂದು ದಿನ ಆಗಲಿ ಇವತ್ತುವರೆಗೂ 13 ವರ್ಷ 14 ವರ್ಷ ಆಯ್ತು, ಒಂದು ದಿನ ನನ್ನ ಹೆಂಡತಿ ಕೋಪ ಮಾಡ್ಕೊಂಡು ನೋಡಿಲ್ಲ. ಒಂದು ದಿನ ಕೋಪ ಮಾಡ್ಕೊಂಡು ನೋಡಿಲ್ಲ. ಬಟ್ ನಮ್ಮ ಜೀವನ ನೋಡೋಣ ಪ್ರಿಯರೇ, 2017ರಲ್ಲಿ ಹೆಂಗೆ ಕೋಪ ಮಾಡ್ಕೊಳ್ತಾ ಇದ್ವಿ, 2018ರಲ್ಲಿ ಹಂಗೆ ಕೋಪ ಮಾಡ್ಕೊಳ್ತಾ ಇದ್ವಿ. ಇವತ್ತು ಸೇಮ್ ಅದೇ ಲೆವೆಲ್ ಇದೀವಿ. ಆ ವಿಷಯ ನನ್ನ ನೆನೆಸಿದ್ರೆ ಕೋಪ ಬಂದ್ಬಿಡ್ತದೆ. 2010ರಲ್ಲಿ ಹಂಗೆ ಹೇಳಿದ್ವಿ, ಈಗಲೂ ಹಂಗೆ ಹೇಳ್ತಿದ್ವಿ. ಆ ವಿಷಯ ನೆನೆಸಿದ್ರೆ ಕೋಪ ಮಾಡ್ಕೊಳ್ತೇವೆ. ಅದ್ರ ಅರ್ಥ ಏನು? ನಿಮ್ಮ ಸಹವಾಸ ಇನ್ನೂ ಕೂಡ ಹಳೆ ಬಾಯ್ ಫ್ರೆಂಡ್ಗಳ ಜೊತೆಲೇ ಇದೆ.
ದೇವರ ವಾಕ್ಯ ಜೊತೆಲಿಲ್ಲ, ಪ್ರಭು ಯೇಸುವಿನ ಜೊತೆಲಿಲ್ಲ. ನಿಮ್ಗೆ ಅದನ್ನು ಕಲ್ತ್ಕೊಳ್ಬೇಕು, ಅದರಿಂದ ಹೊರ ಬರಬೇಕು. ಯೇಸು ಕ್ರಿಸ್ತ ಗುಡ್ ನ್ಯೂಸ್ ಏನ್ ಗೊತ್ತಾ? ದೇವರ ಚಿತ್ತ ಏನಂತಂದ್ರೆ ನನ್ನನ್ನ ಮತ್ತು ನಿಮ್ಮನ್ನ ಯೇಸುವಿನಂತೆ, ಯೇಸುವಿನ ಅನುರೂಪಿಯಾದಂತೆ ಯೇಸು ಸ್ವಾಮಿ ನೋಡಿದಾಗ ನನ್ನ ನೋಡಿದಂಗೆ ಜನಗಳು ನೋಡ್ಬೇಕು. ಓ, ಈ ನಾಗೇಂದ್ರ ನೋಡುವಾಗ ವಾವ್, ಯೇಸುವನ್ನೇ ನೋಡ್ತಾ ಇದ್ದಾನೆ ಅನ್ಬೇಕು. ಅದ್ಭುತ ಕಾರ್ಯ ಮಾಡೋದ್ರಿಂದ ಅಲ್ಲ, ನಮ್ಮ ತಾಳ್ಮೆ, ನಮ್ಮ ಸಹನೆ, ಕೋಪ ಇಲ್ದಿರುವಂಥ ಜೀವಿತ, ಪಾಪ ಇಲ್ದಿರುವ ಜೀವಿತ, ಸದಾಕಾಲ ದೀನತೆ, ಸದಾಕಾಲ ವಿಧೇಯತ್ವ, ಸದಾಕಾಲ ಮತ್ತೊಬ್ಬರ ಪ್ರಯೋಜನಕ್ಕೋಸ್ಕರ ಜೀವಿಸುವಂಥದ್ದು, ಇಂಥ ಜೀವಿತ ನೋಡುವಾಗ ಹೇ, ಈ ವ್ಯಕ್ತಿ ನೋಡುವಾಗ ಯೇಸುವನ್ನೇ ನೋಡಿದಂಗೆ ಆಗ್ತದೆ. ಈ ರೀತಿ ಆಗ್ಬೇಕೆಂಬುದೇ ದೇವರ ಚಿತ್ತ. ದೇವರ ಚಿತ್ತ ಹೋಗ್ಬಿಟ್ಟು ಜನಗಳನ್ನ ಗುಣಪಡಿಸು, ಇದು ದೇವರ ಮೊದಲ ಯೋಜನೆ ಅಲ್ಲ. ದೇವರ ಯೋಜನೆ ಏನಂತಂದ್ರೆ ನನ್ನ ಮಗನಂತೆ ನೀನು ಅನುರೂಪಿ ಆಗ್ಬೇಕು. ಇದು ಮೊದಲನೇ ಕಾರ್ಯ, ದೇವರ ಯೋಜನೆ. ನಾನು ಹೇಳ್ತೇನೆ ಪ್ರಿಯರೇ, ಯಾವ ಏರಿಯಾದಲ್ಲಿ ಮತ್ತೆ ಮತ್ತೆ ಬಿದ್ದು ಹೋಗ್ತಾ ಇದ್ದೀರಿ. ಇನ್ನು ಕೆಲವರಿಗೆ ನಮಗೆ ಯಾರೋ ಒಂದು ಮಾತಾಡಿ ಸಡನ್ ಸಿಟ್ಟು ಬರ್ತದೆ. ಆವಾಗ್ಲೂ ಹಂಗೆ ಇದ್ವಿ, ಇವಾಗ್ಲೂ ಹಂಗೆ ಇದ್ವಿ. ಬಟ್ ಹೇಳ್ತೀನಿ, ನಾನು ಕುಡಿಯೋದು ಬಿಟ್ಟು ಬಿಟ್ಟಿದ್ದೀನಪ್ಪ, ನಾನು ಈಗ ಯಾವುದೇ ಕುಡಿತಲ್ಲಪ್ಪ, ಈಗ ಯಾವುದೇ ಕಾರಣ ಬೀಡಿ ಸಿಗರೇಟ್ ಸೈತಲ್ಲಪ್ಪ. ಬಟ್ ಇದು ಅದಕ್ಕಿಂತ ದೊಡ್ಡದು. ಸಿಟ್ಟು, ಕೋಪ ನೀವು ತೆಗೆದು ನೋಡಿ. ಪ್ರಕಟಣೆಗಂತ 20ನೇ ಅಧ್ಯಾಯದಲ್ಲಿ, 21ನೇ ಅಧ್ಯಾಯದಲ್ಲಿ, 20ನೇ ಅಧ್ಯಾಯದಲ್ಲಿ ಅವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ಸಣ್ಣ ಒಂದು ಕೋಪ, ಸಣ್ಣ ಒಂದು ಸಿಟ್ಟು ನಮ್ಮ ನರಕ ಕರ್ಕೊಂಡು ಹೋಗ್ತದೆ. ಇವತ್ತು ಯಾಕೆ ಅನೇಕ ವ್ಯಕ್ತಿಗಳು ಜಸ್ಟ್ ಜೈಲಿದ್ದಾರೆ? ನನ್ನ ಪರಪ್ಪನ ಅಗ್ರಹಾರ ಜೈಲಿಗೆ, ಬ್ಯಾಂಗ್ಳೂರಿಗೆ ಧ್ಯಾನ ಕೂಡ ಕೊಡ್ಲಿಕ್ಕೆ ಹೋದಾಗ ಅಲ್ಲಿ ಒಂದು ಸಹೋದರ ಹೇಳಿದ್ದು, ಜೋಸಫ್ ಎಂಬುದಾಗಿ. ಆ ಸಹೋದರ ಏನು ಗೊತ್ತು ಹೇಳಿದ್ದು? ಬ್ರದರ್, ಒಂದು ಸಣ್ಣ ವಿಷಯ ಇವತ್ತು ನೀವು ಹೇಳಿದ್ದೇನೇನಾದ್ರು ನನಗೀಗ ಒಂದು 7 ವರ್ಷಗಳ ಹಿಂದೆ ಏನಾದ್ರು ಹೇಳ್ಬಿಟ್ಟಿದ್ರೆ ನಾನು ಹೆಂಡತಿನ ಮರ್ಡರ್ ಮಾಡ್ತಾ ಇರಲಿಲ್ಲ, ತಲೆ ಮೇಲೆ ಸಿಲಿಂಡರ್ ಎತ್ತಾಕಿ ಸಾಯಿಸ್ತಾ ಇರಲಿಲ್ಲ ಬ್ರದರ್. ಸಣ್ಣ ಸಿಟ್ಟು ಮಾಡ್ಕೊಬಿಟ್ಟ, ಕ್ಷಣದಲ್ಲಿ ಸಿಟ್ಟು ಬಂತು. ಆ ಸಿಟ್ಟಿನಿಂದ ಇವತ್ತು ಬಂಧನಕ್ಕೊಳಗಾಗಿದ್ದೇನೆ, ಜೀವಾವಧಿ ಶಿಕ್ಷೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಇಲ್ಲಿ ಬಂದು ಸಾಕ್ಷಿ ಹೇಳುದು, ಅಪ್ಪ ನಾನು ಕುಡಿಯೋದು ಬಿಟ್ಬಿಟ್ಟೆ, ನಾನು ಆವಾಗ ಕುಡಿತಾ ಇದ್ದೆ, ನಾಗೇಂದ್ರ ಗೌಡ ಆಗಿದ್ದೆ, ಈ ಕುಡಿಯೋದು ಏಸು ಬಿಡುಗಡೆ ಕೊಟ್ಬಿಟ್ರು. ಚಪ್ಪಳೆ ಹೊಡಿತೀರಿ, ಅಷ್ಟೇ ನನ್ನ ಜೀವನ ಮುಗಿದೋಯ್ತು. ಬಟ್ ಇದು ಅದಕ್ಕಿಂತ ವಿಷ. ಈಗ ನಾನೇನು ಹೇಳ್ತಾ ಇದ್ದೋ, ಇದು ಅದಕ್ಕಿಂತ ಡೇಂಜರ್ಸ್. ಲೋಕದ ಬಾಯ್ ಫ್ರೆಂಡ್ಸ್ಗಳು ಭಾರಿ ಡೇಂಜರ್. ಯಾವ ಬಾಯ್ ಫ್ರೆಂಡ್ಸ್? ಸಿಟ್ಟು, ಕೋಪ, ದ್ವೇಷ, ಆಗಿತನ, ವೈರಾಗ್ಯ, ಇವುಗಳೆಲ್ಲೂ ಕೂಡ ಅದಕ್ಕಿಂತ ವೆರಿ ವೆರಿ ಡೇಂಜರಸ್. ಬೈಬಲ್ ಹೇಳ್ತದೆ ಗೊತ್ತಾ, ನೀವು ಯಾರನ್ನು ಕೂಡ ಕೊಲೆ ಮಾಡದಿರ್ಬೋದು, ಬಟ್ ನಿನ್ನ ಸಹೋದರ ಸಹೋದರಿ ವಿರುದ್ಧವಾಗಿ ದ್ವೇಷ ಇಟ್ಟುಕೊಂಡಲ್ಲಿ ನೀನು ಕೊಲೆಗಾರನೇ ಸರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಫ್ರೀರೇ, ನಾನು ಅದೇ ಹೇಳ್ತಾ ಇದ್ದೆ ನಿಮಗೆ. ಯಾವ ರೀತಿ ಒಂದು ವಿದ್ಯಾರ್ಥಿ, ಒಂದು ಮಗು ಸ್ಕೂಲ್ಗೆ, ಈಗ ಉದಾಹರಣೆಗೆ ನಾನು ನಿಮ್ಗೆ ಕೇಳ್ತೇನೆ, ಒಂದು ಮಗುವಿಗೆ ಚೆನ್ನಾಗಿ ಹೊಡೆದು ಕಳಿಸ್ತಾ ಇದಾರೆ ತಾಯಿ, ಸ್ಕೂಲ್ಗೆ ಹೋಗು, ನೀನ್ ಚೆನ್ನಾಗಿ ಓದ್ಬೇಕು, ನಮ್ಮ ತರ ಆಗ್ಬೇಡ, ಹೋಗು, ಹೊಡೆದು ಕಳಿಸ್ತಾ ಇದಾರೆ. ಆ ಮಗು ಈಗ 5ನೇ ಕ್ಲಾಸ್ ತಲುಪಿದೆ. ಆ ಮಗುವಿನ ಅವಸ್ಥೆ ಯಾವ ತರ ಇರ್ತದೆ? ಇನ್ನೊಂದು ಮಗು ಬೆಳಿಗ್ಗೆ ಎದ್ದ ತಕ್ಷಣ, ಮಮ್ಮಿ ನಾನು ಬೇಗ ತಿಂಡಿ ಮಾಡು, ಬೇಗ ರೆಡಿ ಮಾಡ್ಕೊಡು, ನಾನು ಸ್ಕೂಲ್ ಹೋಗ್ಬೇಕು ಮಮ್ಮಿ ಅಂತ ಆತರ ಸಂತೋಷವಾಗಿ ಉತ್ಸುಕತೆಯಿಂದ ಸ್ಕೂಲ್ಗೆ ಹೋಗೋ ಸಮಯನ ಕಾಯ್ತಾ ಇರ್ತದೆ. ವ್ಯಾನ್ ಮನೆ ಹತ್ರ 8 ಗಂಟೆ ಬರ್ತಂದ್ರೆ 7:30 ಕೆಳಗಡೆ ನಿಂತಿರೋದು ಬ್ಯಾಗ್ ಹಾಕೊಂಡು, ವ್ಯಾನ್ ಬಂದಿಲ್ಲ ಅಂತೇಳಿ. ಇನ್ನೊಂದು ಮಗು ವ್ಯಾನ್ ಬಂದು 6 ನೋಡಿತಾ ಇದ್ರು ಕೂಡ, ಅಯ್ಯೋ ಬಪ್ಪ ಎಳ್ಕೊಂಡು ಹೋಗ್ಬೇಕು, ಅಳ್ತಾ ಸ್ಕೂಲ್ಗೆ. ಈ ಮಗುವಿನ ವಿದ್ಯಾಭ್ಯಾಸದ ಮಟ್ಟ ಯಾವ ತರ ಇರ್ತದೆ? ಬಟ್ ಉತ್ಸುಕತೆಯಿಂದ ಸ್ಕೂಲ್ಗೆ ಹೋಗುವಂತ ಮಗುವಿನ ವಿದ್ಯಾಭ್ಯಾಸದ ಮಟ್ಟ ಯಾವ ತರ ಇರ್ತದೆ? ಯಾವ್ದು ಒಳ್ಳೇದಾಗಿರ್ತದೆ, ಚೆನ್ನಾಗಿರ್ತದೆ? ಉತ್ಸುಕತೆಯಿಂದ ಹೋಗುವಂತ ಮಗುವಿನ ವಿದ್ಯಾಭ್ಯಾಸದ ಮಟ್ಟ ಚೆನ್ನಾಗಿರ್ತದ? ಅಥವಾ ಅಳ್ತಾ ನನಗೆ ಹೋಗ್ತಾ ಇಲ್ಲ, ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತೇಳಿ ಅವರ ಅಮ್ಮನ ಒತ್ತಾಯಕ್ಕಾಗಿ ಹೋಗುವಂತ ಮಗುವಿನ ವಿದ್ಯಾಭ್ಯಾಸ ಉನ್ನತ ಮಟ್ಟವಾಗಿರ್ತದ, ಉತ್ಸಾಹದಿಂದ ಹೋಗುವಂತ? ಬಟ್ ಈ ಮಗು ಒಂದು ಮೋಜಿಗಾಗಿ ಹೋಗೋದಾದ್ರೆ ಏನೋ ಟೈಮ್ ಪಾಸ್ ಮಾಡ್ಕೊ ಬರ್ಗೋಣ. ಯಾವ ಕಾರಣಕ್ಕೂ ಮೋಜಿಗಾಗಿ ಅಥವಾ ಇನ್ನೊಬ್ಬರ ಒತ್ತಾಯ ಪೂರ್ವಕವಾಗಿ ಸ್ಕೂಲ್ಗೆ ಹೋಗುವಂತ ಮಗು ಯಾವ ಕಾರಣಕ್ಕೂ ಅದು ಏನನ್ನು ಕೂಡ ಕಲ್ತ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅದು ಯಾವ ತರ ಹೋಗ್ತದೋ ಅದೇ ತರ ವಾಪಸ್ ಬರ್ತದೆ. ಕರೆಕ್ಟ್? ಒಂದು ಮಗು ಟೈಮ್ ಪಾಸ್ಗಾಗಿ ಅಥವಾ ಒಂದು ಮೋಜಿಗಾಗಿ ಸ್ಕೂಲ್ಗೆ ಹೋಗೋದಾದ್ರೆ ಆ ಮಗು ಎಷ್ಟೇ ವರ್ಷ ಕಳೆದ್ರೂ ಕೂಡ ಏನನ್ನು ಕೂಡ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನೀವು ಕೂಡ ಟೈಮ್ ಪಾಸ್ಗಾಗಿ ಏನೋ ಬ್ರದರ್ ಅನೌನ್ಸ್ ಮಾಡಿದರೆ ಧ್ಯಾನ ಕೊಟ್ಟಿದೆ ಎಂಬುದಾಗಿ ಅಂತೇಳಿ ಟೈಮ್ ಪಾಸ್ಗಾಗಿ ಇಲ್ಲಿ ಬರೋದಾದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ಏನು ಬದಲಾವಣೆ ಆಗೋದಿಲ್ಲ. ಬಟ್ ಪ್ರೈಸ್ ದಿ ಗಾಡ್, ನೀವು ಹೃದಯಪೂರ್ವಕವಾಗಿ
ದೇವರನ್ನ ಹುಡುಕೋದಾದ್ರೆ, ಇವತ್ತು ಸಿರ್ಸಿಂದ ಬಂದ್ರು ಇಡೀ ಫ್ಯಾಮಿಲಿ ಬೆಳಿಗ್ಗೆ. ಜಸ್ಟ್ ನಾವು 6:15 ಇಲ್ಲಿ ಬಂದಿದ್ದೀವಿ, 6:15 ಕಾರ್ ಡ್ರೈವ್ ಮಾಡ್ಕೊಂಡು ನಿಲ್ಲಿಸಿದ್ದಾರೆ ಕಾರ್ನ ಸಿರ್ಸಿಯಿಂದ. ಎತ್ತಕ್ಕಾಗಿ ಬ್ರಾದರ್, ನಾವು ಹುಟ್ಟಿದಾಗಿಂದ ಕ್ರೈಸ್ತ ಮಕ್ಕಳು. ಬಂದಿರೋ ಫ್ಯಾಮಿಲಿ ಗೊತ್ತಾ? ಮಾದೇವಮ್ಮನ ಫ್ಯಾಮಿಲಿ. ಎಲ್ಲಿ ಸಿಸ್ಟರ್? ಮಾದೇವಿ ಸಿಸ್ಟರ್ ಕೈ ಮೇಲೆ ಮಾಡಿ. ಫ್ಯಾಮಿಲಿ ಸಿರ್ಸಿಂದ ಬಂದಿರುವಂಥದ್ದು ಇಡೀ ಫ್ಯಾಮಿಲಿ. ಎಲ್ಲಿ? ಮಾದೇವಮ್ಮ ಸಿಸ್ಟರ್, ಮಾದೇವಮ್ಮ ಕೈ ಮೇಲೆ ನಡೆಸಿ. ಅವ್ರು ಇಡೀ ಫ್ಯಾಮಿಲಿ ಜಸ್ಟ್ ಮಾರುತಿ 800 ಕಾರಲ್ಲಿ ಅಲ್ಲಿಂದ ಇಲ್ಲಿಗೆ ಧ್ಯಾನ ಕುಡಿಗೆ ಬಂದಿದ್ದಾರೆ. ಯಾಕೆಂದ್ರೆ ಅವ್ರ ಮಗುಗೆ ಏನೋ ಸಮಸ್ಯೆ ಇತ್ತು. ಆ ಸಮಸ್ಯೆನ ಪ್ರೈಸ್ ಬಿಡಿ ಗಾಡ್, ಯಾವಾಗ ಆ ಮಗುವಿನ ವಿಷಯದಲ್ಲಿ ಯೇಸುವಿನ ಪ್ರೀತಿನ ಟೇಸ್ಟ್ ನೋಡಿದ್ರು, ಪ್ರೈಸ್ ಬಿಡಿ ಗಾಡ್, ಅವತ್ತು ನಾನು ಧ್ಯಾನ ಕೂಡ ಕೊಡ್ಲಿಕ್ಕೆ ಹೋದಾಗ ಥ್ಯಾಂಕ್ ಗಾಡ್ ಆ ವಾಕ್ಯ ಅವ್ರ ಮಗುವನ್ನ ಯಾವಾಗ ಗುಣಪಡಿಸ್ತು. ಈಗ ಏನ್ ಗೊತ್ತಾ? ಯೇಸು ಎಲ್ಲಿದ್ರು ಪರವಾಗಿಲ್ಲ, ಅವ್ರ ಜೊತೆಲೆ ನಾನು ಕಾಲ ಕಳಿಬೇಕು, ಅವ್ರ ಜೊತೆಲೆ ಕಾಲ ಕಳಿಬೇಕು, ಅವ್ರ ಜೊತೆಲೆ ಕಾಲ ಕಳಿಬೇಕು. ಬಟ್ ಇಲ್ಲಿದವ್ರಿಗೆ ಬ್ಯುಸಿ ಬ್ರದರ್ 3 ತಿಂಗಳು. ಅದರ್ಥ ಏನು ಗೊತ್ತಾ? ನೋಡಮ್ಮ, ನೀನು ತಿಂಗಳಿಗೊಂದ್ಸರಿ ಆದ್ರೆ ನನ್ನ ಜೊತೆಲಿ ಕಾಲ ಕಳೆಗೆ ಬಾ, ಇಲ್ಲ ಅಂದ್ರೆ 2 ತಿಂಗಳು ಒಂದ್ಸರಿ ನನ್ನ ಜೊತೆಲಿ ಬಾ. ಇನ್ನೂ 2 ತಿಂಗಳು 60 ದಿನದಲ್ಲಿ ಒಂದಿನ ನನ್ನ ಜೊತೆಲಿ ಕಾಲ ಕಳಿ, ಇನ್ನು 59 ದಿನಗಳು ನೀನು ಯಾರ ಜೊತೆ ಓಡಾಡು. ಸಾಧ್ಯ ಇದೆಯಾ? ನಮ್ಗೆ ಗೊತ್ತಿಲ್ಲ ಪ್ರೇರ, ಯೇಸು ಕ್ರಿಸ್ತರು ನಮಗಿರುವಂತ ಬಾಂಧವ್ಯ ನಮ್ಗೆ ಗೊತ್ತಿಲ್ಲ. ಅವ್ರ ಜೊತೆಲಿ ಕಾಲ ಕಳೆಯುವಾಗ ಪ್ರೈಸ್ ಬಿಡಿ ಗಾಡ್. ಇವತ್ತು ಬೆಳಿಗ್ಗೆ ನನ್ನ ಬ್ರದರ್, ನನ್ನ ದಾಸ್ ಬ್ರದರ್ ಬೆಳಿಗ್ಗೆ ಬಂದ್ಬಿಟ್ಟು ಮನೆ ಹತ್ರ ಬಂದು ಬೆಲ್ ಮಾಡಿದ್ದಾರೆ. ಬಟ್ ಬೆಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಒಳಗಡೆ, ಎಲ್ಲ ಲೈಟ್ ಸ್ವಿಚ್ ಆಫ್ ಮಾಡುವಾಗ ರಾತ್ರಿ. ಅವ್ರು ಬಂದು ಬೆಲ್ ಮಾಡಿದ್ರು, ಬೆಲ್ ಸೌಂಡ್ ಬಂದಿಲ್ಲ. ನನಗೆ ರಿಂಗ್ ಮಾಡ್ತಾ ಇದಾರೆ. ಜಸ್ಟ್ ಅವ್ರು ರಿಂಗ್ ಮಾಡಿದ್ರೆ ಗೊತ್ತಾಯ್ತು. ಅಯ್ಯೋ, ಸಡನ್ ದಡ್ಬಡಂತೆ ಬೆಡ್ಡಿಂದ ಎದ್ದು ಓಡ್ ಬಂದಿದ್ದೇನೆ. 7 ಗಂಟೆ, ನಾನು ಬೆಳಿಗ್ಗೆ 7 ಗಂಟೆ ಅದು ಇದ್ದಿಲ್ಲ. ನಾನು 5:15 ಅಲ್ರಾಮ್ ಇಟ್ಕೊಂಡಿದ್ದೆ, ನನ್ನ ಮಕ್ಕಳು ಎದ್ದು ಓದಿಸ್ಬೇಕು ಅಂತೇಳಿ. ಅಲ್ರಾಮ್ ಹೊಡೆದಿದೆ, ಒಂದು ಸ್ವಲ್ಪ ಸ್ನೂಸ್ ಹಾಕೋದು. ಸ್ನೂಸ್ ಅಂತ ಹಾಕಿ ನಾನೇ ಗೊರಕೆ ಹೊಡೆ ನಿದ್ರೆ ಕೊಟ್ಟೋಗಿದ್ದೇನೆ. ಯಾಕಂದ್ರೆ ರಾತ್ರಿ ಮಲಗಿದ್ದು 3 ಹೊತ್ತು. ಈ ಜೊತೆಲಿ ಕಾಲ ಕಳೆದು, ಯಾಕೆ ನನ್ನ ಎಲ್ಲೂ ಪ್ರಾರ್ಥನೆ ಕೂಟ ಇಲ್ಲ. ಬಟ್ ಪ್ರೈಸ್ ಬಿಟ್ಟು ಗಾಡ್, ನನ್ನ ಸಹೋದರಿ ಒಂದು ಕುಟುಂಬನ ಪರಿಚಯ ಮಾಡಿಕೊಟ್ರು. ಬಂದಿದ್ದೀರಾ? ನನ್ನ ವಿಜಯನಗರದವ್ರು ಯಾರೋ ಬಂದಿದ್ದೀರಾ? ನನಗೆ ಹೋದಂತ ಸಾಯಂಕಾಲ ಹೋಗಿದ್ದ ಒಂದು ಮನೆಯವರು, ಬ್ರಾಹ್ಮಣ ಕುಟುಂಬ, 13 ಜನ ಯೇಸುವನ್ನು ತನ್ನ ಸ್ವಂತ ರಕ್ಷಕರಾಗಿ ಪ್ರಭು ಸ್ವೀಕಾರ ಮಾಡಿಕೊಂಡ್ರು. ಬಟ್ ಗುಡ್ ನ್ಯೂಸ್ ಏನು ಗೊತ್ತಾ? ಮೈ ಗಾಡ್, ನಾನು ಬರುವಾಗಲೇ ಸಿಂಥಿಯಾ ಸಿಸ್ಟರ್ ಇದ್ದೀರಾ? ಸಿಂಥಿಯಾ ಸಿಸ್ಟರ್, ಯಾವ ಸಿಸ್ಟರ್? ಎದ್ದಿಂದುಕೊಳ್ಳಿ. ಆ ಸಿಸ್ಟರ್ ಕರ್ಕೊಂಡು ಹೋಗಿದ್ದು. ಥ್ಯಾಂಕ್ ಯು ಸಿಸ್ಟರ್, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು ವೆರಿ ಮಚ್. ಕೂತ್ಕೊಳ್ಳಿ ಸಿಸ್ಟರ್. ಆ ಸಿಸ್ಟರ್, ಬ್ರದರ್ ಒಂದು ಮನೆಗೆ ಹೋಗ್ಬೇಕು. ನಾನು ಹೇಳಿದೆ, ಇಲ್ಲಮ್ಮ ಇವತ್ತು ಬರ್ಲಿಕ್ಕಾಗಲ್ಲ ಸಿಸ್ಟರ್, ಯಾಕಂದ್ರೆ ನಾಳೆ ಧ್ಯಾನ ಕೂಟ ಇದೆ, ಅದಕ್ಕೋಸ್ಕರ ಪ್ರಿಪರೇಷನ್ ಆಗಬೇಕು. ನಾನು ಪ್ರಿಪೇರ್ ಆಗಲ್ದೇನಿದ್ರೆ ಬುರ್ಡೆ ಬಂದು ಬಿಡಬೇಕಾಯ್ತದೆ. ಇಲ್ಲ ಆಯ್ತು ಬ್ರದರ್, ಬಟ್ ಅದು ನನಗೆ ಹೃದಯ ತಡೀಲಿಲ್ಲ. ನಾನು ಸಾಯಂಕಾಲ 5 ಗಂಟೆಗೆ ಟೀ ಕುಡಿದ್ಬಿಟ್ಟು ನನ್ನ ಮಕ್ಕಳ ಹೆಂಡತಿ ಟ್ಯೂಷನ್ ಕರ್ಕೊಂಡು ಹೋಗಿದ್ರು. ಟೀ ಕುಡಿದ್ಬಿಟ್ಟು ಕುಂತಿರ್ಬೇಕಾದ್ರೆ ಹಂಗೆ ಇದ್ರೆ ಹೊಟ್ಟೋಗಿದ್ದೀನಿ. ಮತ್ತೆ ಫೋನ್ ಮಾಡಿದ್ರು. ಜಸ್ಟ್ ಸಡನ್ ಆಗಿ ನನಗೆ ಎಚ್ಚರ ಆಯ್ತು. ಎಚ್ಚರ ಆಗ್ಬಿಟ್ಟೆ, ನೀನು ನಿದ್ರೆ ಮಾಡಕ್ಕೆ ಸಮಯ ಇದೆ, ಬಟ್ ಅವ್ರು ಕರೆಯುವಾಗ ಒಂದು ಕುಟುಂಬಕ್ಕೆ ಹೋಗಂದ್ರೆ ನಿನ್ಗೆ ಹೋಗ್ಲಿಕ್ಕೆ ಸಮಯ ಇಲ್ವಾ? ಹಂಗಾದ್ರೆ ಜಸ್ಟ್ ಈಗ ನಾನು ಕೆಲಸ ಕೊಡ್ತೀನಿ, ನಿನ್ನ ಪತಿ ನಾನು ಹೇಳ್ತೀನಿ ಅವ್ರ ಕುಟುಂಬಕ್ಕೆ ಹೋಗಿ ಬರೋಣ ಬಾ ಅಂತ ಹೇಳಿದ್ರೆ, ನೀವು ಒಬ್ಬರು ಹೋಗಿ ಬನ್ರಿ, ನಾನು ಅಲ್ಲಿರ್ತೀನಿ ಅಂತ ಹೇಳ್ತಾ ಇದೀಯಾ? ಬಾ ನನ್ನ ಜೊತೆಲೆ. ಓಕೆ ಡ್ಯಾಡಿ. ಹೋಗಿ ಮನೆಗೆ ಬಂದಾಗ 9:15. ಆವಾಗ ಬಂದು ಜಸ್ಟ್ ಊಟ ಗೀಟ ಮುಗಿಸ್ಕೊಂಡು ಸ್ಟಡಿ ಮಾಡಕ್ಕೆ ಕೂತ್ಕೊಂಡಿದ್ದು. ಬೆಳಿಗ್ಗೆ ಆದ್ರೂ ಕೂಡ ಮುಗಿಲಿಲ್ಲ. ಹಲೋ, ಯಾವ ಕಾರಣಕ್ಕೂ ನಾನು ಅದೇ ಹೇಳ್ತೇನೆ, ನೋಟ್ಸ್ ಇಲ್ದನ್ನ ಯಾವ ಕಾರಣಕ್ಕೂ ಬಂದು ಪ್ರೀಚ್ ಮಾಡೋದಿಲ್ಲ. ನೋಟ್ಸ್ ಮಾಡ್ಕೊಂಡೆ ಏನು ಬರ್ಕೊಂಡಿದ್ದೀನಿ ಅದನ್ನೇ ಪ್ರೀಚ್ ಮಾಡ್ತಾ ಇರೋದು. ಹಲೋ, ಯಾರು ಇಂಟರ್ನೆಟ್ ನೋಡ್ತಾ ಇದ್ದೀರಿ? ನೋಡ್ಕೊಳ್ಳಿ, ನೋಟ್ಸ್ ಮಾಡಿ ನನ್ನ ಬಂದು ಪ್ರೀಚ್ ಮಾಡ್ತಾ ಇರೋದು. ಬೂಡೆ ಬಂದಿದ್ದೆಲ್ಲ ಹೇಳ್ತಲ್ಲ, ಫಸ್ಟ್ ಪ್ರಿಪರೇಷನ್, ತಯಾರಿ. ಪ್ರಭು ಯೇಸುವಿನ ಜೊತೆಲಿ ಕಾಲ ಕಳೆದಿದ್ದಾನೆ. ಅವ್ರೇನ್ ತಿಳಿಸಿದಾರೆ ಅದನ್ನ ಪಾಯಿಂಟ್ಸ್ ಬರ್ಕೊಂಡಿದ್ದಾನೆ. ಈಗ ಅವರಾಗಿದ್ದಾರೆ. ಆ ಪಾಯಿಂಟ್ಗಳನ್ನ ನಾನು ಬಾಯಿ ತುಳಿಯುವಾಗ ಅದಕ್ಕೆ ಬೇಕಾದಂತಹ ಪ್ರಕಟಣೆಯನ್ನ ಪವಿತ್ರಾತ್ಮರಾಗಿದ್ದಾರೆ ನಿಮಗೆ ತಿಳಿಸ್ಕೊಡ್ತಾ ಇರುವಂತದ್ದು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ. ಅದಕ್ಕಾಗಿ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನೀವು ದೇವರನ್ನ ಹೃದಯಪೂರ್ವಕವಾಗಿ ಹುಡುಕುವರಾದ್ರೆ, ಯಾವ ರೀತಿ ಯೇಸು ಸ್ವಾಮಿ ಹೃದಯಪೂರ್ವಕವಾಗಿ ಪೂರ್ಣ ಹೃದಯದಿಂದ ತನ್ನನ್ನೇ ತನ್ನ ತಂದೆಗೆ ಸಮರ್ಪಣೆ ಮಾಡಿಕೊಟ್ಟಿದ್ರು. ತದನಂತರ ತಂದೆ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನ ಪ್ರೀತಿಸ್ತೇನೆ. ತಂದೆಯೇ, ನೀವು ನನ್ನನ್ನ ಯಾವ ರೀತಿ ಪ್ರೀತಿ ಮಾಡ್ತಾ ಇದ್ದೀರಿ, ಅದೇ ರೀತಿ ಇವರನ್ನು ಕೂಡ ನೀವು ಪ್ರೀತಿಸುವಂತ ತಂದೆಯಾಗಿದ್ದೀರಿ. ನೀವು ಪೂರ್ಣ ಹೃದಯದಿಂದ
ನೀವು ಪ್ರಭು ಯೇಸುವನ್ನು ಹುಡುಕುವರಾದರೆ, ಖಂಡಿತ ಪ್ರಿಯನ ಹೇಳ್ತಿದ್ದಾನೆ, ನಿಮ್ಮ ಕ್ರಿಸ್ತಿಯ ಜೀವಿತ ಯಾವ ತರ ಅಂತಂದ್ರೆ, ಆ ಕ್ರಿಸ್ತಿಯ ಜೀವನ ಯಾವ ಮಟ್ಟಕ್ಕೆ ಬರ್ತದೆ ಅಂತಂದ್ರೆ, ಯೇಸು ಕ್ರಿಸ್ತರ ಜೀವನ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅನುಭವಿಸುವಂತ ಆ ಮಟ್ಟ ನೀವು ತಲುಪ್ತೀರಿ. ತೃಪ್ತಿಕರವಾದಂತ ಜೀವಿತವನ್ನ ನೀವು ಅನುಭವಿಸ್ತೀರಿ. ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ತೃಪ್ತಿಕರವಾದಂತಹ ಒಂದು ಪ್ರೀತಿಯನ್ನ ಅನುಭವಿಸುವಂತ ಮಟ್ಟಕ್ಕೆ ತಲುಪ್ತೀರಿ. ನಿಮ್ಮ ಮಕ್ಕಳನ್ನು ಕೂಡ ದೇವರ ಹಾದಿಯಲ್ಲಿ, ಭಯಭಕ್ತಿ ಹಾದಿಯಲ್ಲಿ ಮುನ್ನಡೆಸುವಂತಹ ಆ ವಾತಾವರಣವನ್ನ ನೀವು ಮನೆಯಲ್ಲಿ ಸ್ವಚ್ಛ ಮಾಡ್ಕೊಳ್ತೀರಿ. ಯಾಕೆಂದ್ರೆ ನಿಮ್ಮ ಕುಟುಂಬ ಯಾವ ಕಾರಣಕ್ಕೂ ನಿಮ್ಮ ಕಂಟ್ರೋಲ್ ಇರೋದಿಲ್ಲ, ಬದಲಾಗಿ ನೀವು ಸಮರ್ಪಣೆ ಮಾಡಿಕೊಟ್ಟಿದ್ದೀರಿ. ನನ್ನದೆಲ್ಲವೂ ನಿಮ್ಮದೇ ಎಂಬುದು ಹೇಳುವಾಗ ನಿಮ್ಮ ಮಕ್ಕಳು, ನಿಮ್ಮ ವ್ಯವಹಾರಗಳು, ನಿಮ್ಮ ಬಿಸ್ನೆಸ್, ನಿಮ್ಮ ಕುಟುಂಬ ಎಲ್ಲವೂ ಕೂಡ ಯೇಸುವಿನದು. ಯೇಸುವಿನ ಬಿಸ್ನೆಸ್ ನಮ್ದಾಗಿರ್ತದೆ. Hallelujah. Hallelujah. Thank you Jesus. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನಾನು ಹೇಳ್ತಿದ್ದೇನೆ, ನಿಮಗೆ ಈವನ್ ಒಂದು ವಾಕ್ಯವನ್ನ ಮತ್ತೊಬ್ಬರಿಗೆ ಬೋಧನೆ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗದಿರಬಹುದು. ಬಟ್ ಆದ್ರೆ ನೀವು ಸಂಪೂರ್ಣ ಯೇಸುವಿಗೆ ನೀವು ಸಮರ್ಪಣೆ ಮಾಡ್ಕೊಳ್ಳೋದಾದ್ರೆ, ಯೇಸುವಿನ ಜೊತೆಲಿ ಹೆಚ್ಚು ಕಾಲ ಕಳೆಯೋದಾದ್ರೆ, ಅವ್ರ ವಾಕ್ಯವನ್ನು ಪದೇ ಪದೇ ಕೇಳುವಂಥದ್ದು, ನಿಮ್ಗೆ ಓದು ಬರೆ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಅವ್ರ ವಾಕ್ಯವನ್ನು ಪದೇ ಪದೇ ಕೇಳುವಂಥದ್ದು, ಮತ್ತು ನಾನು ಯೇಸು ಕ್ರಿಸ್ತರ ಜೊತೆಲಿರುವಂತಹ ಅವರ ಕನ್ನಿಕೆ ಆಗಿದ್ದಾನೆ, ಅವರು ನನ್ನ ಜೀವಂತ ತಂದೆ ಆಗಿದ್ದಾರೆ, ಅವರನ್ನು ರಕ್ಷಕರಾಗಿದ್ದಾರೆ, ನಾನು ಅವರೊಬ್ಬರಿಗೋಸ್ಕರ ಜೀವಿಸಬೇಕೆಂಬುದಾಗಿ ನೀವು ಆ ಒಂದು ಪ್ರಜ್ಞೆಯಲ್ಲಿ ಅವರ ವಾಕ್ಯದ ಪ್ರಸನ್ನತೆಯಲ್ಲಿ ನೀವು ಕಾಲ ಕಳೆದಾದ್ರೆ, ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಜೀವನ ಮತ್ತೊಬ್ಬರಿಗೆ ಒಂದು ವಾಕ್ಯನ ಬೋಧನೆ ಮಾಡದಿದ್ರು ಕೂಡ, ಬೋಧನೆ ಮಾಡಲಿಕ್ಕೆ ಸಾಧ್ಯವಾಗದಿದ್ರು ಕೂಡ, ನಿಮ್ಮ ಜೀವಿತ ಪ್ರಿಯರೇ ಕ್ರಿಸ್ತನ ಕುಟುಂಬದಲ್ಲಿ ಅತ್ಯದ್ಭುತವಾದಂತಹ ದೊಡ್ಡ ಪರಿಣಾಮವನ್ನು ಬೀರುವಂತಹ ಜೀವಿತವಾಗಿ ಮಾರ್ಪಟ್ಟಿರುತ್ತದೆ. ಪ್ರಬೋಧನೆ ಮಾಡಲೇಬೇಕೆಂಬುದಾಗಿಲ್ಲ, ಪ್ರಬೋಧನೆ ಗಿಫ್ಟ್ ಅದು. ಬಟ್ ನಿಮ್ಮ ಜೀವನ ಕ್ರಿಸ್ತನ ಸಭೆಯಲ್ಲಿ, ನಮ್ಮ ಧರ್ಮ ಸಭೆಯಲ್ಲಿ ದೊಡ್ಡ ಒಂದು ಪರಿಣಾಮವನ್ನು ಬೀರುವಂತಹ ಜೀವಿತವಾಗಿರುತ್ತದೆ. ಈ ಅಮ್ಮ ಏನು ಚರ್ಚ್ಗೆ ಹೋದ್ಮೇಲೆ ವಾವ್ ಎಷ್ಟು ಜೀವನ ಚೇಂಜ್ ಆಗಿದೆ. ಯೇಸು ಕ್ರಿಸ್ತನ ಕಂಡ್ಕೊಂಡ್ ಮುಂಚೆ ಇವ್ರ ಜೀವನ ಯಾವ ತರ ಇತ್ತು, ಈಗ ಯೇಸು ಕ್ರಿಸ್ತ ಕಂಡ್ಕೊಂಡ್ಮೇಲೆ ಈ ಅಮ್ಮ ಏನು ಪ್ರಬೋಧನೆ ಮಾಡ್ಲಿಕ್ಕೆ ಬರಲ್ಲ, ಓದ್ಲಿಕ್ಕೆ ಬರೋದಿಲ್ಲ. ಬಟ್ ಈ ಅಮ್ಮ ಏನಪ್ಪ ಈ ರೀತಿ ಜೀವಿಸ್ತಾ ಇದಾರೆ. ಮೊದಲು ಸಣ್ಣ ಸಣ್ಣ ವಿಷಯಗಳು ಕೂಡ, ನಲ್ಲಿ ನೀರಿಡಿ ಅಂತ ವಿಷಯ ಕೂಡ ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ತಾ ಇದ್ರು. ಎಷ್ಟು ತಾಳ್ಮೆ. ಒಂದ್ ದಿನ ಆಯ್ತು ಗಂಡನ ಬಗ್ಗೆ ಕಂಪ್ಲೇಂಟ್ ಹೇಳಲಿಲ್ಲ, ಒಂದ್ ದಿನ ಆಯ್ತು ಮಕ್ಕಳ ಜೊತೆಲಿ ಕಾಯಪಾಯ ಅನ್ಲಿಲ್ಲ, ಒಂದ್ ದಿನ ಆಯ್ತು ಗೊಣಗುಟ್ಲಿಲ್ಲ. ಎಷ್ಟು ತಾಳ್ಮೆ. ಮೈ ಗಾಡ್, ಇದೇ ತರ ಯೇಸು ಕ್ರಿಸ್ತರ ಬಳಿಗೆ ಹೋದ್ರೆ ಈ ತರ ಆಗ್ತದ? ಆಗ ನಾನು ಕೂಡ ಬರ್ಬೋದಾ ನಿಮ್ ಚರ್ಚಿಗೆ? ಹಾಲೆಲೂಯಾ, ಹಾಲೆಲೂಯಾ. ನೀವೇನಾದ್ರೂ ನಮ್ಮ ಚರ್ಚೆ ಬನ್ನಿ, ಅದ್ಭುತ ಕಾರ್ಯ ಆಗ್ತದಂದ್ರೆ ಅವ್ರು ಹೇಳ್ತಾರೆ ಬನ್ನಿ ದೇವಸ್ಥಾನಕ್ಕೆ, ಅಲ್ಲೂ ಅದ್ಭುತ ಕಾರ್ಯ ಆಯ್ತದೆ. ಯಾಕೆ ಅಲ್ಲ ಆಗಲ್ವಾ? ಎಷ್ಟು ಸಾಕ್ಷಿಗಳಿಲ್ಲ, ತೆಗೆದು ನೋಡಿ ಯೂಟ್ಯೂಬಲ್ಲಿ. ಯೇಸು ಕ್ರಿಸ್ತರು ಅದ್ಭುತ ಕಾರ್ಯ ಮಾಡ್ಲಿಕ್ಕಾಗಿ ಈ ಲೋಕ ಬರಲಿಲ್ಲ, ರಕ್ಷಣೆಯನ್ನು ಕೊಡ್ಲಿಕ್ಕಾಗಿ. ಏನ್ ರಕ್ಷಣೆ ಕೊಡ್ಲಿಕ್ಕಾಗಿ? ಪಾಪ ನಮ್ಮ ಮೇಲೆ ದಬ್ಬಾಳಿಕೆ ಮಾಡದಂತೆ ಆ ಪಾಪದಿಂದ ನಮ್ಮನ್ನ ಸಂಪೂರ್ಣ ಬಿಡುಗಡೆ ಮಾಡಿಬಿಟ್ಟು ಯೇಸು ಕ್ರಿಸ್ತ ತಮ್ಮೊಂದಿಗೆ ನಮ್ಮನ್ನ ಕನ್ನಿಕೆಯರಾಗಿ ಮದುವೆ ಮಾಡ್ಕೊಳ್ಳಿಕ್ಕೆ ಬಂದಂತ ರಕ್ಷಕರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ಪ್ರೇರೆ ಪ್ರಭೇಸು ಈಗ ನಮ್ಗೆ ಏನನ್ನ ಕಲಿಸಿದ್ರು ಅಂದ್ರೆ, ನೀವು ನಿಮ್ಮ ಗಮನ ಕೊಟ್ಟು ಜಸ್ಟ್ ಸದಾಕಾಲ ನಿಮ್ಮ 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 ಮನಸ್ಸು ಒಂದು ಕಡೆ ಕೇಂದ್ರೀಕೃತವಾಗಿರ್ಬೇಕು. ಅದೇನಂತಂದ್ರೆ, ನಾನು ಅದೆಲ್ಲವನ್ನ ಪ್ರಭೇಸುವಿಗೆ ನಾನು ಸಮರ್ಪಣೆ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಪ್ರಿಯರೇ, ನಿಮ್ಮದೆಲ್ಲವನ್ನ ಸಂಪೂರ್ಣ ಯೇಸುವಿಗೆ ಸಮರ್ಪಣೆ ಮಾಡ್ಕೊಡೋದಾದ್ರೆ, ಯೇಸುವಿನೊಂದಿಗೆ ನಾನು ಕಾಲ ಕಳಿತೇನೆ ಎಂಬುದಾಗಿ ಜೀವಿಸೋದಾದ್ರೆ, ನಾನು ಹೇಳ್ತೇನೆ, ಈ ಲೋಕದ ಸುಖ ಭೋಗದಿಂದ ಅಥವಾ ಈ ಲೋಕದ ಯಾವುದೇ ಆಮಿಷಗಳಿಂದ ಅಥವಾ ಈ ಲೋಕದ ವೈರಸ್ಗಳಿಂದ, ಈ ಲೋಕದ ಯಾವುದೋ ಒಂದು ಬ್ಯಾಕ್ಟೀರಿಯಾಗಳಿಂದ ಯಾವುದೇ ರೋಗ ಬಂದಿರ್ಬೋದು, ಯಾವುದೇ ಸಮಸ್ಯೆಗಳು ಬಂದಿರ್ಬೋದು, ನೀವು ಯೇಸುವಿನೊಂದಿಗೆ ಜಸ್ಟ್ ಈ ತರ ಒಂದು ಒಪ್ಪಂದ ಮಾಡಿಕೊಂಡು, ನನ್ನದೆಲ್ಲವೂ ನಿಮ್ಮದೇ, ಯೇಸು ನಾನು ಈಗ ರೋಗಿ ಆಗಿದ್ದೇನೆ, ನನ್ನನ್ನೇ ಒಪ್ಪಿಸಿಕೊಡ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ, ಆಚೆ ಕಡೆ ಯೇಸು ಹೇಳ್ತಾರೆ, ಈಗ ನಾನು ಡೀಲ್ ಮಾಡ್ತೇನೆ. ಯಾಕೆಂದ್ರೆ ನಿನ್ನ ರೋಗವನ್ನ ಈಗಾಗಲೇ ನಾನು ಹೊತ್ಕೊಂಡು, ನಾನು ನನ್ನ ಶರೀರವನ್ನು ಗಾಯ ಮಾಡಿಕೊಂಡು, ಗಂಡ ನೋವನ್ನು ಅನುಭವಿಸೋದು ಹೆಂಡತಿ ಅಥವಾ ಗಂಡ ಇಬ್ಬರು ನೋವನ್ನು ಅನುಭವಿಸಿದ್ರು ಕೂಡ ಒಬ್ರಿಗೊಬ್ರು ಅದು ನೋವಾಗ್ತದೆ. ಕರೆಕ್ಟ್? ಹೆಂಡತಿ ನೋವು ಬಂತ ಗಂಡ ನೋವು ಬಂದಂಗೆ, ಗಂಡ ನೋವು ಬಂತ ಹೆಂಡತಿ ನೋವು ಬಂದಂಗೆ. ಬಟ್ ಈಗ ನಾನು ಯೇಸು ನಿಮ್ಮ ಮುಂದೆ ಬಂದು ನನ್ನನ್ನೇ ಸಮರ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳುವಾಗ, ಈ ರೋಗವುಳ್ಳ ಶರೀರವನ್ನು ನಿಮಗೆ ಸಮರ್ಪಿಸಿಕೊಡ್ತದಾನೆ, ನನ್ನನ್ನೇ ಸಮರ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳುವಾಗ,
ಯೇಸು ಹೇಳ್ತಾರೆ, ಹೇ ನೀನೇನು ನೋವನ್ನು ಅನುಭವಿಸ್ತಾ ಇದೆಯೋ ಅದನ್ನ ನಾನೇ ನಿನ್ನ ಪತಿಯಾಗಿ ಅನುಭವಿಸ್ಬಿಟ್ಟಿದ್ದೇನೆ. ಇವತ್ತು ನಾನು ಅನುಭವಿಸಿದ ಮೇಲೆ ನೀನು ಅನುಭವಿಸ್ಬೇಕಾಗಿಲ್ಲ. ಅದೆಂಗೆ ಅದು ನಿನ್ನ ಮೇಲೆ ದಬ್ಬಳಿಕೆ ಮಾಡ್ಲಿಕ್ಕೆ ಸಾಧ್ಯ? ಈಗ ಹೇಳು, ಯೇಸುವಿನ ಗಾಯಗಳನ್ನ ಗುಣ ಹೊಂದಿದ್ದೇನೆ. ಹಾಗಾಗಿದೆ ಪ್ರೇರೆ ಆ ರೋಗ ಬಿಟ್ಟು ಹೋಗುವಂಥದ್ದು. ಬಟ್ ನೀವು ಸಮರ್ಪಣೆ ಮಾಡಿಕೊಡದೆ, ನೀವು ಬರೀ ಅರ್ಧ ಭಾಗ ಮಾತ್ರ ಸಮರ್ಪಣೆ ಮಾಡ್ಕೊಡ್ತೀನಿ. ಕೆಲವೊಂದು ಏರಿಯಾದಲ್ಲಿ ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಪ್ಪ, ನಾನು ಕೆಟ್ಟದ್ದು ಮಾಡಿ ಬಿಟ್ಬಿಟ್ಟಿದ್ದೀನಿ. ಬಟ್ ಇನ್ನು ಈ ಏರಿಯಾಗಳಲ್ಲಿ ಅದು ಇನ್ನೂ ಇಟ್ಕೊಂಡಿದ್ರೆ ಯೇಸು ಕೂಡ ಹೇಳ್ತಾರೆ, ನೀನು ವಾಕ್ಯ ಹೇಳ್ಕೊಂಡು ಇದ್ಬಿಡು, ನಿನ್ನ ಜೀವನದ ಯಾವ ಕಾರಣಕ್ಕೆ ಆರೋಗ್ಯ ಅಂತೂ ಸಿಗೋದಿಲ್ಲ. ಆ ವಾಕ್ಯ ಯಾಕೆ ನನ್ನ ಜೀವನದಲ್ಲಿ ಅದರ ಒಳಗಡೆ ಇರುವಂತಹ ಜೀವನ ಬಿಡ್ತಲ್ಲ ಅಂತಂದ್ರೆ, ಕಾರಣ ಆ ಏರಿಯಾದಲ್ಲಿ ಇನ್ನೂ ಕೂಡ ನಾನು ಒಂದು ನಿರ್ಧಾರ ತೆಗೆದುಕೊಂಡಿಲ್ಲ. ಆ ಏರಿಯಾದಲ್ಲಿ ನಾನು ಯೇಸುವಿಗೆ ನನ್ನನ್ನು ಸಮರ್ಪಣೆ ಮಾಡಿಕೊಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಲ್ಲೆಲೂಯಾ. ಇಷ್ಟೊತ್ತಾದ್ರೂ ಕೂಡ 2 ಗಂಟೆ ಆಗ್ತದೆ, ಒಬ್ಬರಿಂದ ಲೆಟರ್ ಬರಲಿಲ್ಲ, ಇನ್ನು ಊಟ ಟೈಮ್ ಆಯ್ತು ಅಂತೇಳಿ ನಾನು ನೋಡ್ಕೋತಾ ಇದ್ದೀನಿ. ಯಾಕಂದ್ರೆ ಅಷ್ಟು ಗಮನ ಕೊಟ್ಟು ಆಲಿಸ್ತದವೆ. ದಯವಿಟ್ಟು ಖಂಡಿತ ಪ್ರೇರಿ ಅಳವಡಿಸ್ಕೊಳ್ಳೋಣ ನಿಮ್ಮ ಜೀವನದಲ್ಲಿ. ನಾನು ಹೇಳ್ತದನಲ್ಲ, ನೀವು ಯೇಸು ಮಾತ್ರ ಏನು ಕೇಳದೆ ಹೋದ್ರು ಕೂಡ, ಥ್ಯಾಂಕ್ ಗಾಡ್, ಗಂಡ ಹೆಂಡತಿ ಇಬ್ರು ಕೂಡ ಜಾಯಿಂಟ್ ಅಕೌಂಟಲ್ಲಿ ಹಣ ಇಟ್ಟಾಗ ಜಸ್ಟ್ ಥ್ಯಾಂಕ್ ಗಾಡ್. ಗಂಡ ನಂದೆಲ್ಲ ನಿಂದೆ, ನಿಂದೆಲ್ಲ ನಂದೆ, ಇಬ್ರು ಒಟ್ಟಿಗೆ ಹಾಕೋಣ, ನಿನಗೆ ಎಷ್ಟು ಬೇಕೋ ಅಷ್ಟು ನೀನು ಡ್ರಾ ಮಾಡ್ಕೋ, ನನಗೆ ಅಷ್ಟು ಬೇಕೋ ನಾನು ಡ್ರಾ ಮಾಡ್ಕೊಳ್ತೀನಿ. ಈ ಥರ ಹೇಳುವಾಗ ಪ್ರಿಯ ಕುಟುಂಬದಲ್ಲಿ ನಾನು ಮೇಲೂ ನೀನ್ ಮೇಲೂ ಎಂಬುದಾಗಿ ಆ ಥರ ಏನೋ ವ್ಯತ್ಯಾಸ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಇನ್ ದ ಸೇಮ್ ವೇ ಯೇಸು ಕ್ರಿಸ್ತರ ಜೊತೆ ನೀವು ಒಪ್ಪಂದ ಮಾಡಿಕೊಳ್ಳೋದು, ಯೇಸುವೆ ಇವತ್ತಿಂದ ನನ್ನದೆಲ್ಲವೂ ನಿಮ್ಮದೇ, ನಾನು ರೆಡಿ ಇದ್ದೇನೆ. ಇವತ್ತು ಯಾವ್ಯಾವ ಏರಿಯಾದಲ್ಲಿ ನೀವು ಹೇಳ್ತೀರಿ ಆ ಏರಿಯಾದಲ್ಲಿ ಸದಾಕಾಲ ಸಿದ್ಧವಾಗಿದ್ದೇನೆ. ಇವತ್ತು ನನ್ನ ನುಡಿಗಳಲ್ಲ ನಿಮ್ಮ ನುಡಿಗಳಿಗೆ ನಾನು ಸದಾಕಾಲ ಜೀವಿಸ್ತೇನೆ. ನನ್ನ ಬಯಕೆಗಳಲ್ಲ ನಿಮ್ಮ ಬಯಕೆಗಳಿಗಾಗಿ ಜೀವಿಸ್ತೇನೆ. ನನ್ನ ಚಿತ್ತ ಅಲ್ಲ ನಿಮ್ಮ ಚಿತ್ತಕ್ಕಾಗಿ ಜೀವಿಸ್ತೇನೆ. ನನ್ನ ಇಷ್ಟಾರ್ಥಗಳಲ್ಲ ನಿಮ್ಮ ಇಷ್ಟಾರ್ಥಕ್ಕಾಗಿ ಜೀವಿಸ್ತೇನೆ ಎಂಬುದಾಗಿ ನೀವು ಒಂದು ಒಪ್ಪಂದ ಮಾಡಿಕೊಂಡು ಯೇಸುವಿಗೆ ಇವತ್ತು ಸಮರ್ಪಣೆ ಮಾಡಿಕೊಡೋದಾದ್ರೆ, ನಾನು ಹೇಳ್ತಿದ್ದೇನೆ ಪ್ರಿಯರೇ, ನಿಮ್ಮ ರೋಗಗಳು ಕುಳಿತಂತ ಜಾಗದಲ್ಲಿ ಬಿಟ್ಟು ಹೋಗ್ತದೆ. ಕುಳಿತಂತ ಜಾಗದಲ್ಲಿ ನಾನೇನು ಮೇಲ್ ಕರಿಬೇಕಾಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲೊಂದು ನಿಮಿಷ ಎದ್ದು ನೋಡೋಣ.